ವೀಕ್ಷಕರೇ ನಮಸ್ಕಾರ. ವೈದ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇಂದಿನ ವೈದ್ಯ ಸಂಜೀವಿನಿ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗಿದ್ದಾರೆ JN ಮೈಸೂರು ಆಯುರ್ವೇದಿಕ್ ನ್ಯೂರೋ ಮತ್ತು ಪಂಚಕರ್ಮ ಸೆಂಟರನ್ನು ನಡೆಸ್ತಾ ಇರುವಂತಹ ತಜ್ಞ ವೈದ್ಯರಾದ ಡಾಕ್ಟರ್ ಜಗದೀಶ್ ನಾಯಕ್ ಅವರು. ಅವರಿಂದ ಇವತ್ತು ಬಹಳಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಮ್ಮೆಲ್ಲರ ಮನಸ್ಸಲ್ಲಿ ಆಯುರ್ವೇದದ ಬಗ್ಗೆ, ಅದರಲ್ಲಿರುವಂತಹ ಬೇರೆ ಬೇರೆ ವಿಧಾನಗಳ ಬಗ್ಗೆ ಸ್ವಲ್ಪ ತಿಳುವಳಿಕೆಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಇವತ್ತು ಡಾಕ್ಟರ್ ಜಗದೀಶ್ ನಾಯಕ್ ಅವರನ್ನು ನಾವು ಕಾರ್ಯಕ್ರಮದಲ್ಲಿ ಮಾತನಾಡಿಸ್ತಾ ಇದ್ದೀವಿ. ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹಲವಾರು ಆಯುರ್ವೇದದ ವಿಚಾರಗಳನ್ನು ಇವತ್ತು ತಿಳ್ಕೊಳ್ಳೋಣ. ಸರ್, ಮೊದಲನೇದಾಗಿ ನಿಮ್ಮ ಬಗ್ಗೆ ಕುತೂಹಲ, ತಮ್ಮ ವಿದ್ಯಾಭ್ಯಾಸ ಎಲ್ಲಾಯಿತು? ಸರ್, ನಂದು ಗ್ರ್ಯಾಜುಯೇಟ್ ಬಂದು ಗೌರ್ಮೆಂಟ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರಲ್ಲಿ ಮಾಡಿದ್ದು. ಮತ್ತು MD ಬಂದು JSS ಮೈಸೂರಲ್ಲಿದೆ, ಅಲ್ಲಿ ಮಾಡಿದ್ದು. ಅದಾದ ನಂತರ ಸ್ವಲ್ಪ ಯೋಗದ ಬಗ್ಗೆ ಆಸಕ್ತಿ ಇತ್ತು, ಹಾಗಾಗಿ MSc ಯೋಗದವರೆಗೂ ಮಾಡಿಕೊಂಡೆ. ಆಮೇಲೆ ನ್ಯೂರೋ ಬಗ್ಗೆ ಸ್ವಲ್ಪ ಸ್ಪೆಷಲೈಸೇಷನ್ ಮಾಡ್ಕೊಳ್ಳೋದು ನನಗೆ ಕ್ಯೂರಿಯಾಸಿಟಿ ಇದ್ದಿದ್ದರಿಂದ ಅದ್ರ ಬಗ್ಗೆ ನಂಗೆ ತುಂಬ ಇಂಟ್ರೆಸ್ಟ್ ಇತ್ತು. ಹಾಗಾಗಿ ರಾಜಸ್ಥಾನ್ ಕೋಟಾದಲ್ಲಿ ಒಬ್ಬರು ಡಾಕ್ಟರ್ ಮನೋಜ್ ಶರ್ಮಾ ಸರ್ ಅಂತಿದ್ದಾರೆ, ಅವರು ಅದರಲ್ಲಿ ನ್ಯೂರೋ ತಜ್ಞರು. ಅದರಲ್ಲಿ ಮನೋಜ್ ಶರ್ಮಾ. ಹಾಗಾಗಿ ಅವ್ರ ಹತ್ರ ಅಲ್ಲಿ ಒಂದು ಕೋರ್ಸ್ ಮಾಡಿಕೊಂಡೆ. ಅದಾದ್ಮೇಲಿಂದ ಈ ನ್ಯೂರೋ ಥೆರಪಿದು ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಯಿತು. ಅಲ್ಲಿವರೆಗೂ ನಾವು ಪಂಚಕರ್ಮ ಟ್ರೀಟ್ಮೆಂಟು ಮತ್ತು ನಮ್ಮ ಆಯುರ್ವೇದದಲ್ಲಿ ಏನಿದೆ ಅದನ್ನು ಮಾಡ್ಕೊಂಡು ನಾವು ಪ್ರಾಕ್ಟೀಸ್ ಮಾಡ್ತಿದ್ವಿ. ಇದು ಒಂದು ಹೊಸ ವಿಚಾರ ವೀಕ್ಷಕರೇ. ಆಯುರ್ವೇದದಲ್ಲಿ ನ್ಯೂರೋ ಥೆರಪಿ ಅಂತ ನಮ್ಮ ವೈದ್ಯರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಸರ್, ಈಗ ನಮ್ಮ ಇಂಗ್ಲೀಷ್ ಪದ್ಧತಿಯಲ್ಲಿ ನಾವು ಬೆನ್ನು ನೋವು ಬಂದರೆ ಒಬ್ಬರು ಡಾಕ್ಟರ್ ಇರ್ತಾರೆ, ಅವ್ರ ಹತ್ರ ಹೋಗ್ತೀವಿ. ಕಣ್ಣಿಗೆ ಬೇರೆ ವೈದ್ಯರು ಇರ್ತಾರೆ, ENT ಅವರು ಬೇರೆ ಇರ್ತಾರೆ, ಮೂಳೆ ಡಾಕ್ಟರ್ಗಳು ಬೇರೆ ಇರ್ತಾರೆ. ಆ ಥರ ನಮ್ಮ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಬೇರೆ ಬೇರೆ ವೈದ್ಯರು ಇರ್ತಾರಾ? ಇದು ಒಳ್ಳೆ ಪ್ರಶ್ನೆ ಸರ್. ಆ್ಯಕ್ಚುಲಿ ನಮ್ಮಲ್ಲಿ ಮೂಲತವಾಗಿರೋಂಥದ್ದು ಬರೀ 8 ಬ್ರ್ಯಾಂಚು, ಆಯಿತಾ? ಅಷ್ಟಾಂಗ ಅಂತ ಹೇಳ್ತೀವಿ, ಅದಷ್ಟೇ ಬ್ರ್ಯಾಂಚ್ ಇರೋದು. ಅದರಲ್ಲಿ ಒಂದು ಕಾಯ ಚಿಕಿತ್ಸಾ ಅಂತ ಇದೆ. ಕಾಯ ಚಿಕಿತ್ಸಾ ಬ್ರ್ಯಾಂಚಲ್ಲಿ ಏನಾಗುತ್ತೆ, ಪಂಚಕರ್ಮ ಅನ್ನೋದನ್ನ ಸಬ್ ಡಿವಿಷನಾಗಿ ತೊಗೊತೀವಿ. ಈಗ ನಮ್ಮಲ್ಲೂ ಸ್ವಲ್ಪ ಸ್ಪೆಷಲೈಸೇಷನ್ ಬೇಕು, ಸ್ಪೆಸಿಫಿಕ್ ಡಿಸೀಸ್ಗೆ ಸ್ಪೆಸಿಫಿಕ್ ಇದ್ಬೇಕು ಅಂತ ಕೇಂದ್ರ ಸರ್ಕಾರ ಮತ್ತು ನಮ್ಮ CCIM ಅವರೆಲ್ಲ ಒಂದು ಮಾಡ್ತಾ ಇದ್ದಾರೆ. ಬಟ್ ನ್ಯೂರೋ ಅನ್ನೋದು ಮತ್ತು ಆಪ್ತೋ ಆ ಥರದ್ದು ಸ್ಪೆಸಿಫಿಕ್ ಆಗಿ ನಮ್ಮಲ್ಲಿ ಇರಲಿಲ್ಲ. ಅಂದರೆ ಆಪ್ತೋಗೆ ಶಲಕ್ಯ ಅಂತ ಹೇಳ್ತೀವಿ, ಸರ್ಜರಿಗೆ ಶಲ್ಯ ಅಂತ ಹೇಳ್ತೀವಿ, ಪೀಡಿಯಾಟ್ರಿಕ್ಸ್ಗೆ ಕೌಮಾರ ಅಂತ ಹೇಳ್ತೀವಿ, ಮತ್ತು ಸೆಕ್ಷುವಲ್ ಡಿಸಾರ್ಡರ್ ವಾಜೀಕರಣ ಅಂತ ಹೇಳ್ತೀವಿ, ಮತ್ತು ಜೀರಿಯಾಟ್ರಿಕ್ಸ್ ಅಂದರೆ ವಯಸ್ಸಾದವರಲ್ಲಿ ಬರುವಂಥ ಸಮಸ್ಯೆಗಳಿಗೆ ರಸಾಯನ ಚಿಕಿತ್ಸೆ ಅಂತ ಹೇಳ್ತೀವಿ, ಮತ್ತು ಫೋರೆನ್ಸಿಕ್ ಅನ್ನೋದಕ್ಕೆ ಅಗದ ತಂತ್ರ ಅಂತ ಹೇಳ್ತೀವಿ. ಅದು ಹೇಗೆ ಭೂತ ವಿಜ್ಞಾನ ಅಂತ ಒಂದಿದೆ. ಭೂತ ವಿಜ್ಞಾನ ಅಂದರೆ ಈ ಫಿಕ್ಷನ್ ಥರ ದೆವ್ವ ಭೂತಗಳು ಆ ಥರ ಅಲ್ಲ, ಯಾವುದು ದೃಷ್ಟಿಲಿ ಗೋಚರವಾಗಲ್ಲ, ಕಾಣಲ್ಲ ಅಂತ ಇದರಿಂದ ಬರುವಂಥ ಕಾಯಿಲೆಗೆ ಭೂತ ವಿಜ್ಞಾನದ ಸಮಸ್ಯೆಗೆ ನಾವು ಅದನ್ನು ಪದ್ಧತಿಯಾಗಿ ನೋಡ್ಕೋತೀವಿ. ಅಂದರೆ ವೈರಲ್, ಬ್ಯಾಕ್ಟೀರಿಯಾ ಮತ್ತು ಮೈಕ್ರೋ ಆರ್ಗಾನಿಸಮ್ಸ್ ಇಂದ ಬರುವಂಥ ಕಾಯಿಲೆಗಳನ್ನ ಭೂತ ವಿಜ್ಞಾನ ಚಿಕಿತ್ಸೆಯಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ಕೋತೀವಿ. ಹಾಗೆ ಕಾಯ ಚಿಕಿತ್ಸದಲ್ಲಿ ಒಂದು ಜನರಲ್ ಆಗಿ ಎಲ್ಲ ನೋಡ್ತೀವಿ. ಈ ಹಾರ್ಟ್ದು, ಕಿಡ್ನಿದಾಗಲಿ, ಲಿವರ್ದಾಗಲಿ, ರೆಸ್ಪಿರೇಟರಿ ಆಗಲಿ, ಈ ಥರ ಜನರಲ್ ಆಗಿ ಎಲ್ಲದರಲ್ಲಿ ನೋಡ್ಕೋತೀವಿ. ನಮ್ಮಲ್ಲಿ ಆ ಥರ ಸ್ಪೆಸಿಫಿಕ್ ಆಗಿ ಏನಿಲ್ಲ. ಯಾರ್ಯಾರಿಗೆ ವೈದ್ಯರಿಗೆ ಅವರವ್ರ ಫೀಲ್ಡ್ ಆಫ್ ಇಂಟ್ರೆಸ್ಟ್ ಮೇಲೆ ಅವರು ಪೇಯ್ನ್ ಬಗ್ಗೆ ನೋಡಬೇಕು ಅಂದರೆ ಪೇಯ್ನ್, ರೆಸ್ಪಿರೇಟರಿ ಬಗ್ಗೆ ರೆಸ್ಪಿರೇಟರಿ, ಹಾರ್ಟ್ ಬಗ್ಗೆ ಅದು ಈ ಥರ ಹಿಂಗೆ ನಮ್ಮಲ್ಲಿ ಹಾಗೆ ಒಬ್ಬೊಬ್ಬರು ಫೀಲ್ಡ್ ಆಫ್ ಇಂಟ್ರೆಸ್ಟಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನನಗೆ ನ್ಯೂರೋ ಬಗ್ಗೆ ಇಂಟ್ರೆಸ್ಟ್ ಇದ್ದಿದ್ದರಿಂದ, ಎಸ್ಪೆಷಲಿ ಪ್ಯಾರಾಲಿಸಿಸ್ ಮತ್ತು ಜಾಯಿಂಟ್ ಪೇಯ್ನು, ಬ್ಯಾಕ್ ಪೇಯ್ನ್, ನಾನು ಸ್ವಲ್ಪ ಇದರಲ್ಲೇ ಕಾನ್ಸಂಟ್ರೇಟ್ ಮಾಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಓಕೆ, ಅಂದರೆ ನಿಮ್ಮ ಇಂಗ್ಲೀಷ್ ವೈದ್ಯಕೀಯ ಪದ್ಧತಿಯಲ್ಲಿ ಏನು ಬೇರೆ ಬೇರೆ ತರಹದ ಚಿಕಿತ್ಸೆಗಳಿದೆ, ಆಯುರ್ವೇದದಲ್ಲೂ ಕೂಡ ಅದಕ್ಕೆ ತಕ್ಕಂತಹ ಕಾಯ ಚಿಕಿತ್ಸೆಯಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಆಯಾ ಒಂದು ಸಮಸ್ಯೆ ತುಂಬಾ ಬ್ರಾಂಚಸ್ ಆಗ್ತಾ ಇದೆ. ಈಗಲೂ ನಮ್ಮಲ್ಲೂ ಬ್ರಾಂಚಸ್ಗಳು ಡೆವಲಪ್ ಆಗ್ತಾ ಇದೆ. ಅದನ್ನ ಇನ್ನು ಮುಂದಿನ ಕೆಲವು ವರ್ಷಗಳಲ್ಲಿ ಇದಕ್ಕೆ ಸ್ಪೆಸಿಫಿಕ್ ಆಗಿ ಬರುತ್ತೆ. ಅದೊಂದು ಜನರಲ್ ಕನ್ಫ್ಯೂಷನ್ ಇದೆ. ಈಗ ನಾವು ಎಲ್ಲಿ ಹೋಗಬೇಕು, ಯಾರ ಹತ್ರ ತೋರಿಸ್ಬೇಕು, ಬರುವಂಥ ದಿನಗಳಲ್ಲಿ ಅದು ನಿವಾರಣೆ ಆಗುತ್ತೆ ಡೆಫಿನೆಟ್ ಆಗಿ. ಸರ್, ನಾನು ಬಹಳಷ್ಟು ಕಡೆ ನೋಡ್ತಾ ಇರ್ತೀವಿ, ನಮ್ಮ ವೀಕ್ಷಕರು ಸಹ ಆಯುರ್ವೇದದ ಬಗ್ಗೆ ಬಹಳಷ್ಟು ಅವರು ಪರಿಜ್ಞಾನವನ್ನು ಹೊಂದಿರ್ತಾರೆ. ಈಗ ಅವ್ರಿಗೂ ತಿಳುವಳಿಕೆ ಇರುತ್ತೆ ತುಂಬ. ಎಲ್ಲ ಕಡೆ ನೋಡ್ತೀವಿ ಪಂಚಕರ್ಮ ಸೆಂಟರ್, ಆಯುರ್ವೇದಿಕ್ ಪಂಚಕರ್ಮ ಸೆಂಟರ್ ಅಂತಲೇ ಅದನ್ನು ನೋಡ್ತೀವಿ ನಾವು. ಆದರೆ ಬಹುಶಃ ನಾವು ತಿಳಿದಂಗೆ ಕರ್ನಾಟಕದಲ್ಲಿ ಆಯುರ್ವೇದ ನ್ಯೂರೋ ಥೆರಪಿ ಎಲ್ಲೂ ಕಂಡುಬರೋದಿಲ್ಲ. ಏನು ಸರ್ ಅದು ಆಯುರ್ವೇದ ನ್ಯೂರೋ ಥೆರಪಿ? ಇಲ್ಲ, ಇದು ಒಳ್ಳೆ ಕ್ವಶನೇ ಸರ್. ಏನಂದರೆ ಪಂಚಕರ್ಮ ಥೆರಪಿ ಅನ್ನೋದು 5 ಥರದ ಥೆರಪಿಗಳು, ಆಯಿತಾ? ಅದರಲ್ಲಿ ನಾವು ಈಗ ಇಲ್ಲಿವರೆಗೂ ಬರುವಂಥ ಎಲ್ಲ ಕಾಯಿಲೆಗೂ ಅಡಾಪ್ಟ್ ಮಾಡ್ಕೋತೀವಿ. ಒಂದು ಶೋಧನಾ ಚಿಕಿತ್ಸೆ ಅಂತ ಹೇಳ್ತೀವಿ ಅದನ್ನು. ಬಟ್ ನ್ಯೂರೋ ಥೆರಪಿ ಏನಂತಂದರೆ
ನಮ್ಮ ಪ್ರೊಫೆಸರ್ ಆದ ಡಾಕ್ಟರ್ ಮನೋಜ್ ಶರ್ಮಾ ಸರ್ ಅವರು ಅವ್ರ ಫೋರ್ ಫಾದರ್ಸು ಇದನ್ನೇ ಆಯುರ್ವೇದಿಕ್ ಪ್ರಾಕ್ಟೀಸ್ ಮಾಡ್ತಿದ್ರು. ಮತ್ತು ಇವರ ಎಕ್ಸ್ಪೀರಿಯನ್ಸಿಂದ ಇವರು ಕೆಲವೊಂದೊಂದು ಥೆರಪಿಗಳನ್ನ ಅಡಾಪ್ಟ್ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ಇಂಟಿಗ್ರೇಟೆಡ್ ಮಾಡಿ ಮೊದಲು ಇದು ನೆಕ್ಸ್ಟ್ ಇದು ಅಂತ ಮಾಡಿ ಬ್ಯಾಕ್ ಪೇನ್ ರಿಲೇಟೆಡ್ ಎನಿ ಬ್ಯಾಕ್ ಪೇನ್ ರಿಲೇಟೆಡ್ ಸರ್ಜಿಕಲ್ಗೆ ಹೋಗುವಂಥ ಕೇಸ್ಗಳನ್ನ ನಮ್ಮಲ್ಲಿ ಸರ್ಜಿಕಲಿ ಇಲ್ಲದ ಹಾಗೆ ಈ ಥೆರಪಿಲಿ ಟ್ರೀಟ್ ಮಾಡುವಂಥ ವಿಧಾನ ಅವ್ರು ಕಂಡುಹಿಡ್ತಿದ್ರು. ವೀಕ್ಷಕರೇ, ಇದೊಂದು ನೋಡಿ, ಇದನ್ನ ಗಮನವಿಟ್ಟು ಕೇಳಿ. ವೈದ್ಯರು ಹೇಳ್ತಾ ಇದ್ದಾರೆ, ಯಾರಿಗೆ ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ ಅಂತ ನೀವು ಅನ್ಕೊಂಡಿರ್ತೀರಿ, ಶಸ್ತ್ರಚಿಕಿತ್ಸೆಗೆ ಹೋಗದೇನೆ ಈ ಒಂದು ಆಯುರ್ವೇದಿಕ್ ನ್ಯೂರೋಥೆರಪಿನಲ್ಲಿ ಅದನ್ನು ಮಾಡುವಂತಹ ಒಂದು ಶಕ್ತಿ ಆ ಒಂದು ಥೆರಪಿಗೆ ಇದೆ ಅಂತ ವೈದ್ಯರು ಹೇಳ್ತಾರೆ. ಸರ್, ಏನೋ ಹೇಳ್ತಾ ಇದ್ರಿ? ಈ ನ್ಯೂರೋಥೆರಪಿಯಲ್ಲಿ ನಾವು ನೋಡಿದ ಹಾಗೆ ತುಂಬ ಕಾಂಪ್ಲಿಕೇಟೆಡ್ ಕೇಸ್ ಆಯುರ್ವೇದದಲ್ಲಿ ಆಗಲ್ಲ ಅಂತ ಅನ್ಕೊಳ್ಳೋಂಥ ಜನಗಳು ತುಂಬ ಜನ ಇರ್ತಾರೆ. ಆದರೆ ನಾವು ಅದನ್ನು ಚಾಲೆಂಜಿಂಗ್ ಆಗಿ ತೊಗೊಂಡು ನಾವು ಅದನ್ನು ಮಾಡಿದ್ದೀವಿ. ಸರ್ಜರಿಗೆ ಇನ್ನೇನು ಹೋಗಬೇಕು ಅಂತಿದ್ದವರು, ಸರ್ಜರಿನೇ ಲಾಸ್ಟ್ ಆಪ್ಷನ್ ಅನ್ನೋರು ನಾವು ವಿತೌಟ್ ಸರ್ಜರಿ ರೆಫರ್ ಮಾಡಿದ್ದೀವಿ. ಅದನ್ನು ಟ್ರೀಟ್ ಮಾಡ್ಕೊಂಡು ನಾವು ಕ್ಯೂರ್ ಮಾಡಿದ್ದೀವಿ. ಬಟ್ ಅದು ನಮ್ಮದೇ ಆದಂಥ ಒಂದು ಲಿಮಿಟೇಷನ್ಸ್ ಇರುತ್ತೆ. ಎಲ್ಲ 100% ನಾವೇ ಇದನ್ನು ಮಾಡ್ತೀವಿ ಅನ್ನೋಕ್ಕಾಗಲ್ಲ. ಆ ಲಿಮಿಟೇಷನ್ಸ್ ಏನು ಮಾಡ್ಬೋದು ಮಾಡ್ತೀವಿ. ಬಟ್ ನಾನು ಎಲ್ಲರಿಗೂ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಸರ್ಜರಿ ಶುಡ್ ಬಿ ಲಾಸ್ಟ್ ಆಪ್ಷನ್. ಸರ್ಜರಿನ ಲಾಸ್ಟ್ ಆಪ್ಷನ್ ಆಗಿ ಇಟ್ಕೊಂಡು ಇಲ್ಲಿ ನಮ್ಮ ಹತ್ರ ನ್ಯೂರೋಥೆರಪಿ ತೊಗೊಂಡ್ರೆ ನಮ್ಮ ನ್ಯೂರೋಥೆರಪಿಯಿಂದ ಬೆನ್ನು ನೋವು ಆಗಲಿ, ಕುತ್ತಿಗೆ ನೋವಾಗಲಿ, ಅಥವಾ ಸೊಂಟದ ನೋವಿರಲಿ, ಅಥವಾ ಮಂಡಿ ನೋವಾಗಲಿ, ಈವನ್ ಪ್ಯಾರಲಿಸಿಸ್ ಆಗಲಿ, ಅಥವಾ ಬೆಲ್ಸ್ ಪ್ಯಾಲ್ಸಿ, ಆಯ್ತು ಮೆಂಟಲಿ ರಿಟಾರ್ಡೆಡ್ ಇರೋರಿಗೆ ಕೆಲವರು ಇರ್ತಾರೆ, ಸರ್ವಲ್ ಪ್ಯಾಲ್ಸಿ ಅಂತೀವಿ. ಆಮೇಲೆ ಶೋಲ್ಡರಲ್ಲಿ ಪ್ರಾಬ್ಲಮ್ ಇರುತ್ತೆ, ಫ್ರೋಝನ್ ಶೋಲ್ಡರ್ಸ್, ಈ ಥರದಕ್ಕೆಲ್ಲ ನ್ಯೂರೋಥೆರಪಿ ತುಂಬ ಹೆಲ್ಪ್ ಮಾಡುತ್ತೆ. ಆಯ್ತು, ಈವನ್ PCOD ಆ್ಯಂಡ್ ಒಬೆಸಿಟಿಗೂ ಹೆಲ್ಪ್ ಮಾಡುತ್ತೆ. ಏನಂದರೆ ನಾವು ಸ್ಪೈನ್ ಮೇಲೆ ಇದು ಆ್ಯಕ್ಷನ್ ಮಾಡುವಂಥದ್ದು. ಸ್ಪೈನಿಂದ ಬರುವಂಥ ನರ್ವ್ಸ್ಗಳು ಬೇರೆ ಕಡೆ ಬ್ರ್ಯಾಂಚ್ ಆಗಿ ಹೋಗುತ್ತೆ. ಮೇಯ್ನಾಗಿ ಸ್ಪೈನಲ್ ಕಾಲಮ್ನ ನಾವು ಸೆಟ್ ಮಾಡಿ ಕ್ಲೀನಾಗಿ ಅದನ್ನು ಅಡ್ಜಸ್ಟ್ ಮಾಡಿ ಬಿಟ್ಬಿಟ್ರೆ ಅದ್ರ ಪ್ರಾಪರ್ ಕೆಲಸ ಮಾಡ್ಕೊಂಡು ಹೋಗುತ್ತೆ. ಶಸ್ತ್ರಚಿಕಿತ್ಸೆಗೆ ಹೋಗುವಂತಹ ಪೇಷಂಟ್ಗಳನ್ನು ನಾವು ನಮ್ಮ ಆಯುರ್ವೇದ ನ್ಯೂರೋಥೆರಪಿನಲ್ಲಿ ಗುಣ ಮಾಡ್ತೀವಿ ಅಂತ ಹೇಳಿದ್ರಿ. ಶಸ್ತ್ರಚಿಕಿತ್ಸೆಗೆ ಹೋಗಬೇಕು ಅಂದರೆ ಬಹಳ ದುಬಾರಿ ಆಗುತ್ತೆ, ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ನ್ಯೂರೋಥೆರಪಿಗೆ ಬಂದಾಗ ಅದು ಎಷ್ಟು ದುಬಾರಿ? ಸರ್, ನ್ಯೂರೋಥೆರಪಿ ನೋಡಿ, ಈಗ ನಿಮ್ಗೆ ಯಾವುದೇ ಥರದ್ದು ಇನ್ವೆಸ್ಟಿಗೇಷನ್ಸ್ ಮಾಡಿಸ್ತಿರಲ್ಲ, ನೀವು MRI ಅಂತ ಹೇಳ್ತಿರಲ್ಲ, ಅದರಷ್ಟು ಚಾರ್ಜ್ ಆಗಲ್ಲ ನಮ್ಮಲ್ಲಿ ಕ್ಯೂರ್ ಆಗಿ ಹೊರಗಡೆ ಹೋಗೋವರೆಗೂ. ಬರೀ ನೀವು MRI ಏನು ಖರ್ಚು ಮಾಡ್ತೀರ ಅದಕ್ಕಿಂತ ಕಡಿಮೆನೇ ಆಗುತ್ತೆ, ಅಷ್ಟಂತೂ ಹೇಳ್ತೀನಿ. ವೀಕ್ಷಕರೇ, ವೈದ್ಯರು ಹೇಳ್ತಾ ಇದ್ದಾರೆ, ನೀವು ಶಸ್ತ್ರಚಿಕಿತ್ಸೆಗೆ ಹೋಗುವ ಮೊದಲು ಹೋಗಲೇಬೇಕಾದಂಥ ಪರಿಸ್ಥಿತಿ ಇದ್ದಾಗ ಒಮ್ಮೆ ಬಂದು ಆಯುರ್ವೇದಿಕ್ ನ್ಯೂರೋಥೆರಪಿಯನ್ನು ನೀವು ಟ್ರೈ ಮಾಡ್ಬೋದು. ಯಾಕಂದರೆ ನೀವು MRI ಒಂದು ಇನ್ವೆಸ್ಟಿಗೇಷನ್ ಮಾಡುವಷ್ಟು ಅಷ್ಟು ಹಣಕ್ಕೆ ನೀವು ಇಲ್ಲಿ ಪರಿಹಾರವನ್ನು ಕಂಡ್ಕೋಬೋದು ಅನ್ನುವಂತಹ ಕಾನ್ಫಿಡೆಂಟಾಗಿ ಡಾಕ್ಟರ್ ಜಗದೀಶ್ ನಾಯ್ಕ್ ಅವರು ಹೇಳ್ತಾ ಇದ್ದಾರೆ. ಸರ್, ನೋವು ಇಲ್ಲದೇ ಇರುವಂತಹ ಮನುಷ್ಯ, ದೈಹಿಕ ನೋವುಗಳಿಲ್ಲದೆ ಇರುವಂತಹ ಮನುಷ್ಯರನ್ನು ಬಹಳಷ್ಟು ಕಡಿಮೆ ನಾವು ನೋಡೋದು ಇವತ್ತಿನ ದಿನಗಳಲ್ಲಿ. 2 ತರಹದ ನೋವುಗಳನ್ನು ನೋಡ್ತೀವಿ. ಒಂದು ಅಕ್ಯೂಟ್ ಪೇಯ್ನ್, ಇನ್ನೊಂದು ಕ್ರಾನಿಕ್ ಪೇಯ್ನ್ ಅಂತ ಹೇಳ್ತಾರೆ. ಕ್ರಾನಿಕ್ ಅಂದರೆ ದೀರ್ಘಕಾಲಿಕವಾದ ನೋವು ಕಾಡ್ತಾ ಇರುತ್ತೆ. ಅಕ್ಯೂಟ್ ಅಂದರೆ ಯಾವುದೋ ಒಂದು ಸಂದರ್ಭದಲ್ಲಿ ಬಂದು ಇರುವಂತಹ ನೋವು. ನಿಮ್ಮ ಆಯುರ್ವೇದಿಕ್ ನ್ಯೂರೋಥೆರಪಿಯಲ್ಲಿ ಈ ನೋವುಗಳಿಗೆ ಪರಿಹಾರ ಇದೆಯಾ? ನೋಡಿ, ಆಯುರ್ವೇದದಲ್ಲಿ ಸರ್ವೇ ಸಾಮಾನ್ಯ ಗೊತ್ತಿರೋಂಗೆ ಕ್ರಾನಿಕ್ ಪೇಯ್ನ್ ಆಯುರ್ವೇದದಲ್ಲೇ ಟ್ರೀಟ್ ಆಗೋದು. ರೊಮೆಟಿಕ್ ಆರ್ಥ್ರೈಟಿಸ್ ಆಗಲಿ, ಅಥವಾ ನೀವು ಗೌಟಿ ಆರ್ಥ್ರೈಟಿಸ್ ಆಗಲಿ, ಆಯಿತಾ, ಲೋ ಬ್ಯಾಕ್ ಪೇಯ್ನ್ ಅಂತ ಹೇಳ್ತೀವಿ, ಅಂದರೆ ನಿಮಗೆ ಲಂಬಾರ್ ಸಯಾಟಿಕಾ ಈ ಥರದ ಪೇಯ್ನ್ಗಳಿಗೆ. ಇದು ಕ್ರಾನಿಕಲ್ ಡೆಫಿನೆಟ್ ಆಗಂತೂ ನಮ್ಮಲ್ಲಿ ಮೊದಲಿಂದನೂ ಸಹಜವಾಗಿ ಎಲ್ಲ ತುಂಬ ಜನ ಟ್ರೀಟ್ಮೆಂಟ್ ಮಾಡ್ಕೊಂಡು ಬರ್ತಿದ್ದಾರೆ. ಆದರೆ ತುಂಬ ಜನಕ್ಕೆ ಏನಾಗಿದೆ, ಇದು ಒಂದು ಭ್ರಮೆ ಇದೆ, ಆಯುರ್ವೇದದಲ್ಲಿ ಫಾಸ್ಟಾಗಿ ಟ್ರೀಟ್ಮೆಂಟ್ ಇಲ್ಲ, ನಿಧಾನಕ್ಕೆ ಟ್ರೀಟ್ಮೆಂಟ್ ಆಗುತ್ತೆ ಅದ್ರ. ಬಟ್ ನಾನು ಅದನ್ನ ನಂಬಲ್ಲ. ನೋಡಿ, ಆಯುರ್ವೇದಿಕ್ಗೆ ಬರುವಂಥ ಜನ ಸ್ಲೋ ಆಗಿ ಬರ್ತಾರೆ. ಎಲ್ಲಾ ಕಡೆ ಸ್ಟಿರಾಯ್ಡು ಅದು ಇದು ಇಂಜೆಕ್ಷನ್ಸ್ ಎಲ್ಲ ತೊಗೊಂಡು ಲಾಸ್ಟ್ ಅಲ್ಲಿ ಬರ್ತಾರೆ. ನಾವು ಅಂಥದ್ರಲ್ಲೂ ಅಂತ ಪೇಷಂಟ್ಗಳಿಗೆ ಕ್ರಾನಿಕ್ ಕಂಡೀಷನ್ ಅಲ್ಲಿ ವಾಸಿ ಮಾಡಿ ರಿಸಲ್ಟ್ ಕೊಟ್ಟಿದೀವಿ ಅಂದ್ರೆ ನಮ್ಮಲ್ಲಿ ಅಕ್ಯೂಟ್ ಅಲ್ಲಿ ಡೆಫಿನೆಟ್ ಆಗಿ ರಿಸಲ್ಟ್ ಇದ್ದೇ ಇರುತ್ತೆ. ಈಗಿನ ಜನಜೀವನ ಹೇಗಿದೆ ಅಂದ್ರೆ ಸ್ವಲ್ಪ ಕಾರು, ಸ್ಕೂಟ್ರು ಮತ್ತೆ ಕಂಫರ್ಟಬಲ್ ಲೈಫ್ ಝೋನ್. ಈಗ ಹಿಂದಿನ ಕಾಲಕ್ಕೆ ಕಂಪ್ಯಾರಿಟ್ಲಿ ಒಂದು 50-100 ಇಯರ್ಸ್ ಬ್ಯಾಕ್ ಕಂಪೇರ್ ಮಾಡಿದ್ರೆ ಅವಾಗ ತುಂಬಾ ಕಷ್ಟ ಜೀವಿಗಳಿದ್ರು. ಆಯ್ತಾ, ಯಾರೇ ಓಡಾಡಿದ್ರು ಕುದುರೆ ಅಥವಾ ಬುಲಕ್ ಕಾರ್ಟ್ ಅಂದ್ರೆ ಎತ್ತಿನ ಗಾಡಿಯಲ್ಲಿ, ಮತ್ತೆ ತುಂಬಾ ದೂರ ಪ್ರಯಾಣಿಸೋದು, ಮತ್ತೆ ತುಂಬಾ ಲೇಬರ್ ವರ್ಕ್ಗಳು ಜಾಸ್ತಿ ಇರ್ತಿದ್ವು, ಪೌಷ್ಟಿಕಾಂಶದ ಕೊರತೆ ಇರ್ತಿತ್ತು. ಹಿಂಗೆ ಇರ್ತಿದ್ದ ಅಂತ ಸಂದರ್ಭದಲ್ಲಿ ನಮ್ಮ ಯುದ್ಧದಲ್ಲಿ ಏಟಾದವ್ರಿಗಾಗ್ಲಿ ಅಥವಾ ತುಂಬ ಏನಾದ್ರು ಬೇರೆ ಥರದ ಇಂಜುರಿಗಳಾದರೆ ನಾವು ಈ ಆಲ್ಮೋಸ್ಟ್ ಹಿಸ್ಟ್ರಿಲಿ ನೋಡಿರ್ತೀವಿ. ಆಯಿತಾ, ಎಷ್ಟೋ ಕಥೆಗಳಲ್ಲಿ ಕೇಳಿರ್ತೀವಿ, ಇದಕ್ಕೆ ಯುದ್ಧ ಕಾಲದಲ್ಲಿ ಹಿಂಗೆ ಟ್ರೀಟ್ಮೆಂಟ್ ಮಾಡ್ತಿದ್ರು ಹಾಗೆ ಹೀಗೆ ಅಂತ. ಅಂದರೆ ಅವಾಗಂತೂ ಅಲೋಪತಿ ಇರಲಿಲ್ಲ, ಅಂದರೆ ಅವಾಗ ಬೇರೆ ಯಾವುದು ಸಿಸ್ಟಮ್ ಇರಲಿಲ್ಲ. ಇಡೀ ಇಂಡಿಯಾದಲ್ಲಿ ಇದ್ದದ್ದೇ ಒಂದು ಆಯುರ್ವೇದ, ಅದೇನೇ ಪದ್ಧತಿನ ನಾವು ಇದು ಮಾಡ್ಕೊತಾ ಇದ್ವಿ. ಆಯಿತಾ, ಸೊ ಅವಾಗ ಇದ್ದದ್ದು ಈಗಿಲ್ಲ ಅಂದರೆ ನಮ್ಮಲ್ಲಿ ಪ್ರಾಕ್ಟೀಸ್ ಮಾಡುವಂಥ ಆಯುರ್ವೇದಿಕ್ ಡಾಕ್ಟರ್ಸ್ಗಳ್ದು ಸ್ವಲ್ಪ ಆಸಕ್ತಿ ಕಡಿಮೆ ಆಗಿರ್ಬೋದು. ಮತ್ತು ಈಗಿಂದು ಸ್ಟೈಲ್ಗೆ ಫಾಸ್ಟಾಗೆ ಸ್ವಲ್ಪ ಅಟ್ರಾಕ್ಟಿವ್ ಆಗಿರುವಂಥ ಸೈನ್ಸ್ಗಳ ಬಗ್ಗೆ ಒಲವು ಹೊಂದಿರ್ಬೋದು ಅಷ್ಟೇ. ನಮ್ಮಲ್ಲೂ ಡೆಫಿನೆಟ್ ಆಗಿದೆ ಆತ್ಯಯಿಕ ಚಿಕಿತ್ಸಾ ಅಂತಲೇ ಅದಕ್ಕೆ ಒಂದು ಸಪ್ರೇಟ್ ಬ್ರಾಂಚ್ ಇದೆ.
ಅಕ್ಯೂಟ್ ಕಂಡೀಷನಲ್ಲಿ ನಾವು ನೋಡ್ತೀವಿ, ನಾವು ತುಂಬ ಚೆನ್ನಾಗಿ ಮೊದಲನೇ ದಿನವೇ ಅಕ್ಯೂಟ್ ಕಂಡೀಷನಲ್ಲಿರೋರಿಗೆ ನಾವು 50% ಪೇಯ್ನ್ ವಿತೌಟ್ ಎನಿ ಇಂಜೆಕ್ಷನ್ ಸ್ಟಿರಾಯ್ಡ್ಸ್ ಏನು ಇಲ್ದಂಗೆ ಮ್ಯಾನ್ಯುಲಿ ನಾವು ಥೆರಪಿಲೇ ಕೊಡ್ತೀವಿ, ಇಷ್ಟಂತೂ ಹೇಳ್ತೀನಿ. ವೀಕ್ಷಕರೇ, ವೈದ್ಯರು ಹೇಳ್ತಾ ಇದ್ದಾರೆ ಆ್ಯಕ್ಯೂಟ್ ಪೇಯ್ನ್ಗೆ, ಅಂದರೆ ಎಲ್ಲೋ ಸಡನ್ನಾಗಿ ಹೋಗುವಾಗ ಬೀಳ್ತೀರಿ, ಒಂದು ನೋವಾಗುತ್ತೆ, ಅದನ್ನು ಮೂಕೇಟು ಅಂತ ಕೂಡ ಕರೀತಾರೆ. ಅಂಥ ನೋವುಗಳು ಬಹಳಷ್ಟು ಸಮಯ ಉಳ್ಕೊಂಡ್ಬಿಡುತ್ತೆ ನಾವು ಯಾವುದೇ ಚಿಕಿತ್ಸೆ ತಗೊಳ್ಳಿಲ್ಲ ಅಂದರೆ. ಆಯುರ್ವೇದದಲ್ಲಿ ಆ್ಯಕ್ಯೂಟ್ ಪೇಯ್ನ್ಗಳಿಗೆ, ಆ ತಕ್ಷಣದ ಒಂದು ನೋವುಗಳಿಗೆ ಉತ್ತಮವಾದ ಪರಿಹಾರ ಇದೆ. ಬಂದು ವೈದ್ಯರನ್ನು ನೀವು ಕಂಡ್ರೆ ಖಂಡಿತವಾಗ್ಲೂ ನಿಮಗೆ ಅದರಿಂದ ಗುಣ ಆಗ್ತದೆ ಅಂತ ವೈದ್ಯರು ಹೇಳ್ತಾರೆ. ಆದರೆ ನಮ್ಮಲ್ಲೇ ಒಂದು ಸ್ವಲ್ಪ ಲಿಮಿಟೇಷನ್ಸ್ ಮಾಡ್ಕೊಂಡಿದ್ದೀವಿ. ಆಕ್ಸಿಡೆಂಟ್ ಆಗಿ, ಟ್ರಾಮಾ ಇಂಜುರೀಸ್ ಆಗಿ ಅಂಥದಕ್ಕೆಲ್ಲ ನಾವು ಸ್ವಲ್ಪ ಈಗ ನಾವು ಲೀಗಲಿ ಪರ್ಮಿಷನ್ ನಮಗೆ ಸೂಟಬಲ್ ಇಲ್ಲದೆ ಇರೋದ್ರಿಂದ ಸೊ ನಾವು ಅದನ್ನು ಆದಷ್ಟು ರೆಫರ್ ಮಾಡ್ತೀವಿ. ನಮ್ಮ ಲಿಮಿಟೇಷನ್ಸ್ ಏನಿದೆ ಅದನ್ನು ನೋಡಿ ನಾವು ಪ್ರಾಕ್ಟೀಸ್ ಮಾಡ್ತೀವಿ. ಸರ್, ಈಗಾಗಲೇ ನಾವು ಮಾತಾಡ್ತಾ ಇದ್ದೀವಿ ಆಯುರ್ವೇದ ನ್ಯೂರೋಪತಿ ಬಗ್ಗೆ ಮಾತಾಡ್ತಾ ಇದ್ದೀವಿ. ಯಾವ ಯಾವ ಕಾಯಿಲೆಗಳನ್ನು, ಬಹಳಷ್ಟು ರೀತಿಯ ಸಮಸ್ಯೆಗಳಿಂದ ನಮ್ಮ ಜನಸಾಮಾನ್ಯರು ಇವತ್ತು ಕಷ್ಟಪಡ್ತಾ ಇದ್ದಾರೆ, ಯಾವ್ಯಾವ ರೀತಿಯ ಪೇಯ್ನ್ಗಳನ್ನು ಅಥವಾ ಯಾವ್ಯಾವ ರೀತಿಯ ಕಾಯಿಲೆಗಳನ್ನು ನೀವು ಆಯುರ್ವೇದಿಕ್ ನ್ಯೂರೋಪತಿಯಿಂದ ಗುಣ ಮಾಡ್ತೀರಿ? ನೋಡಿ, ಸ್ಪೈನಲ್ಲಿ ಯಾವ್ಯಾವ್ದು ಪ್ರಾಬ್ಲಮ್ ಬರುತ್ತೆ ಅದು ಆಲ್ಮೋಸ್ಟ್ ಎಲ್ಲ ನಾವು ಆಯುರ್ವೇದಿಕ್ ನ್ಯೂರೋಥೆರಪಿಲಿ ಟ್ರೀಟ್ಮೆಂಟ್ ಕೊಡ್ತೇವೆ. ಸಾರಿ ಫಾರ್ ದ ಇಂಟ್ರಪ್ಷನ್ ಸರ್. ನಾನು ಡಾಕ್ಟ್ರು ಬೆನ್ನು ಹುರಿ ಅಂತ ಹೇಳಿದ ಕೂಡಲೇ, ಸ್ಪೈನ್ ಅಂತ ಹೇಳಿದ ಕೂಡಲೇ ನಮಗೆ ಸಾಮಾನ್ಯವಾಗಿ ಕಂಡು ಬರೋದು L4, L5, L3, L4 ಅಂತ ಹೇಳ್ತಾ ಇರ್ತಾರೆ. ಆ ನೋವುಗಳಿಗೋಸ್ಕರ ನಿಮ್ಮಲ್ಲಿ ಪರಿಹಾರ ಇದೆಯಾ? ಇದೆ ಸರ್, ಅದನ್ನು ಹೇಳಕ್ಕೆ ಹೊರಟಿದ್ದು ನಾನು. ಸ್ಪೈನ್ ಅಂದರೆ ಈ ತಲೆ ಕೆಳಭಾಗದಿಂದ ನಾವು ಕೂತ್ಕೊಳ್ಳೋ ಜಾಗದವರೆಗೂ ಇರುತ್ತೆ. ಅಲ್ಲಿ ಎಲ್ಲೋ ಒಂದು ಬೋನ್ಗಳು ಇಟ್ಕೆ ಜೋಡಿಸಿದ ರೀತಿಯಲ್ಲಿ ಜೋಡಿಸಿರುತ್ತೆ. ಆ ಸರ್ವೈಕಲ್ ಅಂದರೆ ಕುತ್ತಿಗೆ ಭಾಗ, ತೊರಾಸಿಕ್ ಅಂದರೆ ಕುತ್ತಿಗೆ ಕೆಳಗಡೆ ಭಾಗ, ಸೊಂಟದಲ್ಲಿ ಬರೋದು ಲಂಬರ್ ಭಾಗ. ಇನ್ನು ನಾವು ಕೂತ್ಕೊಳ್ಳೋ ಪೋರ್ಷನ್ನ ಸೇಕ್ರ ಮತ್ತು ಕಾಕ್ಸಿಕ್ ಅಂತ ಕರಿತೀವಿ. ಈ ಒಟ್ಟು ಎಲ್ಲ ವರ್ಟಿಬ್ರಸ್ಗಳಲ್ಲೂ ಒಂದು ಡಿಸ್ಕ್ ಅಂತ ಇರುತ್ತೆ. ಈ ಡಿಸ್ಕ್ ಚಿಗಿತು ಅಂತ ಹೇಳ್ತಾರೆ ಕೆಲವರು. ಕುತ್ತಿಗೆಯಲ್ಲಿ ಆಗ್ಬೋದು, ಇಲ್ಲ ಸೊಂಟದಲ್ಲಿ ಆಗ್ಬೋದು. ಮೇಜರಾಗಿ ನಾವು ನೋಡ್ತಿರೋ ಕೇಸ್ ಇವಾಗ ಸೊಂಟದಲ್ಲಿ, ಇದನ್ನ ಸ್ಲಿಪ್ ಡಿಸ್ಕ್ ಅಂತ ಕರಿತೀವಿ. ಆಯ್ತಾ? ಸರ್ವೈಕಲ್ ಅಲ್ಲಿ ಏನಾಗುತ್ತೆ, ಸರ್ವೈಕಲ್ ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ, ಅಥವಾ ಡಿಸ್ಕ್ ಪ್ರೊಲ್ಯಾಪ್ಸ್ ಅಂತ ಹೇಳ್ತೀವಿ. ಲಂಬರ್ ಅಲ್ಲಿದ್ರೆ ಲಂಬರ್ ಡಿಸ್ಕ್ ಪ್ರೊಲ್ಯಾಪ್ಸ್, ಡಿಸ್ಕ್ ಬಲ್ಜ್ ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದು ಸರ್ವೈಕಲ್ ಅಲ್ಲಿ ಮಸಲ್ಸು ಮತ್ತೆ ಸಾಫ್ಟ್ ಟಿಶ್ಯೂಸು ಮತ್ತೆ ನರ್ವ್ಸ್ಗೆ, ಲಿಗಮೆಂಟಲ್ ಟೆಂಡಾನ್ಸ್ಗೆ ಒತ್ತಡ ಜಾಸ್ತಿ ಆಗಿ ಅದನ್ನ ಸ್ಪ್ಯಾಸ್ಮ್ ಆಗ್ತಾ ಹೋಗುತ್ತೆ. ಆಮೇಲೆ ಅದನ್ನು ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂತ ಕರಿತೀವಿ. ಲಂಬರ್ ಅಲ್ಲಿದ್ರೆ ಲಂಬರ್ ಸ್ಪಾಂಡಿಲೈಸಿಸ್ ಅಂತ ಹೇಳ್ತೀವಿ. ಮತ್ತು ಇದೇ ಥರದ್ದು ಹಲವು ಥರದ್ದು ಪ್ರಾಬ್ಲಮ್ಗಳು ಇಂಜುರಿಯಿಂದ ಬರುತ್ತೆ. ಅದು ಅಂದರೆ ಎಲ್ಲೋ ಗಾಡೀಲಿ ಬಿದ್ದಿರ್ತಾರೆ, ಇಲ್ಲ ಹೇಗೋ ಬಿದ್ದಿರ್ತಾರೆ. ಅವಾಗ ಏನಾಗುತ್ತೆ, ಟ್ರಾಮಾ ಇಂಜುರಿ ಆಗಿ ಡಿಸ್ಕ್ ಬಲ್ಜ್ ಆಗಿರುತ್ತೆ. ಇನ್ನೂ ಸ್ವಲ್ಪ ಜೋರಾಗಿ ಯಾರಿಗೆ ಇಂಜುರಿ ಆಗಿರುತ್ತೆ ಅವ್ರಿಗೆ ಡಿಸ್ಕ್ ಹರ್ನಿಯಾ ಆಗುತ್ತೆ. ಅದು ಕುತ್ತಿಗೆಲಾದರೆ ಸರ್ವೈಕಲ್ ಡಿಸ್ಕ್ ಹರ್ನಿಯಾ ಅಂತೀವಿ, ಮತ್ತು ಲಂಬರ್ಲಾದರೆ ಲಂಬರ್ ಡಿಸ್ಕ್ ಹರ್ನಿಯಾ ಅಂತೀವಿ. ಸಾಮಾನ್ಯವಾಗಿ L4, L5 ಅಲ್ಲಿ ಜಾಸ್ತಿ ಪ್ರಾಬ್ಲಮ್ ಬರುತ್ತೆ. L5, S1 ಅಲ್ಲಿ ಪ್ರಾಬ್ಲಮ್ ಬರುತ್ತೆ, ಸರ್ವೇ ಸಾಮಾನ್ಯ. ಅದು ಡಿಸ್ಕ್ ಬಲ್ಜ್ ಆಗಿ ಏನಾಗುತ್ತೆ, ನರಗಳಿಗೆ ಒತ್ತಡ ಬೀಳುತ್ತೆ. ಇಲ್ಲಿಂದ ಕುತ್ತಿಗೆಗೆ ಒತ್ತಡ ಬಿದ್ದಾಗ ಶೋಲ್ಡ್ರ್ವರೆಗೂ ಬರುತ್ತೆ. ಶೂಟಿಂಗ್ ಪೇನ್ ಆಗುತ್ತೆ. ಇದು ರೇಡಿಯೇಟಿಂಗ್ ಪೈನ್ ಅಂತೀವಿ. ಅದು ಇರಿಟೇಷನ್ ಮಾಡುತ್ತೆ. ಅವ್ರಿಗೆ ಕೂತಾಗ ರಿಲೀಫ್ ಸಿಗಲ್ಲ, ಮಲಗಬೇಕು ಅನ್ಸುತ್ತೆ, ಅಥವಾ ಮಲ್ಕೊಂಡಾಗ ಕೂತ್ಕೋಬೇಕು ಅನ್ಸುತ್ತೆ. ಈ ಥರದ ಪ್ರಾಬ್ಲಮ್ಸ್ಗಳೆಲ್ಲ ಆಗುತ್ತೆ. ಇದು ಇರಿಟೇಷನ್ ಅಂತ ಹೇಳ್ತೀವಿ. ಮತ್ತು ಲಂಬಾರಲ್ಲೂ ಅಷ್ಟೇ, ಅಲ್ಲಿ ಸಯಾಟಿಕ ನರ್ವ್ ಅಂತ ಇರುತ್ತೊಂದು. ಆ ನರ್ವ್ ಮೇಲೆ ಒತ್ತಡ ಬಿದ್ದಾಗ ಯಾವ ಕಡೆ ಒತ್ತಡ ಇರುತ್ತೆ ಆ ಕಾಲು ಫುಲ್ಲು ಜೋಮ್ ಹಿಡಿಯೋದು, ಪೇಯ್ನ್ ಬರೋದು, ಬೆರಳವರೆಗೂ ನೋವು ಕಾಣಿಸ್ಕೊಳ್ಳೋದು, ಈ ಥರದ್ದೆಲ್ಲ ಸಮಸ್ಯೆ. ನಮ್ಮ ವೀಕ್ಷಕರಲ್ಲಿ ಬಹಳಷ್ಟು ಮಂದಿಗೆ ಆ ಸಮಸ್ಯೆ ಇರುತ್ತೆ ಸರ್. ಕೆಲವು ಸಲ ಸೊಂಟದಿಂದ ಕಾಲಿನ ಹಿಮ್ಮಡಿವರೆಗೂ ಆ ನೋವು, ಶೂಟಿಂಗ್ ಪೇಯ್ನ್ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಉತ್ತಮವಾದ ಪರಿಹಾರ ಇದರಲ್ಲಿ ಸಿಗುತ್ತೆ. ಇದೆ ನೋಡಿ, ಡಿಸ್ಕ್ ಬಲ್ಜಲ್ಲಿ ಏನಾಗುತ್ತೆ, ಇನ್ಫ್ಲಮೇಷನ್ ಆಗಿ ಹೊರಗಡೆ ಬಂದಿರುತ್ತೆ. ಅದು ನಾವು ಕೂತ್ಕೊಳ್ಳೋ ಪೋಸ್ಚರಿಂದ, ಮಾಡೋ ಕೆಲಸದಿಂದ, ಅಥವಾ ಬೇರೆ ಥರದ ವಿಧಾನಗಳಿಂದ. ಆಮೇಲೆ ಈಗಿನ ಜನ್ರೇಷನಲ್ಲಿ ತರಕಾರಿ ಹಣ್ಣುಗಳನ್ನು ತಿನ್ನೋದನ್ನ ಕಡಿಮೆ ಮಾಡಿದ್ದಾರೆ. ಆಮೇಲೆ ಡ್ರೈ ಫ್ರೂಟ್ಸ್ ಅಂತ ನಾವೇನು ಹೇಳ್ತೀವಿ. ಆಮೇಲೆ ಆಹಾರ ಪದ್ಧತಿಗಳು ಸ್ವಲ್ಪ ಬದಲಾವಣೆಗಳು ಮಾಡ್ಕೊಂಡಿದ್ದಾರೆ. ಜಂಕ್ ಫುಡ್ಸ್ ಈ ಥರದಿಂದ ಏನಾಗುತ್ತೆ, ಡಿಸ್ಕ್ಗೆ ಏನು ಸಲ್ಲಬೇಕು ಅದಕ್ಕೆ ಅಂಶ ಅದು ಸಲ್ಲಲ್ಲ. ತುಂಬ ನೀರು ಕಡಿಮೆ ಕುಡಿತಾರೆ, ಡಿಹೈಡ್ರೇಟ್ ಆಗಿರುತ್ತೆ. ಸೊ ಈ ಥರದ ಇದರಿಂದಾಗಿ ಅವ್ರಿಗೆ ಅದು ಡಿಸ್ಕ್ ಇನ್ಫ್ಲಮೇಷನ್ ಆಗ್ತಾ ಹೋಗಿ ಹಾಳೋಗ್ತಾ ಹೋಗುತ್ತೆ. ಆಮೇಲೆ ಏಜ್ ಆದವ್ರಿಗೆ ಡಿಜನ್ರೇಷನ್ ಆಗುತ್ತೆ. ಅದು ಎಲ್ಲರಿಗೂ ಆಗುತ್ತೆ. ಮುಂದೊಂದಿನ ಏಜ್ ಆದಾಗ ನನಗೂ ಆಗ್ಬೋದು. ಆದರೆ ಲೈಫ್ ಸ್ಟೈಲಲ್ಲಿ ನಾವು ಯೋಗ ಮತ್ತು ಎಕ್ಸಸೈಸ್ನ ಲಿಟ್ಲ್ ಬಿಟ್ ನಮ್ಮ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು ಹೋದ್ರೆ ನಿಮಗೆ ಯಾವ ಕಾಯಿಲೆ ಬರುತ್ತಲ್ಲ ಅದು 10-15 ವರ್ಷ ಪೋಸ್ಟ್ಪೋನ್ ಮಾಡ್ಬೋದು, ಈ ಥರ ಆಹಾರ ಪದ್ಧತಿ ಮತ್ತು ಯೋಗ ಮತ್ತು ಎಕ್ಸಸೈಸ್ ಮಾಡೋದ್ರಿಂದ. ಆಮೇಲೆ ಏನಾದರೂ ಪ್ರಾಬ್ಲಮ್ ಇದ್ದವ್ರು ಬಂದರೆ ನಮ್ಮ ಟ್ರೀಟ್ಮೆಂಟಲ್ಲಿ ಏನು ಮಾಡ್ತೀವಿ, ಈ ಡಿಸ್ಕ್ ಬಲ್ಜ್ನ ಕಡಿಮೆ ಮಾಡೋದಕ್ಕೆ ಮಾಡ್ತೀವಿ. ಡಿಸ್ಕ್ ಬಲ್ಜ್ ಕಡಿಮೆ ಆಗಿ ನರದ ಮೇಲೆ ಒತ್ತಡ ಕಡಿಮೆ ಆದರೆ ನೋವು ಕಡಿಮೆ ಆಗುತ್ತೆ, ಕಾಲಲ್ಲಿ ಜೋಗ್ ಹಿಡಿಯೋದು ಕಡಿಮೆ ಆಗುತ್ತೆ. ಅವ್ರು ಇಂಜೆಕ್ಷನ್ಗಾಗಲಿ ಸ್ಟೆರಾಯ್ಡಿನ್ ತಗೊಳ್ಳೋ ಅಂಥ ಅಗತ್ಯ ಇರೋದಿಲ್ಲ.
ಸರ್ಜರಿ ಮಾಡಿಸ್ಕೊಳ್ಳೋ ಅಗತ್ಯ ಇರಲ್ಲ. ವೀಕ್ಷಕರೇ, ನಮ್ಮ ವೈದ್ಯರಾದಂತಹ ಡಾಕ್ಟರ್ ಜಗದೀಶ್ ನಾಯಕ್ ಅವರು ಹೇಳ್ತಾ ಇದ್ದಾರೆ, ನಾವು ತಿನ್ನುವಂತಹ ಆಹಾರ ಏನಿದೆ, ಈಗ ನಾವು ಜಂಕ್ ಫುಡ್ ಎಲ್ಲ ತಿನ್ನೋದು, ಎಣ್ಣೆ ಪದಾರ್ಥಗಳು, ಜಿಡ್ಡಿನಾಂಶವನ್ನು ಜಾಸ್ತಿ ಸೇರಿಸ್ಕೊಂಡು ಆರೋಗ್ಯ ಕೆಡಿಸ್ಕೊಳ್ಳೋದಕ್ಕಿಂತ ಡ್ರೈ ಫ್ರೂಟ್ಸು, ಹಣ್ಣು, ತರಕಾರಿಗಳು ಇದನ್ನೆಲ್ಲ ತಿಂದು ಆರೋಗ್ಯವನ್ನು, ಬೇಕಾದಂತಹ ಪೋಷಕಾಂಶಗಳು ದೇಹಕ್ಕೆ ಸರಿಯಾಗಿ ಸಮತೋಲಿತವಾಗಿ ಸಿಕ್ಕೋ ಹಾಗೆ ಆದರೆ ಆಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಈ ತರಹದ ಮೂಳೆ ಸವಿಯುತ್ತೆ, ಎಲ್ಲರಿಗೂ ಸವಿಯುತ್ತೆ ವೃದ್ಧಾಪ್ಯ ಬಂದಾಗ. ಆದರೆ ಅದನ್ನು ಆದಷ್ಟು ನಿಧಾನಗತಿಯಲ್ಲಿ ಆಗುವಂತೆ ಅದನ್ನು ಮಾಡ್ಬೋದು ಅನ್ನೋದು ಡಾಕ್ಟರ್ ಜಗದೀಶ್ ನಾಯಕ್ ಅವರ ಮಾತುಗಳು. ಸರ್, ಆಯುರ್ವೇದಿಕ್ ನ್ಯೂರೋಪತಿ ಬಗ್ಗೆ ನೀವು ಮಾತಾಡ್ತಾ ಇದ್ದೀರಿ, ಇದರಲ್ಲಿ ಏನಾದರೂ ಅಡ್ಡ ಪರಿಣಾಮಗಳಿದೆಯಾ? ಸರ್, ಇದರಲ್ಲಿ ನೋಡಿ, ನಾನು ಒಂದು ನಿಮಗೆ ಹೇಳ್ತೀನಿ, ಇದು ತುಂಬ ಜನ ಕ್ವಶನ್ಸ್ ಮಾಡ್ತಾರೆ ನನಗೆ. ನನ್ನ ಫ್ರೆಂಡ್ಸ್ಗಳು ತುಂಬ ಜನ ಅಲೋಪತಿಕ್ ಇದ್ದಾರೆ. ಹಾಗಾಗಿ ನಾನು ಅವ್ರ ಪ್ರಾಕ್ಟೀಸ್ ನೋಡಿದ್ದೀನಿ. ಮತ್ತು ತುಂಬ ಜನ ನಾವು ಡಾಕ್ಟರ್ ಆಗೋಕ್ಕೂ ಮೊದಲು ಅಲೋಪತಿ ಹತ್ರ ಹೋದಾಗೆಲ್ಲ ನೋಡಿದ್ದೀವಿ. ಅವ್ರು ಏನೇ ಟ್ರೀಟ್ಮೆಂಟ್ ಕೊಟ್ಟರು ನಾವು ಎಲ್ಲೂ ಕೇಳಲ್ಲ ಇದರ ಸೈಡ್ ಎಫೆಕ್ಟ್ ಇದೆಯಾ ಅಂತ. ಬಟ್ ಆಯುರ್ವೇದಿಕ್ ಬಂದಾಗ ತುಂಬ ಜನ ಸರ್ ಇದರ ಸೈಡ್ ಎಫೆಕ್ಟ್ ಇದೆಯಾ ಅಂತ ಕೇಳ್ತಾರೆ. ನೋಡಿ, ಆಯುರ್ವೇದ ಅನ್ನೋದೇ ಒಂದು ಜೀವನದ ಪದ್ಧತಿ, ಆಯಿತಾ. ಇದರಲ್ಲಿ ನಿಮಗೆ ಸೈಡ್ ಎಫೆಕ್ಟ್ ಒಂದು ಚೂರು ಬರೋದಿಲ್ಲ. ಆದರೆ ಕೊಡೋ ರೀತಿ ಕೊಡಬೇಕು, ಅದನ್ನು ತಗೊಳ್ಳೋ ರೀತಿ ಅವರು ತಗೋಬೇಕು. ಅದನ್ನ ನಡ್ಕೊಳ್ಳೋ ರೀತಿಲಿ ಕಾಯಿಲೆಗೆ ಯಾವ ಥರ ಪಥ್ಯ ನಡ್ಕೋಬೇಕು ಅದು ನಡ್ಕೋಬೇಕು. ಅದು ಪಥ್ಯ ಅಂದರೆ ಏನಂತಂದರೆ, ಅದು ಒಂದು ಕೆಟಲಿಸ್ಟ್ ಅಂತ, ಒಂದು ವೆಹಿಕಲ್ ಅಂತ. ಈ ಮೆಡಿಸಿನ್ ಜೊತೆಗೆ ಆ ವೆಹಿಕಲಲ್ಲಿ ಹೋದರೆ ಬೇಗ ರೀಚ್ ಆಗ್ತೀವಿ, ಆ ಥರ ಅಷ್ಟೇ. ಇದರಲ್ಲಿ ಝೀರೋ ಸೈಡ್ ಎಫೆಕ್ಟ್ಸ್ ಮತ್ತು ರಿಸ್ಕ್ ಝೀರೋ. ನಮ್ಮ ಟ್ರೀಟ್ಮೆಂಟಲ್ಲಿ ಇಂಜುರಿ ಆಯಿತು, ಅದಾಯಿತು ಮತ್ತು ಜಾಸ್ತಿ ಆ ಥರ ಏನಿರಲ್ಲ. ಇದರಲ್ಲಿ ಝೀರೋ ರಿಸ್ಕ್ ಇರುತ್ತೆ ಸರ್, ಅಷ್ಟಂತ ಹೇಳ್ತೀವಿ. ವೀಕ್ಷಕರೇ, ಡಾಕ್ಟರ್ ಜಗದೀಶ್ ನಾಯಕ್ ಅವರು ರಸಶಾಸ್ತ್ರದಲ್ಲಿ MD ಪದವಿಯನ್ನು ಪಡ್ಕೊಂಡಿದ್ದಾರೆ. ಸರ್, ಈಗ ನನ್ನ ಪ್ರಶ್ನೆ, ಏನದು ರಸಶಾಸ್ತ್ರ? ಸರ್, ರಸಶಾಸ್ತ್ರ ಅಂದರೆ ಅದೊಂದು ವರ್ಡ್, ಆಯಿತಾ. ಇದು ನಮ್ಮಲ್ಲಿ ಏನಾಗುತ್ತೆ, ರಸ ಅನ್ನೋದನ್ನ ಮರ್ಕ್ಯೂರಿಗೆ ಕಂಪೇರ್ ಮಾಡಿದ್ದೀವಿ, ಶಾಸ್ತ್ರ ಅನ್ನೋದು ವಿದ್ಯೆ. ಮರ್ಕ್ಯೂರಿಯಿಂದ ಮಾಡುವಂಥ ಒಂದು ಮೆಡಿಸಿನ್ಸ್ನ ರಸಶಾಸ್ತ್ರ ಅಂತ ಹೇಳ್ತೀವಿ. ಮರ್ಕ್ಯೂರಿನ ಯಾಕೆ ಅಂದರೆ ಅದೇ ಟಾಪ್ ನಮ್ಮಲ್ಲಿ. ಇನ್ನು ಮಿಕ್ಕಿದೆಲ್ಲ ಹರ್ಬೋ ಮಿನರಲ್ ಪ್ರಿಪ್ರೇಷನ್ಸ್ ಎಲ್ಲ ಇದರಲ್ಲಿ ಬರುತ್ತೆ. ಇದರಲ್ಲಿ ಮಿನರಲ್ ಪ್ರಿಪ್ರೇಷನ್ಸಿಂದ ಮಾಡೋವಂಥ ಮೆಡಿಸಿನ್ಸ್ ಮತ್ತು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡುವಂಥ ಸೈನ್ಸ್ನ ನಾವು ರಸಶಾಸ್ತ್ರ ಅಂತ ಹೇಳ್ತೀವಿ. ಈ ರಸಶಾಸ್ತ್ರ ಏನಂದರೆ, ಇದು ಅಲ್ಪ ಮಾತ್ರ, ಸ್ವಲ್ಪ ಕ್ವಾಂಟಿಟಿ, ಆಯಿತಾ, ಶೀಘ್ರ ಪರಿಹಾರ ಅಂದರೆ ಇಮಿಡಿಯೇಟ್ ರಿಸಲ್ಟ್, ಆಯಿತಾ. ಮತ್ತು ಇದು ಓಡರ್ಲೆಸ್ ಅಂದರೆ ಕಹಿ ಇಲ್ಲ, ಸ್ಮೆಲ್ ಇಲ್ಲ, ಆಯಿತಾ, ಮತ್ತು ಟೇಸ್ಟ್ಲೆಸ್, ಆಯಿತಾ. ಈ ಥರ ಮೆಡಿಸಿನ್ಸ್ಗಳು ಇರುತ್ತೆ. ಮತ್ತು ನಮ್ಮಲ್ಲಿ ಭಸ್ಮಗಳು ಅಂತ ಹೇಳ್ತೀವಿ. ಭಸ್ಮಗಳು ಅಂದರೆ ಆ್ಯಕ್ಚುಲಿ ಈಗಿನ ಕಾಲದಲ್ಲಿ ಭಸ್ಮ ಅಂದರೆ ಏನೋ ಅನ್ಕೊಂತಾರೆ. ಭಸ್ಮ ಅಂದರೆ ಸಾಮಾನ್ಯವಾಗಿ ನಾವು ವಿಭೂತಿ ಅಂತ ಅನ್ಕೋತೀವಿ, ಆದರೆ ಏನು ಸರ್ ಅದು ಭಸ್ಮ? ಅಲ್ಲ, ಭಸ್ಮ ಅಂದರೆ ಏನಂದರೆ, ನಮ್ಮಲ್ಲಿ ಒಂದು ಸ್ಯಾನ್ಸ್ಕ್ರಿಟ್ ವರ್ಡ್ಸ್ನ ಯಾವ್ದಾರ ಒಂದು ಇಟ್ಟಿದ್ದಾರೆ ಅಂದರೆ ಆ ಒಂದು ವರ್ಡ್ಗೆ ಮೀನಿಂಗ್ ತುಂಬ ತುಂಬಿರುತ್ತೆ. ಸುಮ್ಮನೆ ಯಾವುದೋ ಒಂದು ಹೆಸರು ಇಡಲಿಕ್ಕಾಗಲ್ಲ. ಹಾಗಾಗಿ ಆ ಭಸ್ಮ ಅಂತ ಕೊಟ್ಟಿದ್ದಾರೆ. ಯಾವುದು ಮಿನರಲ್ಸು ನಮಗೆ ಹೊರಗಡೆ ಹೇಗಿದೆ ನ್ಯಾಚುರಲ್ ಆಗಿ, ಅದನ್ನು ನಮ್ಮ ಬಾಡಿಗೆ ಅಬ್ಸರ್ವ್ ಆಗೋ ಹಾಗೆ ಕನ್ವರ್ಟ್ ಮಾಡುವಂಥ ಪ್ರೋಸೆಸ್ನೇ ಭಸ್ಮೀಕರಣ ಪ್ರೋಸೆಸ್ ಅಂತ ಹೇಳ್ತೀವಿ. ಈ ಮೆಥಡ್ ಮಾಡಿದ್ಮೇಲೆ ನಮಗೆ ತುಂಬ ಮೈನರ್ ಕ್ವಾಂಟಿಟಿಲಿ ಆ ಭಸ್ಮನ ನಾವು ಮೈಗೆ ಅದನ್ನು ಕೊಡೋದಿರುತ್ತೆ, ಕಾಯಿಲೆಗೆ ಕೊಡುವಂಥದ್ದಿರುತ್ತೆ. ಇದನ್ನು ಈಗಿನ ಕಾಲಕ್ಕೆ ನ್ಯಾನೋ ಮೆಡಿಸಿನ್ಗೆ ಕನ್ವರ್ಟ್ ಮಾಡ್ಬೋದು. ನಮ್ಮಲ್ಲಿ ಭಸ್ಮ ಪರೀಕ್ಷೆಗಳು ಅಂತ ನಡೆಯುತ್ತೆ. ಅದನ್ನು ಒಂದ್ಸಲ ಪ್ರಿಪೇರ್ ಮಾಡಿದ್ಮೇಲೆ ಅದು ಕರೆಕ್ಟಾಗಿ ಆಗಿದೆಯಾ, ಅದು ಮೈಗೆ ಹೋಗೋ ಇದರಲ್ಲಿ ಏನಾರು ತೊಂದರೆ ಆಗುತ್ತಾ, ಆ ಥರದ್ದೆಲ್ಲ ಟೆಸ್ಟ್ ಮಾಡಿ ಅದನ್ನು ಟೆಸ್ಟ್ ಎಲ್ಲ ಪಾಸ್ ಆದಮೇಲೆ ಅದನ್ನು ಭಸ್ಮ ಅಂತ ಕರಿತೀವಿ, ಆಯಿತಾ. ಸೊ ಇದು ಪರಿಪಕ್ವ ಆಗಿರೋಂಥ ಭಸ್ಮಗಳು, ಅದನ್ನು ನ್ಯಾನೋ ಮೆಡಿಸಿನಿಗೆ ನಾವು ಕಂಪೇರ್ ಮಾಡ್ತೀವಿ ಈಗಿನ ಕಾಲದಂಥ ನ್ಯಾನೋ ಟೆಕ್ನಾಲಜಿಗೆ. ಅದು ಆಗಿನ ಕಾಲದ ನಮ್ಮ ಪೂರ್ವಜರು ಅಡಾಪ್ಟ್ ಮಾಡ್ಕೊಂಡು ಅದನ್ನು ವೈದ್ಯಕೀಯ ವೃತ್ತಿಲಿ ಅದನ್ನು ನಡೆಸ್ಕೊತಾ ಇದ್ರು ಅಂತ ಹೇಳ್ತೀವಿ. ಇದರದ್ದೇ MD ನಾವು ಮಾಡಿರೋದು. ಸರ್, ಈಗ ನಾವು ಆಯುರ್ವೇದ ನ್ಯೂರೋಥೆರಪಿ ಅಂತ ಹೇಳ್ತೀವಿ. ನಮ್ಮ ಋಷಿಮುನಿಗಳು ಬರೆದಂತಹ ಗ್ರಂಥಗಳು ಬೇಕಾದಷ್ಟಿವೆ, ಅದು ನಮಗೆ ಅಷ್ಟು ಗೊತ್ತಿಲ್ಲ, ತಮಗೆಲ್ಲ ಗೊತ್ತಿರುತ್ತೆ. ಅದು ಈ ಒಂದು ಥೆರಪಿಯನ್ನು ಆ ಋಷಿಮುನಿಗಳ ಕಾಲದಲ್ಲೇನಾದರೂ ಅವರು ಪ್ರಯೋಗ ಮಾಡಿದಾರಾ? ಸರ್ ನೋಡಿ, ಮನೋಜ್ ಶರ್ಮಾ ಸರ್ ಅವ್ರದ್ದು ಪ್ರಾಕ್ಟೀಸ್ ಮತ್ತು ಅವರ ಫೋರ್ ಫಾದರ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರಲ್ಲ, ಅವ್ರ ತಂದೆ ಆ ಒಂದು ಇದರಲ್ಲಿ ಏನಾಗಿದೆ, ಅವ್ರಿಗೆ ಕೆಲವೊಂದೊಂದು ಅಲ್ಲಿ ಇಲ್ಲಿ ಚೆದರೋಗಿರೋವಂಥ ವೈದ್ಯ ಪದ್ಧತಿಗಳು, ಪಂಚಕರ್ಮ ಥೆರಪಿಗಳಾಗಲಿ, ಬೇರೆ ಮೈನರ್ ಥೆರಪಿಗಳು ಸಣ್ಣ, ಈಗ ನೋಡಿ ಕಟಿಬಸ್ತಿ, ಈ ಥರದ್ದೆಲ್ಲ ಈಗ ರೀಸೆಂಟ್ ಅಡಾಪ್ಟ್ ಮಾಡ್ಕೊಂಡು ಬಂದಿರೋವಂಥದ್ದು. ಹಾಗೆ ಅಲ್ಲಿ ಇಲ್ಲಿ ಚೆದರೋಗಿರೋವಂಥ ಸೈನ್ಸ್ನ ಇವರು ಕ್ರೋಢೀಕರಿಸಿ ಒಂದು ಫಾರ್ಮೆಟ್ ಮಾಡಿದ್ದಾರೆ. ಆ ಟೆಕ್ನಿಕ್ನ ಅವರು ಆ ಥೆರಪಿನ ನ್ಯೂರೋಥೆರಪಿ ಅಂತ ಒಂದು ಇಟ್ಟಿದ್ದಾರೆ. ನ್ಯೂರೋಥೆರಪಿ ಏನಂತಂದ್ರೆ ಅಟ್ರಾಕ್ಟ್ ಆಗುತ್ತೆ ಜನಕ್ಕೆ ಒಂದು, ಮತ್ತೆ ಬೇಗ ನ್ಯೂರೋ ಅಂದರೆ ಒಂದು ನ್ಯೂರಾಲಜಿಕಲ್ ಡಿಸಾರ್ಡರ್ ಇಲ್ಲಿ ಹೋಗಬೇಕು ಅನ್ನೋದು ಗೊತ್ತಾಗುತ್ತೆ. ಮತ್ತೆ ನ್ಯೂರೋ ಸಂಬಂಧಪಟ್ಟಿರುವಂಥ ಕಾಯಿಲೆಗಳು ಇದರಲ್ಲಿ ಗುಣಮುಖ ಆಗುತ್ತೆ ಅನ್ನೋದು ಒಂದು ವರ್ಡ್ಗೆ ಅದನ್ನು ತೊಗೊಂಡು ಸೆಲೆಕ್ಟ್ ಮಾಡಿದ್ದೀವಿ. ಇದು ನೋಡಿ, ನ್ಯೂರೋಥೆರಪಿಲಿ ಏನೇನು ಬರುತ್ತೆ ಅಂತ ನಾನು ಹೇಳ್ಬಿಡ್ತೀನಿ ನಿಮಗೆ.
ನ್ಯೂರೋಥೆರಪಿ ಅಂದರೆ ಇಟ್ಸ್ ಎ ಸೆಟ್ ಆಫ್ ಟ್ರೀಟ್ಮೆಂಟ್. ಓಕೆ. ಒಂದು ಕಪ್ಪಿಂಗ್ ಅಂತ ಹೇಳ್ತೀವಿ, ಹಾರ್ಟ್ ಕಪ್ಪಿಂಗ್ ಅಂತ ಹೇಳ್ತೀವಿ, ಮತ್ತು ಮರ್ಮ ಚಿಕಿತ್ಸೆ ಅಂತ ಹೇಳ್ತೀವಿ. ಇದು ಮತ್ತು ನೆಕ್ಸ್ಟ್ ಅಭ್ಯಂಗ ಅಂತ ಹೇಳ್ತೀವಿ. ಅದಾದ ನಂತರ ಒಂದು ತಾಡನ ಅಂತ ಹೇಳ್ತೀವಿ, ಅಂದರೆ ಟ್ಯಾಪಿಂಗ್ ಅಂತ. ಟ್ಯಾಪಿಂಗ್ ಆ್ಯಂಡ್ ಟ್ರ್ಯಾಕ್ಷನ್ ಅಂತ ಹೇಳ್ತೀವಿ, ಆಂಚನ ಅಂತೆಲ್ಲ ಹೇಳ್ತೀವಿ ನಾವು ಅದನ್ನು. ಆಯಿತಾ, ಟ್ರ್ಯಾಕ್ಷನ್ ಕೊಡೋದು ಅಂತ. ಅದಾದ ನಂತರ ನಾವು ಅವ್ರಿಗೆ ಕೆಲವೊಂದೊಂದು ಕಡೆ ಕ್ರ್ಯಾಕಿಂಗ್ ಅಂತ ಮಾಡ್ತೀವಿ, ಅದು ಇದೆ ನಮ್ಮಲ್ಲಿ. ಮತ್ತು ಕೈರೋಪಾತ್ ಅಂತ ಈಗ ಕರೀತಾರೆ ಅದನ್ನು, ಕೈರೋಪ್ರಾಕ್ಟಿಸ್ ಅಂತಲೂ ಕರೀತಾರೆ. ಆ್ಯಂಡ್ ಅಗ್ನಿಕರ್ಮ ಅಂತ ಹೇಳ್ತೀವಿ. ಆಯಿತಾ, ಇನ್ನು ಸೂಜಿ ವೇದ ಚಿಕಿತ್ಸೆ ಅಂತ ಹೇಳ್ತೀವಿ, ಅಂದರೆ ಅಕ್ಯುಪಂಚರಿಂಗ್. ಈ ಥರದ್ದೆಲ್ಲ ತುಂಬ ಕಡೆ ನಮ್ಮ ಸಂಸ್ಕೃತಲ್ಲಿ, ನಮ್ಮ ವೈದ್ಯ ಗ್ರಂಥಗಳಲ್ಲಿ ಒಂದೊಂದು ಡಿಫ್ರೆಂಟ್ ಹೆಸರಲ್ಲಿದೆ. ಅದು ಅಲ್ಲಿ ಸಣ್ಣ ಸಣ್ಣ ಕಾಯಿಲೆಗಳಿಗೆ ಎಲ್ಲೆಲ್ಲಿ ಮೆನ್ಷನ್ ಮಾಡಿತ್ತು. ವಾತವಿಕಾರದಲ್ಲಿ ಒಂದೊಂದು ಕಡೆ ಏನೇನೋ ಹೇಳ್ಕೊಂಡು ಹೋಗಿದ್ದಾರೆ. ಅದನ್ನು ಇವರು ಸೆಟ್ ಆಫ್ ಫಾರ್ಮೆಟ್ ಮಾಡಿ ಇಂತಿಂಥ ಕಾಯಿಲೆಗೆ ಹೀಗೆ ಮಾಡ್ಬೋದು ಅಂತ ಮಾಡಿ ಅದನ್ನು ನಾವು ನ್ಯೂರೋಥೆರಪಿ ಅಂತ ಕರಿತೀವಿ. ಸರ್, ಈಗ ನಮ್ಮ ವೀಕ್ಷಕರಿಗೆ ಒಂದು ಕುತೂಹಲ ಇರುತ್ತೆ, ನ್ಯೂರೋಥೆರಪಿಯಲ್ಲಿ ಇಷ್ಟೆಲ್ಲ ವಿಧಾನಗಳಿಗೆ, ಇಷ್ಟೊಂದು ಪ್ರಾಬ್ಲಮ್ಗಳಿಗೆ ಡಾಕ್ಟ್ರು ಟ್ರೀಟ್ ಮಾಡ್ತಾ ಇದ್ದಾರಲ್ಲ, ಒಂದು 100 ಜನ ಪೇಷಂಟ್ಸ್ಗಳು ಬಂದರೆ ಅದು ಗುಣವಾಗುವಿಕೆಯ ರೇಟ್ ಅಂದರೆ ಅದು ಎಷ್ಟು % ಗುಣ ಆಗ್ಬೋದು ಸರ್? ಸರ್, ಮೆಡಿಕಲ್ ಫೀಲ್ಡಲ್ಲಿ ಹೇಗೆ ಅಂದರೆ ಯಾವುದು ಗ್ಯಾರಂಟಿಯಾಗಿ ಹೇಳಲಿಕ್ಕಾಗಲ್ಲ. ಅದು ಒಂದು ರೋಗಿ ಬಲ, ಇನ್ನೊಂದು ವ್ಯಾಧಿ ಬಲ ಅಂತ ಹೇಳ್ತೀವಿ. ಅಂದರೆ ಕಾಯಿಲೆಗಳು ಯಾವ ಸೆಟ್ಟಲ್ಲಿ ಬರ್ತಾರೆ, ಯಾವ ಇದರಲ್ಲಿ ಬರ್ತಾರೆ ಅಂತ ನೋಡಿ. ನಮ್ಮಲ್ಲಿ ನನ್ನ ಪರ್ಫಾರ್ಮೆನ್ಸ್ ಹೇಳ್ತೀನಿ. ನಮ್ಮಲ್ಲಿ ಬಂದಿರೋಂಥ ಅಷ್ಟು ಕೇಸಲ್ಲಿ ನಾವು 90+% ರಿಸಲ್ಟ್ ನಾವು ಕೊಡ್ಬೋದು. ಆದರೆ ಕೆಲವೊಂದೊಂದು ಮಿಸ್ ಆಗುತ್ತೆ ಕೆಲವೊಂದು ಕಾರಣಾಂತರಗಳಿಂದ. ಅಂಥದ್ದು ಸಕ್ಸಸ್ ಅನ್ನೋದು 100ಕ್ಕೆ 100 ಎಲ್ರಿಗೂ ಸಿಕ್ಕಿರೋ ಡಾಕ್ಟರ್ಗಳು ಹಂಗೆ ಇದೆ ಅಂತ ಹೇಳ್ಕೊಳ್ಳಲ್ಲ. ನಮ್ಮಲ್ಲೂ ಇರುತ್ತೆ ಕೆಲವು ಫೇಲ್ಯೂರ್ಸ್, ಬಟ್ ಆದರೆ ನಂದು ಫೇಲ್ಯೂರ್ ಕಡಿಮೆ ಇದೆ ಸರ್. 90%ಗಿಂತ ಪ್ಲಸ್ ನಮ್ಮಲ್ಲಿ ರಿಸಲ್ಟ್ ಕೊಟ್ಟಿದ್ದೀವಿ. ಅದು ಕೆಲವರಿಗೆ ಒಂದೇ ಸಿಟ್ಟಿಂಗಲ್ಲಿ ಆಗಿದೆ, ಕೆಲವರಿಗೆ 2ನೇ ತಿಂಗಳಿಗಾಗುತ್ತೆ, ಕೆಲವ್ರಿಗೆ 3ನೇ ತಿಂಗಳಿಗಾಗುತ್ತೆ. ಬಟ್ ರಿಸಲ್ಟ್ ಅಂತೂ ತುಂಬ ನಮ್ಮಲ್ಲಿ ಪರಿಣಾಮಕಾರಿಯಾಗಿದೆ. ಅದೇ ಸರ್, ನಾನು ಒಂದು ಸಲ ಬಂದಿದ್ದಾಗ ಕ್ಲಿನಿಕ್ ಕಡೆ ನೋಡ್ತಾ ಇದ್ದೆ, ಒಬ್ಬರು ವೀಲ್ಚೇರಲ್ಲಿ ಬಂದು ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಂಡು ಒಂದು ಬಹಳ ಬೇಗ ಗುಣಮುಖರಾಗಿ ಅವರು ನಡ್ಕೊಂಡು ಹೋದದ್ದನ್ನು ನಾನು ಕೂಡ ನೋಡಿದ್ದೀನಿ. ಆ ಥರ ಯಾವುದಾದ್ರೂ ತೀರಾ ಬೇಗ ಮಿರಾಕ್ಯುಲಸ್ ಆಗಿ ಗುಣ ಆದದ್ದು ನಿಮ್ಮ ನಡೆದಿದೆಯಾ? ಕೆಲವು ಲಕ್ಕೋ ಪೇಷಂಟ್ಗಳು ನಾವು 10 ದಿನಕ್ಕೆ 15 ದಿನಕ್ಕೆ ಅವರು ಒಂದು ಸ್ಟೇಬಲಾಗಿ ನಿಂತ್ಕೊಂಡು ವಿತ್ ಸಪೋರ್ಟ್ ಓಡಾಡಂಗೆ ಮಾಡಿದ್ದೀವಿ. ಒಂದು 6-7 ತಿಂಗಳಾದ ವಿತೌಟ್ ಸಪೋರ್ಟ್ ಅವ್ರ ಜೀವನನ ಅವರು ಏನೇ 1-2 ಕಾರ್ಯಕ್ರಮಗಳು ಏನಿದೆ, ಊಟ ತಿಂಡಿ ಮತ್ತು ಅದೆಲ್ಲ ಅವ್ರು ಸುಸೂತ್ರವಾಗಿ ಅವ್ರು ಮಾಡ್ಕೊಳ್ಳೋ ಮಾಡಿದ್ದೀವಿ. ವೀಕ್ಷಕರೇ, ತುಂಬ ಸಮಸ್ಯೆ ಇದ್ದಂತಹ ಪೇಷಂಟ್ಸ್ಗಳು ಎಲ್ಲೂ ಆಗಲ್ಲ ಎನ್ನುವಂಥ ಕೆಲವು ಸಲ ಕೈಚೆಲ್ಲಿ ಕುಳಿತಿರುವಂತಹ ಸಂದರ್ಭಗಳಲ್ಲಿ ಒಂದು ಸಲ ಆಯುರ್ವೇದಿಕ್ ನ್ಯೂರೋಥೆರಪಿಯನ್ನು ಟ್ರೈ ಮಾಡಿ. ಖಂಡಿತವಾಗ್ಲೂ ವೈದ್ಯರು ಹೇಳ್ತಾ ಇದ್ದಾರೆ 90% ಇದರಲ್ಲಿ ಗುಣ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸರ್, ಈಗ ನೋಡಿ, ಬಹಳಷ್ಟು ಪೇಷಂಟ್ಸ್ ಇರ್ತಾರೆ, ಅಲೋಪತಿ ವಿಜ್ಞಾನ ಯಾವುದೋ ಒಂದು ಬೇರೆ ಪದ್ಧತಿಯ ಚಿಕಿತ್ಸೆಯನ್ನು ಪಡ್ಕೋತಾ ಇರ್ತಾರೆ. ಅವರಿಗೆ ಅದರಲ್ಲಿ ತೃಪ್ತಿ ಸಿಕ್ಕಿರಲ್ಲ. ಈಗ ನಮ್ಮ ಕಾರ್ಯಕ್ರಮ ನೋಡಿ ಅನ್ಕೋತಾರೆ ಅವರು, ಯಾಕೆ ನಾನು ನ್ಯೂರೋಪತಿ ಟ್ರೈ ಮಾಡಬಾರ್ದು, ಆಯುರ್ವೇದಿಕ್ ನ್ಯೂರೋಪತಿಗೆ ಯಾಕೆ ಹೋಗಬಾರ್ದು ಅಂತ. ಆ ಔಷಧಿಗಳ ಜೊತೆಗೆ ನಿಮ್ಮ ಚಿಕಿತ್ಸೆಗೆ ಬರಬಹುದಾ? ಸರ್ ನೋಡಿ, ಯಾವ ಸೈನ್ಸು ಯಾವುದು ಮೇಲಿಲ್ಲ ಕೆಳಗಿಲ್ಲ. ಅಲೋಪತಿಯದು ಅವ್ರದ್ದೇ ಆದಂಥ ಒಂದು ಉತ್ತಮವಾದ ಇದೆ, ಅವ್ರದ್ರಲ್ಲಿ ಒಂದು ಕೆಲವು ಡಿಮೆರಿಟ್ಸು ಇರುತ್ತೆ. ಆಯಿತಾ, ಸೊ ಅದನ್ನು ತೊಗೊಂಡು ಇದನ್ನು ತೊಗೋಬೋದು. ಅದರಲ್ಲಿ ಕೆಲವು ಸಲ ವೈದ್ಯರದ್ದು ಸಲಹೆಯ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಆಯಿತಾ, ಈಗ ತುಂಬ ಜನ BP ಮಾತ್ರೆ ತೊಗೋತಿರ್ತಾರೆ, ನಮ್ಮ ಹತ್ರ ಬಂದಾಗ ಸರ್ BP ಮಾತ್ರೆ ನಿಲ್ಲಿಸ್ಬಿಡೋದ ಅಂತ, ಹಂಗೆ ನಿಲ್ಲಿಸ್ಲಿಕ್ಕಾಗಲ್ಲ. ಅದ್ರ ಜೊತೆಗೆ ಇದನ್ನು ತೊಗೋಬೇಕಾಗತ್ತೆ. ಕೆಲವೊಂದೊಂದು ಪೇಯ್ನ್, ಈಗ ಸೊಂಟ ತೊಗೋತಾ ಇರ್ತಾರೆ, ಮಾತ್ರೆ ಇಂಜೆಕ್ಷನ್ಸು ಸ್ಟಿರಾಯ್ಡ್ಸ್ ತೊಗೋತಿರ್ತಾರೆ, ಅಂಥದ್ದನ್ನು ನಾವು ನಿಲ್ಲಿಸೋಕ್ಕೆ ಹೇಳ್ತೀವಿ. ಇಲ್ಲ ಒಂದೇ ಸಲ ನಿಲ್ಸೋಕ್ಕಾಗಿಲ್ಲ ಅಂದರೆ ಟೇಪರಿಂಗ್ ಅಂತ ಹೇಳ್ತೀವಿ, ಕ್ರಮೇಣ ಕಡಿಮೆ ಮಾಡ್ಕೊಂಡು ಬಂದ್ಬೋದು. ನಾವು ಏನೇ ಇದ್ರೂ ನಮ್ಮ ಅಲೋಪತಿಕ್ ಮೆಡಿಸಿನ್ಸ್ನ ನಾವು ಕೊಡುವಂಥ ಇದ್ದಿಲ್ಲ. ಆಯುರ್ವೇದಿಕ್ ನಮ್ಮ ಮೆಡಿಸಿನ್ಸ್ ಏನಿದೆ ಅದನ್ನು ಮಾತ್ರ ನಾವು ಕೊಡ್ತೀವಿ. ಅಲೋಪತಿಕ್ ಮೆಡಿಸಿನ್ಸ್ ಅವ್ರೇನು ರೆಫರಲ್ ಬೇರೆ ಕಡೆ ತಂದಿರ್ತಾರೆ, ಅದನ್ನು ನಾವು ಸ್ಲೋಲಿ ಗ್ರ್ಯಾಜುಲಿ ಅಗತ್ಯ ಇದ್ದರೆ ಕಂಟಿನ್ಯೂ ಮಾಡೋಕ್ಕೆ ಹೇಳಿ, ಇಲ್ಲಾಂದರೆ ಟೇಪ್ ಸ್ಟಾಪ್ ಮಾಡಿಸ್ತೀವಿ. ಸರ್, ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಪ್ರಸವ ಆಗುವಾಗ, ಅಂದರೆ ಹೆರಿಗೆ ಆಗುವಾಗ ಶಸ್ತ್ರಚಿಕಿತ್ಸೆ ಮುಖಾಂತರನೇ ಹೆಚ್ಚು ಆಗುತ್ತೆ. ಸಿಸೇರಿಯನ್ ಡೆಲಿವರೀಸ್ ಮಾಡ್ತಾ ಇರ್ತಾರೆ. ಒಳ್ಳೆ ಕ್ವಶನ್ ಕೇಳಿದ್ರಿ ಸರ್. ಈ ಶಸ್ತ್ರಚಿಕಿತ್ಸೆಯಲ್ಲಿ ಮಾಡುವಾಗ ಸ್ಪೈನಲ್ ಅನಸ್ತೇಶಿಯಾ ಕೊಡ್ತಾರೆ. ಅದು ಆ ನಂತರದ ದಿನಗಳಲ್ಲಿ ಸ್ವಲ್ಪ ನೋವು ಕಾಣ್ತಾ ಇರುತ್ತೆ ಅದರಲ್ಲಿ. ಈ ನಿಮ್ಮ ಚಿಕಿತ್ಸೆಯ ಮೂಲಕ ಈ ದೀರ್ಘಾವಧಿಯಾಗಿ ಬರುವಂತಹ ಈ ಒಂದು ಹೆರಿಗೆಯ ಅಂದರೆ ಅನಸ್ತೇಶಿಯಾ ಪೇಯ್ನ್ ಏನಿರುತ್ತೆ, ಅದಕ್ಕೆ ಏನಾದರೂ ಪರಿಹಾರ ಇದೆಯಾ? ಹಾಂ, ನಮ್ಮಲ್ಲಿದೆ ಸರ್. ನೋಡಿ, ನಮ್ಮ ಆಯುರ್ವೇದ ಏನಂತಂದರೆ, ಯಾರು ರೋಗಿಯಾಗಿದ್ದಾನೆ ಅವನ್ನ ಸ್ವಸ್ಥ್ಯ ಮಾಡೋದು, ಅಂದರೆ ಅವನ್ನ ಹೆಲ್ತ್ ಇಂಪ್ರೂವ್ ಮಾಡೋವಂಥದ್ದು. ಯಾರು ಹೆಲ್ತಿಯಾಗಿದ್ದಾನೆ ಅವನಿಗೆ ರೋಗ ಬರ್ದಿರಂಗೆ ತಡೆಯೋದು. ಇದೇ ನಮ್ಮ ಬೇಸಿಕ್ ಆಯುರ್ವೇದ ಪ್ರಿನ್ಸಿಪಲ್. ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಾಸ ವಿಕಾರ ಪ್ರಶಮನ. ಸ್ವಾಸ್ಥ್ಯ ಅಂದರೆ ಅವನು ಹೆಲ್ತಿಯಾಗಿದ್ದಾನೆ, 45 ವರ್ಷ ಆಗುತ್ತೆ, ಆವಾಗ ಬ್ಯಾಕ್ ಪೇನ್ ಬರ್ಬೋದು. ಅಂಥವ್ರು ನಮ್ಮ ವರ್ಷಕ್ಕೆ ಒಂದ್ಸಲ ಇಲ್ಲ 3 ವರ್ಷಕ್ಕೆ ಒಂದ್ಸಲ ನಮ್ಮ ನ್ಯೂರೋಥೆರಪಿ ತೊಗೊಂಡ್ರೆ ಅವ್ರ ಸ್ಪೈನ್ ಚೆನ್ನಾಗಿರುತ್ತೆ.
ಯಾವುದೇ ಥರದ ಬ್ಯಾಕ್ ಪೇನ್ ಬರಲಿಕ್ಕೆ ಸಡನ್ನಾಗಿ ಬರೋಲ್ಲ, ಅದು ಪೋಸ್ಟ್ಪೋನ್ ಮಾಡ್ಬೋದು. ಆ ಥರದ್ರಲ್ಲಿ ನೀವು ಇದು ಕ್ವಶನ್ ತುಂಬ ಚೆನ್ನಾಗಿ ಕೇಳಿದ್ದೀರಾ. ಯಾರಿಗೆ ಸ್ಪೈನಲ್ ಅನಸ್ತೇಷ ಆಗಿರುತ್ತೆ, ಬರೀ ಹೆಂಗಸರು ಸಿಸೇರಿಯನ್ಗೆ ಹೋಗುವಂಥವ್ರು ಅಷ್ಟೇ ಅಲ್ಲ, ಕೆಲವು ಗಂಡಸರುಗಳಿಗೆ ಕೆಲವು ಆಗಿರುತ್ತೆ, ಎಲ್ಲಿ ಸ್ಪೈನಲ್ ಇಂಜುರಿ ಆಗಿ ಅನಸ್ತೇಷ ಕೊಟ್ಟು ಇಂಜುರಿ ಆಗಿರುತ್ತೆ, ಆ ಥರ ಲಂಬಾರ್ ಪಂಚರ್ ಆಗಿ ಇರೋಂಥವ್ರಿಗೆ ಸಾಮಾನ್ಯವಾಗಿ ಸ್ವಲ್ಪ ದಿನಗಳಾದ್ಮೇಲೆ ವರ್ಷಗಳಾದ್ಮೇಲೆ ಬರ್ಬೋದು, ಬರ್ದೇನೂ ಇರ್ಬೋದು. ಅವರ ಆಹಾರ ಪದ್ಧತಿ ಕೆಲಸದ ಪದ್ಧತಿ ಮೇಲೆ ಬಂದಾಗ ನಾವು ಪ್ರಿವೆನ್ಷನ್ ಆಗಿ ಅದು ಬಂದು ತೊಗೊಂಡ್ರೆ, ನಮ್ಮ ಹತ್ರ ಒಂದು ಸಿಟ್ಟಿಂಗ್ ತೊಗೊಂಡ್ರೆ ಅವರು ಒಂದು 10-15 ವರ್ಷ ಪೇಯ್ನ ಪೋಸ್ಟ್ಪೋನ್ ಮಾಡ್ದಂಗೆ ಮುಂದೋಡ್ಬೋದು. ಎಸ್ಪೆಷಲಿ ಸಿಸೇರಿಯನ್ ಆಗಿ ಅವರು ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡೋದ್ರಲ್ಲಿ ಬರ್ತಾರೆ ನಮ್ಮ ಹತ್ರ, ಅಂಥವ್ರು ತುಂಬ ಚೆನ್ನಾಗಿ ಕೆಲಸ ಮಾಡಿಕೊಂಡು ಅವರು ಗೃಹಿಣಿ ಥರದ್ದು ಮತ್ತು ಉದ್ಯೋಗದ್ದು ಅದೆಲ್ಲ ಮಾಡ್ಬೋದು ಸರ್ ಅವರು ಆರಾಮಾಗಿ. ಸರ್, ನಾವು ಭಾಳಷ್ಟು ಕಡೆ ನೋಡ್ತಾ ಇರ್ತೀವಿ, ಈ ಉದ್ಯೋಗಕ್ಕೋಸ್ಕರ ಈ ಬಸ್ಸಲ್ಲಿ ಸ್ವಲ್ಪ ದೂರದ ಪ್ರಯಾಣವನ್ನು ಮಾಡ್ತಾ ಇರುವಂಥ ಭಾಳಷ್ಟು ಜನಗಳ ಸಂಖ್ಯೆ ಇದೆ. ಅವ್ರದ್ದೆಲ್ಲರದು ಒಂದೇ ಸಮಸ್ಯೆ, ಲೋ ಬ್ಯಾಕ್ ಪೈನ್ ಅಥವಾ ಕುತ್ತಿಗೆ ನೋವು, ಸರ್ವಿಕಲ್. ನೋಡಿ ಸರ್, ಅದೇ ನಮ್ಮಲ್ಲಿ ಏನಂತಂದರೆ ನಮ್ಮಲ್ಲಿ ಒಂದು ನಮ್ಮ ಪ್ರೊಫೆಸರ್ ಅವರಿಂದ ನಾವು ಕಲ್ತಿರೋಂಥದ್ದು, ನಾವೊಂದು ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ವರ್ಷದಲ್ಲಿ 1 ದಿನ ಇಲ್ಲ 2 ಸಲ ನಾವು ಕ್ಯಾಂಪ್ ಮಾಡ್ತೀವಿ, ಫ್ರೀ ಕ್ಯಾಂಪ್. ಈ ಫ್ರೀ ಕ್ಯಾಂಪ್ ನಾವು ಮಾಡ್ತಿರೋ ಉದ್ದೇಶ ಏನಂದರೆ, ನಮ್ಮಲ್ಲಿ ಮಿಡಲ್ ಕ್ಲಾಸ್ ಮತ್ತು ಬಿಲೋ ಮಿಡಲ್ ಕ್ಲಾಸ್ ಯಾರಿಗೆ ಸ್ವಲ್ಪ ಪ್ರೈವೇಟು ಆಯುರ್ವೇದ ಅಂದರೆ ದುಬಾರಿ ಆ ಥರ ಅನ್ನೋರು ಇದಕ್ಕೆ ಬರಲಿ ಅಂತ. ಇಲ್ಲಿ ಏನಿದೆ, ನಾವು ಮಾಡಿದ್ರೆ 4 ದಿನ 7 ದಿನ ಕ್ಯಾಂಪ್ ಮಾಡ್ತೀವಿ. ಅವ್ರಿಗೆ ಬಂದು ಸುಮ್ಮನೆ ಏನೋ ತೊಗೊಂಡು ಹೋದ್ರು ಅಂತಲ್ಲ, ಅವ್ರಿಗೆ ಈ ಥರ ಕ್ಯಾಂಪ್ಗಳು ನಡೆಸ್ತೀವಿ ನಾವು. ಯಾರಿಗೆ ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪೆನ್ಸ್ ಆಗುತ್ತೆ ಅಥವಾ ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ, ಕ್ಯಾಂಪಿಗೆ ಬರಲಿ ಅಂತ ಅಷ್ಟೇ, ಆಯಿತಾ. ಮತ್ತು ಇನ್ನು ಮಿಕ್ಕಿದವರು ಮಿಡಲ್ ಕ್ಲಾಸ್ ಪೀಪಲ್ಸ್ಗಳಿಗೆ ಖರ್ಚು ಜಾಸ್ತಿ ಏನೋ ಇದರಲ್ಲಿ ವಾಸಿ ಆಗುತ್ತೋ ಇಲ್ಲೋ ಅಂತ ಹೇಳ್ತಾರೆ. ಈ ಥರದವ್ರಿಗೆಲ್ಲ ನಾವು ತುಂಬ ಕಡಿಮೆ ರೇಟಲ್ಲಿ ಹೇಳಿದ್ನಲ್ಲ, MRIಗಿಂತನೂ ಕಡಿಮೆ ಆಗುತ್ತೆ ರೇಟ್. ಆ ಥರದವ್ರು ಲೇಬರ್ ವರ್ಕ್, ಸ್ಟ್ಯಾಂಡಿಂಗ್ ವರ್ಕ್ ಮಾಡೋವಂಥವ್ರು, ಇಲ್ಲ ಭಾರ ಎತ್ಕೊಂಡು ಮಾಡೋಂಥವ್ರು, ಲೇಬರ್ಗಳು, ಸಂತೆಯಲ್ಲಿ ಕೆಲಸ ಮಾಡೋವಂಥವ್ರು ಅಥವಾ ಮೂಟೆ ಹೊರುವಂಥವ್ರು, ಟ್ರಾಫಿಕ್ ಪೊಲೀಸಿಂದ ಹಿಡಿದು ಏನೇ ಲೇಬರ್ ಥರದ ಕೆಲಸ ಮಾಡೋವಂಥವ್ರಿಗೂ ಬ್ಯಾಕ್ ಪೇನ್ ಬರುತ್ತೆ. ಅಂಥವ್ರು ಇಲ್ಲಿ ಬಂದು ನಾವು 1 ಸಿಟ್ಟಿಂಗ್ 2 ಸಿಟ್ಟಿಂಗ್ ತೊಗೊಂಡ್ರೆ ನಿಮ್ಗೆ ಇದ್ರ ಮೇಲೆ ಭಾಳ ಹೆಮ್ಮೆಯಿಂದ ನೀವು ಇನ್ನು 4 ಜನಕ್ಕೆ ಹೇಳ್ತೀರಾ, ಅಷ್ಟಂತೂ ನಾನು ನಿಮಗೆ ಕಾನ್ಫಿಡೆನ್ಸ್ ಕೊಡ್ಬೋದು. ವೀಕ್ಷಕರೇ, ವೈದ್ಯರು ಹೇಳ್ತಾ ಇದ್ದಾರೆ, ಬಹಳಷ್ಟು ಕಡೆ ಸೊಂಟ ನೋವು, ಬೆನ್ನು ನೋವು, ಕುತ್ತಿಗೆ ನೋವು ಬರುವಂತಹ ಕೆಲಸಗಳನ್ನು ಬಹಳಷ್ಟು ಶ್ರಮಿಕ ವರ್ಗ ಮಾಡ್ತಾ ಇದೆ. ಸಾಮಾನ್ಯವಾಗಿ ನಿಂತು ಕೆಲಸ ಮಾಡುವಂಥವ್ರಿಗೆ ಹೆಚ್ಚಾಗಿ ಈ ಥರ ಸಮಸ್ಯೆಗಳು ಎಲ್ಲ ಬರುತ್ತೆ. ಹೆಚ್ಚಿಗೆ ಹಣ ಅಂತೂ ಇದರಲ್ಲಿ ಹಾಕಬೇಕಾಗಿಲ್ಲ. ಆಯುರ್ವೇದ ನ್ಯೂರೋಥೆರಪಿ ಬಹಳಷ್ಟು ಕಡಿಮೆ ಹಣದಲ್ಲಿ ಎಲ್ಲವನ್ನು ವಾಸಿ ಮಾಡಿಕೊಡುತ್ತೆ ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಸರ್, ನಾವು ಆಯುರ್ವೇದ ನ್ಯೂರೋಥೆರಪಿ ಬಗ್ಗೆ ಮಾತಾಡ್ತಾ ಸರ್ ಇನ್ನೊಂದು ಆ್ಯಡ್ ಮಾಡಿಬಿಡ್ತೀನಿ. ಇಲ್ಲಿ ಏನಂತಂದರೆ, ನಮಗೆ ಆಯುರ್ವೇದಿಕಿಗೆ ಬರ್ತಿರೋ ಅಟ್ ಪ್ರೆಸೆಂಟ್ ಕಂಡೀಷನ್ ಏನಿದೆ ಅಂದರೆ, ಸ್ವಲ್ಪ ಬಿಲೋ ಮಿಡಲ್ ಕ್ಲಾಸು ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ಸ್ ಇಂಥವ್ರು ಬರ್ತಾರೆ. ನಿಮ್ಮ ಕಾರ್ಯಕ್ರಮದ ಮುಖಾಂತರ ನಾವೇನು ಕೇಳಲಿಕ್ಕೆ ಅಂದರೆ, ಇದು ಬರೀ ಅಂಥವ್ರೇ ಅಂತಲ್ಲ, ಬಡವ್ರಿಗೂ ಕೈ ಎಟಕ್ಸತ್ತಿದ್ದು, ಆಯಿತಾ. ಅವರು ಬಂದು ಒಂದು ಟ್ರೀಟ್ಮೆಂಟ್ ತೊಗೋಬೋದು, ಅಂತ ಏನು ಕಾಸ್ಟ್ಲಿ ಏನಿರಲ್ಲ, ಆಯಿತಾ. ಸೊ ಅವರು ಸುಮ್ಮನೆ ಇಂಜೆಕ್ಷನ್ಸ್ ಮಾತ್ರೆ ತೊಗೊಂಡು ನರಳೋದಕ್ಕಿಂತ ಒಂದು ಟ್ರೀಟ್ಮೆಂಟ್ ಮಾಡಿಕೊಂಡ್ರೆ ಉತ್ತಮ ಆಗುತ್ತೆ. ಇದರಿಂದ ನಾವು ಹೆಂಗಸರುಗಳಲ್ಲಿ ತಿಂಗಳ ಹೊಟ್ಟೆ ನೋವು ಬರುತ್ತೆ. ಈ ಆಯುರ್ವೇದಿಕ್ ನ್ಯೂರೋ ಟ್ರೀಟ್ಮೆಂಟ್ ತೊಗೊಂಡವ್ರಲ್ಲಿ ತುಂಬ ಅದು ಕಡಿಮೆ ಆಗಿದೆ ಸರ್, ಇಷ್ಟಂತ ಹೇಳ್ತೀವಿ. ವೈದ್ಯರು ಹೇಳ್ತಾರೆ, ಕಡಿಮೆ ವೆಚ್ಚದಲ್ಲಿ ನೀವು ಬೇರೆ ಕಡೆ ಎಲ್ಲ ಹೋಗಿ ಹೆಚ್ಚಿನ ಹಣವನ್ನು ಅಲ್ಲಿ ವ್ಯಯ ಮಾಡಬೇಡಿ, ಬನ್ನಿ ಒಂದು ಸಲ ಆಯುರ್ವೇದಿಕ್ ನ್ಯೂರೋ ಥೆರಪಿಯನ್ನು ಪಡ್ಕೊಳ್ಳಿ, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಿ. ನಮ್ಮ ಹತ್ರ ಹಣ ಇಲ್ವಲ್ಲ, ಹೇಗೆ ಹೋಗೋದು, ಆಯುರ್ವೇದ ದುಬಾರಿ, ಅದೆಲ್ಲವನ್ನು ಮನಸ್ಸಿಂದ ತೆಗೆದುಹಾಕಿ ಬಹಳ ಕಡಿಮೆ ಹಣದಲ್ಲಿ, ಆಗಲೇ ವೈದ್ಯರು ಹೇಳಿದ್ರು, ಒಂದು ಟೆಸ್ಟಿಂಗಿಗೆ ಆಗುವಷ್ಟು ಹಣದಲ್ಲಿ ಎಲ್ಲ ಚಿಕಿತ್ಸೆಗಳು ಲಭ್ಯ ಇದೆ ಅಂತ ಹೇಳ್ತಾರೆ. ಬಹಳಷ್ಟು ಕಡೆ ಉತ್ತಮವಾದಂತಹ ಇಂಥ ಡಾಕ್ಟರ್ಗಳು, ವೈದ್ಯರುಗಳು ಕೆಲಸ ಮಾಡ್ತಾ ಇರ್ತಾರೆ, ಆದರೆ ಅವರನ್ನು ನಾವು ಗುರುತಿಸಿರಲ್ಲ, ನಮಗೆ ಅವರಿರುವಂತಹ ಜಾಗ ಕೂಡ ಗೊತ್ತಿರಲ್ಲ. ನಿಮ್ಮ ಸಮಸ್ಯೆಗಳೇನಾದರೂ ಇದ್ದರೆ ನೀವು ವೈದ್ಯರನ್ನು ಸಂಪರ್ಕ ಮಾಡಬೇಕಾದ್ರೆ ನಮ್ಮ ಟಿ ವಿಯಲ್ಲಿ ವೈದ್ಯರ ದೂರವಾಣಿ ಸಂಖ್ಯೆ ಬರ್ತಾ ಇರುತ್ತೆ, ಅದನ್ನು ಬರೆದಿಟ್ಕೊಂಡು ಅವರಿಗೆ ನೀವು ಕಾಲ್ ಮಾಡಿ ಅಪಾಯಿಂಟ್ಮೆಂಟನ್ನು ತಗೋಬೋದು. ಹಾಗೆಯೇ ಕಾರ್ಯಕ್ರಮದ ಕೊನೆಯಲ್ಲಿ ವೈದ್ಯರ ಸಂಪೂರ್ಣವಾದ ವಿಳಾಸವನ್ನು ಕೂಡ ನಾವು ಕೊಡ್ತೀವಿ. ದಯಮಾಡಿ ಯಾರಿಗೆಲ್ಲ ಸಮಸ್ಯೆ ಇದೆ ಅವರು ಅದನ್ನು ಉಪಯೋಗಿಸ್ಕೊಳ್ಳಿ. ವೈದ್ಯರನ್ನು ಮತ್ತೊಂದು ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೀನಿ ಸರ್. ಈಗ ಹಾಟ್ ಕಪ್ಪಿಂಗ್ ಅಂತ ಹೇಳಿದ್ರಿ ನೀವು, ಈ ಹಾಟ್ ಕಪ್ಪಿಂಗ್ ಅಂದರೆ ಏನು? ಸೊ ಹಾಟ್ ಕಪ್ಪಿಂಗ್ ಅಂದರೆ ನೀವು ಒಂದು ವಿಜುವಲ್ ನೋಡಿದ್ರೆ ಅದರಲ್ಲಿ ಗೊತ್ತಾಗುತ್ತೆ. ಅದರಲ್ಲಿ ಏನಾಗುತ್ತೆ, ನಾವು ಮಸಲ್ಸ್ ಎಲ್ಲೆಲ್ಲಿ ಸ್ಪ್ಯಾಸ್ಮ್ ಆಗಿರುತ್ತೆ
ಅಂದರೆ ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ ಮಸಲ್ಸ್ ಹಿಡ್ಕೊಳಂಗಾಗಿರುತ್ತೆ, ಅಥವಾ ಏನೋ ಒಂದು ಭಾರ ಎತ್ತಬೇಕಾದ್ರೆ ಹಿಡ್ಕೊಳಂಗಾಗಿರುತ್ತೆ, ಅಥವಾ ಕೂತ್ಕೊಳ್ಳೋ ರೀತಿಯಲ್ಲಿ ಹಿಡ್ಕೊಳಂಗಿರುತ್ತೆ. ಆ ಥರ ಮಸಲ್ಸ್ನ ನಾವೇನು ಮಾಡ್ತೀವಿ, ಬರೀ ಮಾತ್ರೆ ನುಂಗೋದ್ರಿಂದ ಕಡಿಮೆ ಆಗಲ್ಲ. ಅಲ್ಲಿ ಮಸಾಜ್ ಮಾಡ್ಕೋತಾರೆ ಕೆಲವರು, ಆಯಿಂಟ್ಮೆಂಟ್ ಹಚ್ಚಿ, ಕೆಲವರು ಆಯಿಲ್ ಹಾಕಿ ಮಸಾಜ್ ಮಾಡ್ಕೋತಾರೆ. ಬಟ್ ಮಸಾಜ್ ಅಂತೂ ಹೆಲ್ಪ್ ಆಗುತ್ತೆ, ಬಟ್ ಮಾಡೋ ವಿಧಾನ ಸರಿ ಇರಲ್ಲ. ಆದರೂ ಮಾಡಿದ್ರೂ ಮಸಲ್ಸು ಫ್ರೀ ಆಗಿರಲ್ಲ. ಅಂಥದಕ್ಕೆ ಹಾಟ್ ಕಪ್ಪಿಂಗ್ ಏನು ಮಾಡುತ್ತೆ, ನಿಮಗೆ ಆರ್ಟಿಫಿಷಿಯಲಿ ಬ್ಲಡ್ನ ಅಲ್ಲಿ ಸರ್ಕ್ಯುಲೇಷನ್ ಜಾಸ್ತಿ ಮಾಡುತ್ತೆ. ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಹಾಟ್ ಕಪ್ಪಿಂಗ್ ಮತ್ತೆ ಸ್ಪ್ಯಾಸ್ಮ್ನ ಕಡಿಮೆ, ಅಂದರೆ ಮಸಲ್ ಇಟ್ಕೊಂಡಿರುತ್ತೆ, ಕ್ಯಾಚ್ ಆಗಿಬಿಟ್ಟಿರುತ್ತೆ ಮಸಲ್ಸ್, ಅದನ್ನು ಫ್ರೀ ಮಾಡುತ್ತೆ. ಆಯ್ತಾ. ಮತ್ತೆ ಬ್ಲಡ್ ಕಪ್ಪಿಂಗ್ ಅಂತ ಹೇಳ್ತೀವಿ. ಬ್ಲಡ್ ಕಪ್ಪಿಂಗ್ ಅಂದರೆ ಅಲ್ಲಿ ತುಂಬ ಹಾರ್ಡ್ ಆಗಿಬಿಟ್ಟಿರುತ್ತೆ ಅವ್ರಿಗೆ, ಅಲ್ಲಿ ಅವ್ರಿಗೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಕಡಿಮೆ ಆಗಿರ್ತಿರುತ್ತೆ. ಅಂಥದ್ದು ನಾವು ಆರ್ಟಿಫಿಷಿಯಲ್ ಬ್ಲಡ್ ಕಪ್ಪಿಂಗ್ ಅಂತ ಮಾಡ್ತೀವಿ. ಅಂದರೆ ಸರ್, ಈಗ ಮೊದಲೆಲ್ಲ ಅದಕ್ಕೆ ಜಿಗಣೆಯನ್ನು ಬಿಟ್ಟು ರಕ್ತವನ್ನು ಹೀರಿಸ್ತಾ ಇದ್ರು, ಅದನ್ನು ರಕ್ತಮೋಕ್ಷಣ ಅಂತ ಹೇಳ್ತೀವಿ ನಾವು. ರಕ್ತಮೋಕ್ಷಣ. ಬಟ್ ಈಗ ಏನಾಗಿದೆ, ಜಿಗಣೆ ಆ್ಯಕ್ಚುಲಿ ಅದು ಕೆಲವೊಂದೊಂದು ಕಾಯಿಲೆಗಳಿಗೆ ಹೆಲ್ಪ್ ಆಗುತ್ತೆ ತುಂಬ, ಎಸ್ಪೆಷಲಿ ಸೋರಿಯಾಸಿಸ್ ಮತ್ತು ಆ ಥರದಕ್ಕೆ. ಬಟ್ ಈಗ ಜಿಗಣೆಗಳದ್ದು ಒಂದು ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ, ಅದು ಸಿಗ್ತಾ ಇಲ್ಲ, ಅವೈಲಬಿಲಿಟಿ ಇಲ್ಲ. ಎರಡನೇದು, ಅದರಲ್ಲಿ ನಮಗೆ ಟೈಮ್ ತುಂಬ ಕನ್ಸ್ಯೂಮ್ ಆಗುತ್ತೆ. ಮತ್ತು ಮೂರನೇದು, ಒಬ್ಬರಿಗೆ ಅದನ್ನು ಹಾಕಿದ್ಮೇಲೆ ಇನ್ನೊಬ್ರಿಗೆ ಹಾಕಲಿಕ್ಕೆ ತುಂಬ ಟೈಮ್ ಅದಕ್ಕೆ ಗ್ಯಾಪ್ ಕೊಡಬೇಕು. ಆಯಿತಾ. ಮತ್ತು ಈ ಕೋವಿಡ್ ಬಂದಾಗಿಂದ ಅದನ್ನು ಭಾಳ ಯೂಸ್ ಮಾಡಲಿಕ್ಕೂ ಕಷ್ಟ ಆಗ್ತದೆ. ಹಾಗಾಗಿ ನಾವು ಇದನ್ನು ಬ್ಲಡ್ ಕಪ್ಪಿಂಗ್ನ ಇದು ಅದಕ್ಕಿಂತ ಫಾಸ್ಟ್ ಮತ್ತು ಬೇಗ ಕೆಲಸ ಮುಗಿಯುತ್ತೆ. ಆಯಿತಾ. ಸೊ ಇದೊಂದು ಬ್ಲಡ್ ಕಪ್ಪಿಂಗ್ ಅಂತ ಹೇಳ್ತೀವಿ. ಆಮೇಲೆ ಅಗ್ನಿಕರ್ಮ ಅಂತ ಹೇಳ್ತೀವಿ. ಆ ಥರದ್ದೆಲ್ಲ ಮಾಡೋದ್ರಿಂದ ಅದು ಮಸಲ್ಸ್ ಇಟ್ಕೊಂಡಿರೋಂಥದ್ದು ಏನಿದೆ ಅದು ಕಡಿಮೆ ಆಗುತ್ತೆ. ನಾನು ಆದಷ್ಟು ಇದು ಜನಸಾಮಾನ್ಯರಿಗೆ ಅರ್ಥ ಆಗೋ ಭಾಷೆಯಲ್ಲಿ ಹೇಳ್ತೀನಿ. ಮೆಡಿಕಲ್ ಲ್ಯಾಂಗ್ವೇಜ್ ಅವರು ಕಡಿಮೆ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಅವ್ರಿಗೆ ಅರ್ಥ ಆಗಲಿ. ಹೌದು, ನಮ್ಮ ವೀಕ್ಷಕರಿಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ಡಾಕ್ಟ್ರು ಬಹಳ ಸುಲಭವಾದಂತಹ ಪದಗಳಲ್ಲಿ ಅವರು ತಿಳಿಸ್ತಾ ಇದ್ದಾರೆ. ರಕ್ತಮೋಕ್ಷಣ ಇರ್ಬೋದು, ಹಾಟ್ ಕಪ್ಪಿಂಗ್, ಬಿಸಿಯಾದಂತಹ ಕಪ್ಗಳನ್ನು ನೋವಿರುವಂತಹ ಜಾಗಕ್ಕೆ ಅದನ್ನು ಕಚ್ಚಿಸಿ ಮತ್ತೆ ಅದನ್ನು ತೆಗೆದು ರಕ್ತ ಸಂಚಾರ ಸುಗಮವಾಗೋ ಥರ ಮಾಡುವಂತಹ ಒಂದು ಚಿಕಿತ್ಸೆ ಈ ಆಯುರ್ವೇದ ನ್ಯೂರೋಥೆರಪಿ, ಅದನ್ನು ಮಾಡ್ತಾ ಇದ್ದಾರೆ. ಸರ್, ನಾನು ಬಹಳಷ್ಟು ಕಡೆ ನೋಡ್ತಾ ಇರ್ತೀವಿ ಪಂಚಕರ್ಮ, ಬಹಳಷ್ಟು ಜನಗಳಿಗೆ ಗೊತ್ತಿದೆ ಪಂಚಕರ್ಮದ ಬಗ್ಗೆ. ಅದರಲ್ಲಿ ವಾಮನ, ವಿರೇಚನ ಇವೆಲ್ಲ ಇರ್ತದೆ. ಅಲ್ಲಿ ನೀವು ಪಂಚಕರ್ಮ ಥೆರಪಿಗೆ ಹೋದಾಗ ಒಂದಷ್ಟು ಎಣ್ಣೆಯನ್ನು ಅಭ್ಯಂಗ ಮಾಡಿ, ಅದನ್ನು ಲೇಪನ ಮಾಡಿ, ಮಸಾಜ್ ಮಾಡಿ ಬಹಳಷ್ಟು ಸಮಯ ಹಿಡಿತದೆ. ನಂತರ ಸ್ನಾನ ಮಾಡಿಕೊಂಡು ಹೋಗಬೇಕಾಗುತ್ತೆ, ಮೈಯೆಲ್ಲ ಎಣ್ಣೆ ಆಗಿರುತ್ತೆ. ನಿಮ್ಮಲ್ಲೂ ಕೂಡ ನಿಮ್ಮ ಆಯುರ್ವೇದ ನ್ಯೂರೋಥೆರಪಿಯಲ್ಲೂ ಹಾಗೇನಾ? ಇಲ್ಲ, ನಮ್ಮಲ್ಲಿ ನ್ಯೂರೋಥೆರಪಿ ನಾವು ಬ್ಯಾಕಿಗೆ ಅಷ್ಟೇ ಮಾಡುವಂಥದ್ದು. ಮತ್ತು ಇದರಲ್ಲಿ ತುಂಬ ಟ್ರೀಟ್ಮೆಂಟ್ಗಳು ನಡೆಯೋದ್ರೊಳಗೆ ನಾವು ಅಪ್ಲೈ ಮಾಡಿರುವಂಥ ಎಣ್ಣೆ ಅದು ಇಂಬ್ರೋಗಿರುತ್ತೆ, ಅದು ಹೀರೋಗ್ಬಿಟ್ಟಿರುತ್ತೆ. ಮತ್ತು ಅವರು ಮತ್ತು ಅಂಥ ಏನು ಆಯಿಲಿಯಾಗಿ ಸ್ನಾನ ಮಾಡಬೇಕು ಮತ್ತು ಆ ಥರ ಕಂಡೀಷನ್ ಇರಲ್ಲ. ಅವರು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಆಫೀಸ್ಗೆ ಹೋಗಿ ಕೆಲಸ ಮಾಡ್ಕೊಂಡು ನಿಮ್ಮದೇಗೆ ಆಮೇಲೆ ಮತ್ತೆ ರಾತ್ರಿಗೆ ಹೋದಾಗಲೂ ಸ್ನಾನ ಮಾಡ್ಬೋದು, ಇಲ್ಲಾಂದರೆ ಮಾರ್ನಿಂಗ್ ಸ್ನಾನ ಮಾಡ್ಬೋದು. ಇದರಲ್ಲಿ ನಿಮಗೆ ಟೈಮ್ ಕನ್ಸ್ಯೂಮ್ ಇರಲ್ಲ. ನಿಮಗೆ ಇದರಲ್ಲಿ ಹೇಳಿದ್ನಲ್ಲ ನಾನು, ಇದರಲ್ಲಿ ಒಂಥರ ಮಡಿವಂತಿಕೆ ಅಂತ ಇದೇನಿರಲ್ಲ. ಅಯ್ಯೋ ಬೆಳಗ್ಗೆ ಹೊತ್ತೇ ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಆಮೇಲೆ ಆಫೀಸ್ಗೆ ಹೋಗಿ ಲೇಟ್ ಆಗುತ್ತೆ, ಆ ಥರ ಇಲ್ಲ. ನಮ್ಮದು ವರ್ಕಿಂಗ್ ಅವರ್ಸಲ್ಲಿ ಬಂದು ಅವ್ರು ವರ್ಕಿಂಗ್ ಅವರ್ಸಲ್ಲಿ ಮುಗಿಸ್ಕೊಂಡು ಡ್ಯೂಟಿಗೆ ಹೋಗ್ಬೋದು. ವೀಕ್ಷಕರೇ ನೋಡಿ, ಭಾಳ ಉತ್ತಮವಾದಂಥ ವಿಚಾರ ಹೇಳಿದ್ದಾರೆ. ನೀವು ಮೈಗೆಲ್ಲ ಎಣ್ಣೆ ಹಚ್ಚಿಸ್ಕೊಂಡು ಸ್ನಾನ ಮಾಡಿ ಭಾಳಷ್ಟು ಸಮಯ ತಗೊಂಡು ಹೋಗಬೇಕು ಅನ್ನೋ ಥರ ಏನಿಲ್ಲ. ಈ ಆಯುರ್ವೇದಿಕ್ ನ್ಯೂರೋಥೆರಪಿ ಮಾಡೋದು ಬೆನ್ನಿನ ಭಾಗಕ್ಕೆ ಹೆಚ್ಚಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಆಫೀಸ್ಗೆ ಹೋಗೋಕ್ಕಿಂತ ಒಂದು ಅರ್ಧ ಗಂಟೆ ಮೊದಲೇ ಬಂದು ಅದನ್ನು ಟ್ರೀಟ್ಮೆಂಟನ್ನು ತೊಗೊಂಡು ಮತ್ತೆ ನೀವು ಆಫೀಸ್ಗೆ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದರಲ್ಲಿ ಅಂಟು ಜಿಗಿಟು ಏನೂ ಇರಲ್ಲ, ಆರಾಮಾಗಿ ನೀವು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಮನೆಗೆ ಹೋಗ್ಬೋದು ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಸರ್, ನಾನು ನಿಮ್ಮ ಕ್ಲಿನಿಕ್ಕಿಗೆ ಬಂದಿದ್ದಾಗ ನೀವೇ ಥೆರಪಿ ಮಾಡ್ತಾಯಿದ್ರಿ. ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೀವಿ ಥೆರಪಿಸ್ಟ್ಗಳು ಥೆರಪಿ ಮಾಡ್ತಾ ಇರ್ತಾರೆ, ಆದರೆ ನೀವೇ ಥೆರಪಿ ಮಾಡ್ತಾ ಇದ್ರಲ್ಲ, ಎಲ್ಲ ಪೇಷಂಟ್ಸ್ಗಳಿಗೆ ನೀವೇ ಥೆರಪಿ ಮಾಡ್ತೀರಾ? ಹಾಂ, ಆಲ್ಮೋಸ್ಟ್ ನಾವೇ ಮಾಡ್ತೀವಿ. ಕೆಲವು ಪೇಷಂಟ್ಸ್ಗಳಿಗೆ ನಾವು ಪೂರ್ತಿಯಾಗಿ ಮಾಡಲಿಲ್ಲ ಅಂದ್ರೂ ಅವ್ರ ಪ್ರಾಬ್ಲಮ್ ಏನಿದೆ ಆ ಟೈಮಲ್ಲಿ ನಾವು ಅದನ್ನು ಮಾಡ್ತೀವಿ. ಮಿಕ್ಕಿದೆಲ್ಲ ಥೆರಪಿಸ್ಟ್ಗಳು ಮಾಡ್ತಾನೆ ಇರ್ತಾರೆ ಟ್ರೀಟ್ಮೆಂಟ್ಗಳು. ಕೆಲವೊಂದೊಂದು ಸ್ಪೆಸಿಫಿಕ್ಕಾಗಿ ನಾವೇ ಮಾಡೋವಂಥದ್ದು ಇರುತ್ತೆ. ನೋಡಿ, ಬರೀ MRI ಮತ್ತು ಬ್ಲಡ್ ಟೆಸ್ಟ್ ನೋಡೋದು ಮತ್ತು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡೋದಕ್ಕಿಂತ ನನ್ನ ಅನುಭವ, ನಾವು ಟ್ರೀಟ್ಮೆಂಟ್ ಮಾಡಬೇಕಾದ್ರೆ ಅವ್ರ ಕಾಯಿಲೆಗೆ ನಾವು ಕರೆಕ್ಟಾಗಿ ಸ್ಪಂದಿಸ್ತೀವಿ. ನಮಗೆ 100ಕ್ಕೆ 100 ನಾವು ಅವ್ರಿಗೆ ತೊಡ್ಕೋತೀವಿ. ಮತ್ತು ನಾನು ಒಂದು 10 ಪೇಷಂಟ್ ನೋಡೋದಕ್ಕೂ ನಾನು 100 ಪೇಷಂಟ್ ನೋಡೋದಕ್ಕೂ ಭಾಳ ವ್ಯತ್ಯಾಸ ಆಗುತ್ತೆ. ಅವಾಗ ನಮ್ಮ ಎಕ್ಸ್ಪೀರಿಯೆನ್ಸ್ ಡಬಲ್ ಆಗುತ್ತೆ ಸರ್. ನಾವು ಅದನ್ನು ಕೈ ಹಾಕಿ ನಾವೇ ಟ್ರೀಟ್ಮೆಂಟ್ ಮಾಡ್ಬೇಕಾದ್ರೆ ಅವ್ರಿಗೆ ಎಲ್ಲಿ ಮಾಂಸದ್ದು ಹಿಡ್ಕೊಂಡಿದೆ, ಎಲ್ಲಿ ಲಿಗಮೆಂಟಲ್ಲಿ ಅವ್ರಿಗೆ ಟೇರ್ ಆಗಿರೋ ಜಾಗದಿಂದ ನೋವು ಬರ್ತಾ ಇದೆ, ಎಲ್ಲಿ ಮೂಳೆಗಳು ಏನಾದರೂ ಡಿಸ್ಲೊಕೇಟ್ ಆಗಿದೆಯಾ ಅಥವಾ ಕರ್ವೇಚರ್ ಚೇಂಜ್ ಆಗಿದೆಯಾ, ಅನಾಟಮಿಕಲ್ ಚೇಂಜಸ್ ಏನಾಗಿದೆ, ಅವ್ರಿಗೆ ಎಷ್ಟು ಟ್ರ್ಯಾಕ್ಷನ್ ಕೊಡಬೇಕು, ಇದೆಲ್ಲ ನಮಗೊಂದು ಐಡಿಯಾ ಬಂದುಬಿಡುತ್ತೆ. ನಮ್ಗೆ ಈಗಾಗಲೇ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನಾವು ಒಂದು 2 ಸಿಟ್ಟಿಂಗ್ 3 ಸಿಟ್ಟಿಂಗ್ ಮಾಡಿದ ತಕ್ಷಣ ಅವ್ರಿಗೆ ಇನ್ನೂ ರಿಸಲ್ಟ್ ಲಾಸ್ಟ್ ಡೇ ಏನು ಕೊಡ್ಬೋದು ಅದನ್ನು 3-4 ದಿನದಲ್ಲೇ ಕೊಡ್ಬೋದು ನಾವು, ಆದಷ್ಟು ಬೇಗ ರಿಸಲ್ಟ್. ಹಾಗಾಗಿ ನಾನೇ ಮಾಡ್ತೀನಿ. ಮಿಕ್ಕಿದ್ದು ತುಂಬ ಕ್ರೌಡ್ ಇದ್ದಾಗೆಲ್ಲ ನಮ್ಮ ಥೆರಪಿಸ್ಟ್ ಇರ್ತಾರೆ ಮತ್ತು ಅವರು ನುರಿತರಾಗಿರ್ತಾರೆ. ಮತ್ತು ನನ್ನ ಸಿಸ್ಟ್ರೂ ಆಯುರ್ವೇದಿಕ್ ಡಾಕ್ಟ್ರೇ, ಅವರು ಲೇಡೀಸ್ಗೆ ಅವರು ಮಾಡ್ತಿರ್ತಾರೆ. ಹಾಗಾಗಿ ನಾವು ಎಲ್ಲ ರಿಕ್ವೈರ್ಡ್ ಇರುವಂಥ ಕಂಡೀಷನ್ ನಾನೇ ಮಾಡ್ತೀನಿ.
ಸರ್, ನಾನು ನಿಮ್ಮ ಕ್ಲಿನಿಕ್ಗೆ ಬಂದಾಗ ಒಂದು ವಿಡಿಯೋ ಕ್ಲಿಪ್ಪಿಂಗನ್ನು ನೋಡಿದೆ. ನಿಮ್ಮ ಗುರುಗಳಾದಂತಹ ವೈದ್ಯರು ಈ ಫ್ರೋಝನ್ ಶೋಲ್ಡರ್ ಇರೋರಿಗೆ ಅವರೇನೋ ಒಂದು ಟ್ರೀಟ್ಮೆಂಟನ್ನು ಮಾಡ್ತಾಯಿದ್ರು. ಅದರಲ್ಲಿ ತತ್ಕ್ಷಣದ ಪರಿಹಾರ. ವೀಕ್ಷಕರೇ, ನಾವೆಲ್ಲ ನೋಡಿರ್ತೀವಿ ಫ್ರೋಝನ್ ಶೋಲ್ಡರ್ ಅಂದರೆ, ನನ್ನ ತಂದೆನೂ ಸಹ ಅದರಿಂದ ನೋವನ್ನು ಅನುಭವಿಸ್ತಾ ಇದ್ರು. ಬನಿಯನ್ನು ಹಾಕ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ, ಕೈಯನ್ನು ಹೀಗೆ ಮೇಲೆ ಎತ್ತಕ್ಕಾಗ್ತಾ ಇರಲಿಲ್ಲ. ಆದರೆ ಇವರ ಒಂದು ನ್ಯೂರೋಥೆರಪಿ ಚಿಕಿತ್ಸೆಗೆ ಬಂದಾಗ ತತ್ಕ್ಷಣದಲ್ಲಿ, ಅಂದರೆ ಒಂದು 3-4 ದಿವಸಗಳಲ್ಲಿ ಫ್ರೋಝನ್ ಶೋಲ್ಡರ್ಗೆ ಒಂದು ಪರಿಹಾರವನ್ನು ಅವರು ಕೊಡ್ತಾರೆ. ಅವ್ರ ಗುರುಗಳಂತೂ ಇಮಿಡಿಯೇಟಾಗಿ ಕೊಡ್ತಾಯಿದ್ರು. ನಾನೇ ಅದನ್ನು ನೋಡಿದ್ದೀನಿ. ಏನು ಸರ್ ಅದರ ವಿಶೇಷ? ಸರ್, ಮನೋಜ್ ಶರ್ಮಾ ಸರ್ ಅದು ಟೆಕ್ನಿಕ್ ತುಂಬ ಆ್ಯಕ್ಯುರೇಟ್ ಇದೆ ಮತ್ತು ಫಾಸ್ಟ್ ಇದೆ. ಆ ಟೆಕ್ನಿಕಲ್ಲಿ, ನ್ಯೂರೋಥೆರಪಿ ಟೆಕ್ನಿಕಲ್ಲಿ ನಾವು ನೋಡಿದಾಗಲೂ ಇದೇ ಥರ ಆಶ್ಚರ್ಯಪಟ್ಟಿದ್ವಿ ಸ್ಟಾರ್ಟಿಂಗು. ಫ್ರೋಝನ್ ಶೋಲ್ಡರ್ ಅನ್ನೋದು ಸರ್ಜರಿ ಕೇಸ್ ಆಗುತ್ತೆ ಕೆಲವು ಸಲ. ಅಂದರೆ ಆಪ್ರೇಷನ್ಗೆ ಹೋಗ್ಬೇಕಾಗತ್ತೆ, ಇಲ್ಲ ಫಿಸಿಯೋಥೆರಪಿ ಒಂದು 10-15 ದಿನ ಮಾಡಬೇಕಾಗತ್ತೆ. ನೀವು ನೋಡಿ, ಅಲ್ಲಿ ಪಕ್ಕದಲ್ಲಿ ಬರ್ತಿರೋ ಕ್ಲಿಪ್ಪಿಂಗ್ಸ್ ನೋಡ್ಬೋದು ನೀವು. ಆ ಕ್ಲಿಪ್ಪಿಂಗ್ಸಲ್ಲಿ ಅವರು 1 ನಿಮಿಷ 2 ನಿಮಿಷ ಮ್ಯಾಕ್ಸಿಮಮ್ 5 ನಿಮಿಷದಲ್ಲೇ ಅವ್ರು ಎಲ್ಲದಕ್ಕೂ ರೆಡಿ ಮಾಡ್ತಾರೆ. ಆಯಿತಾ? ಅಲ್ಲಿ ಏನಂತಂದರೆ, ಅಲ್ಲಿ ಅನಾಟಮಿ ಚೇಂಜ್ ಮಾಡಬೇಕಾಗಿರುತ್ತೆ ಅಷ್ಟೇ. ಯಾವ ಟೆಂಡಾನ್, ಯಾವ ಮಸಲ್ಸ್ ಸ್ಪ್ಯಾಸ್ಮ್ ಆಗಿದೆ, ಎಲ್ಲಿ ಸರ್ಕ್ಯುಲೇಷನ್ ಹೋಗ್ತಿರಲ್ಲ, ಬ್ಲಡ್ ಸರ್ಕ್ಯುಲೇಷನ್ನು, ಯಾವ ನರಕ್ಕೆ ಒತ್ತಡ ಇರುತ್ತೆ, ಅದನ್ನು ರಿಲೀಸ್ ಮಾಡಿದ್ರೆ ಸಾಕು. ಈಗ ನೋಡಿ, ಅಲ್ಲಿ ನೀವು ವೀಡಿಯೋಗಳು ನೋಡ್ತಾ ಇದ್ದೀರಿ, ಅದರಲ್ಲಿ ಇಷ್ಟೇ ರಿಸಲ್ಟ್ ನಾವು ಕೊಡಲಿಕ್ಕಾಗಲ್ಲ ಒಂದೇ ದಿನದಲ್ಲಿ. ಯಾಕೆಂದ್ರೆ ಸರ್ದು 20-30 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಮತ್ತು ನಾವು ಒಂದು 2-3 ದಿನ ಐಡಿಯಾ ಇದೆ, ಅವ್ರು ಒಂದೇ ನಿಮಿಷದಲ್ಲಿ ಮಾಡ್ತಾರೆ. ವೀಕ್ಷಕರೇ, ಯಾರಿಗಾದರೂ ಫ್ರೋಝನ್ ಶೋಲ್ಡರ್ ಇದ್ದರೆ, ನೀವು ಕೈಯನ್ನು ಎತ್ತಲಿಕ್ಕಾಗ್ತಾ ಇಲ್ಲ ಅಂದರೆ, ವೈದ್ಯರಾದ ಜಗದೀಶ್ ನಾಯಕ್ ಅವರನ್ನು ಒಂದು ಸಲ ಭೇಟಿ ಮಾಡಿ. ಕಡಿಮೆ ದರದಲ್ಲಿ ಉತ್ತಮವಾದ ಚಿಕಿತ್ಸೆ ಸಿಗೋದಾದರೆ ಯಾಕೆ ಬೇಡ ಅಲ್ವಾ ಸರ್? ಈಗ ಪ್ಯಾರಾಲಿಸಿಸ್, ಲಕ್ವಾ ಬಹಳಷ್ಟು ಜನ ವಯಸ್ಸಾದಂತಹ ಹಿರಿಯರು ಸಫರ್ ಆಗ್ತಾ ಇದ್ದಾರೆ. ನಿಮ್ಮ ಈ ಥೆರಪಿಯಿಂದ ಅವ್ರಿಗೇನಾದರೂ ಅನುಕೂಲ ಆಗುವ ಸಾಧ್ಯತೆಗಳಿದೆಯಾ? ಲಕ್ವಾದಲ್ಲಿ ಏನಾಗುತ್ತೆ ಅಂದರೆ, ನಾವು ನ್ಯೂರೋಥೆರಪಿ ಜೊತೆಗೆ ಪಂಚಕರ್ಮ ಥೆರಪಿ ತಗೋತೀವಿ. ಅವ್ರಿಗೆ ಶಿರೋಧರ ಆಗ್ಬೋದು, ನಸ್ಯ ಆಗ್ಬೋದು, ಬಸ್ತಿ ಆಗ್ಬೋದು, ಅಥವಾ ಅವರಿಗೆ ನಾವು ಅಗ್ನಿ ಲೇಪ ಅಂತ ಹಾಕ್ತೀವಿ. ಇದು ಏನಾಗುತ್ತೆ, ನಮ್ಮ ಇನ್ನೊಬ್ಬರು ಸೀನಿಯರ್ ಡಾಕ್ಟರ್ ಇದ್ದಾರೆ, ಪ್ರೊಫೆಸರು ಡಾಕ್ಟರ್ ರವಿಶಂಕರ್ ಪೆರ್ವೆಜೆ ಅಂತ ಅವರು ಉಡುಪಿ ಪುತ್ತೂರಲ್ಲಿ ಅವರು ಪ್ರಾಕ್ಟೀಸ್ ಮಾಡ್ತಾರೆ. ಅವ್ರ ಹತ್ರನೂ ನಾನು ಸ್ಟಡಿ ಮಾಡಿದ್ದೆ. ಅವ್ರ ಹತ್ರ ಕೆಲವು ತಿಂಗಳುಗಳಿದ್ದು ಅವ್ರ ಅನುಭವನೂ ನಾನು ತೊಗೊಂಬಂದಿದ್ದೆ. ಅವರ ನಾಲೆಜು ಮತ್ತು ನಮ್ಮ ಮನೋಜ್ ಶರ್ಮಾ ಸರ್ ಅವರ ನಾಲೆಜು, ಮತ್ತು ನಮಗೆ ತಿಳಿದಿರುವಂಥ ನಾವು ಏನು ಓದಿದ್ದೀವಿ ಇದು ರಸಶಾಸ್ತ್ರದ್ದು, ಮತ್ತು ಕೆಲವು ಸಲ ನಾನು ಯೋಗನೂ ಅಡಾಪ್ಟ್ ಮಾಡ್ತೇನೆ. ಆಯಿತಾ? ಮತ್ತು ಅವ್ರಿಗೆ ಸೈಕಲಾಜಿಕಲಿ ಎಫೆಕ್ಟ್ ಆಗಲಿ ಅಂತ ಕೌನ್ಸಿಲಿಂಗು ಮಾಡ್ತೀವಿ, ಮತ್ತು ಆಹಾರದ ಬಗ್ಗೆ ಹೇಳ್ಕೊಡ್ತೀವಿ, ಮತ್ತು ಅವ್ರಿಗೆ ಎಕ್ಸಸೈಸ್ ಯಾವ್ದು ಮಾಡಬೇಕು ಸ್ಪೆಸಿಫಿಕ್ಕಾಗಿ ಆ ಥರ ಎಲ್ಲ ಹೇಳ್ಕೊಡ್ತೀವಿ. ಇದರಿಂದ ನಾವು ಲಕ್ಕೋದವ್ರಿಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿದ್ದೀವಿ ಸರ್. ಅವ್ರಿಗೆ ಡೆಫಿನೆಟಾಗಿ ಯಾವ ಥರದ ಅಕ್ಯೂಟ್ ಕಂಡೀಷನ್ ಇದ್ರೂ ಬರ್ಬೋದು, ಬಟ್ ಮಿಡ್ ಲೈನ್ ಶಿಫ್ಟ್ ಅಂತ ಹೇಳ್ತೀವಿ. ಆ ಥರ ಕಂಡೀಷನ್ ಸ್ವಲ್ಪ ಅದು ಡಿಸ್ಕಾರ್ಡ್ ಮಾಡ್ತೀವಿ ಸರ್. ಈಗ ನಮ್ಮ ವೀಕ್ಷಕರಲ್ಲಿ ಕೆಲವರಿಗೆ ಒಂದು ಅನುಮಾನ ಬರ್ಬೋದು. ಈಗ ನಾವು ಆಯುರ್ವೇದ ನ್ಯೂರೋ ಚಿಕಿತ್ಸಾ ಕೇಂದ್ರ ಅಂತ ಹೇಳ್ತಾ ಇದ್ದೀವಿ, ಹಾಗಾದರೆ ಇಲ್ಲಿ ಪಂಚಕರ್ಮ ಸಿಗೋದಿಲ್ವಾ, ಬರೀ ನ್ಯೂರೋಥೆರಪಿ ಮಾತ್ರನಾ ಅಂತ ಅವರಿಗೆ ಡೌಟ್ ಇರ್ಬೋದು. ಇಲ್ಲ ಸರ್, ನನ್ನ ಕ್ಲಿನಿಕ್ ಹೆಸರೇ JN ಮೈಸೂರು ಆಯುರ್ವೇದಿಕ್ ನ್ಯೂರೋ ಮತ್ತು ಪಂಚಕರ್ಮ ಚಿಕಿತ್ಸಾಲಯ. ಎರಡೂ ಲಭ್ಯ. ಹೌದು, ನಾನು MD ಮಾಡಿರೋದ್ರಿಂದ ಅದನ್ನು ಮಾಡೇ ಮಾಡ್ತಿದ್ದೆ. ಬಟ್ ನಮ್ಮಲ್ಲಿ ಸ್ವಲ್ಪ ಅವಾಗ ಅಷ್ಟು ರಿಸಲ್ಟ್ ನನಗೆ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ನ್ಯೂರೋ ಕಲ್ತು ಬಂದ ಮೇಲೆ ನನಗೆ ಅವೆರಡು, ಮತ್ತು ರಸಶಾಸ್ತ್ರ, ಯೋಗ ಇದೆಲ್ಲದೂ ನಾವು ಅಡಾಪ್ಟ್ ಮಾಡ್ಕೊಂಡ್ಮೇಲೆ ಇನ್ನು ಮುಂದೆ ಯಾವುದು ಸೈನ್ಸ್ ನಮಗೆ ಆಲ್ಟರ್ನೇಟಿವ್ ಅಂತ ಅನ್ಸುತ್ತೆ ಅದು ಅಡಾಪ್ಟ್ ಮಾಡ್ಕೋತೀವಿ. ನಮ್ಮಲ್ಲಿ ಆಯುರ್ವೇದದಲ್ಲಿ ಅದೇ ಹೇಳಿರೋದು, ಯಾವ ದಿಕ್ಕಿಂದ ನಿಮ್ಗೆ ನಾಲೆಜ್ ಬರುತ್ತೋ ಆ ದಿಕ್ಕಿಂದ ನಾಲೆಜ್ ತೊಗೊಂಡು ಪೇಷಂಟಿಗೆ ಟ್ರೀಟ್ ಮಾಡಿ ಅಂತ. ಬಟ್ ಐ ಬಿಲೀವ್ ಇನ್ ಇಂಟಿಗ್ರೇಟೆಡ್ ಪ್ರಾಕ್ಟೀಸ್ ಸರ್. ಇರೋದೇ ಇಂಟಿಗ್ರೇಟೆಡ್ ಅಂದರೆ ಸಂಯೋಜಿತ ಪ್ರಾಕ್ಟೀಸ್. ನಾವು ಅಲೋಪತಿ ಶ್ರೇಷ್ಠ, ಆಯುರ್ವೇದ ಕನಿಷ್ಠ, ಆಯುರ್ವೇದ ಶ್ರೇಷ್ಠ, ಅಲೋಪತಿ ಕನಿಷ್ಠ ಅನ್ನೋದು ಆ ಒಂದು ಗೊಂದಲದಲ್ಲಿ ಇರಬಾರ್ದು. ನಾವು ಒಳ್ಳೆ ಅಂಶಗಳನ್ನು ಎಲ್ಲ ಕಡೆಯಿಂದ ತಗೋಬೇಕಾಗತ್ತೆ. ಈಗ ಏನಾಗುತ್ತೆ ಅಂತಂದರೆ, ನಾವು ವಾಲಕ ಸ್ವೇದ ಅಂತ ಕೊಡ್ತೀವಿ, ಮರಳಿಂದ ಶಾಖ ಕೊಡುವಂಥದ್ದು ಪೇಯ್ನಿಗೆ ಲೇಪ ಹಾಕ್ತೀವಿ. ಈಗ ಮಾಡ್ರನಲ್ಲಿ ಅದಕ್ಕೆ ಮಿಷಿನರೀಸ್ ಬಂದಿರುತ್ತೆ, ಅದು ಹೀಟ್ ಅಷ್ಟೇ ರೇಡಿಯೇಷನ್ಸ್ ಕೊಡುತ್ತೆ. ಈ ಲೇಪ ನಾವು ಹಿಂದಿನ ಕಾಲದಲ್ಲಿ ಮಾಡ್ತಿರೋದಕ್ಕಿಂತ ಈಗ ಸಫಿಸ್ಟಿಕೇಟೆಡ್ ಬ್ಯಾಂಡೇಜ್ ಫಾರ್ಮಲ್ಲಿ ಮಾಡ್ಬೋದು. ಈ ಥರದ್ದೆಲ್ಲ ಅಡಾಪ್ಟ್ ಮಾಡ್ಕೋಬೇಕು ನಾವು. ಅದು ನಾವು ಆ ಥರ ಮಾಡ್ಕೋತೀವಿ ನಾವು. ಸರ್, ನಿಮ್ಮ ಅಭಿಪ್ರಾಯದಲ್ಲಿ ಅಥವಾ ನಿಮ್ಮ ಅರ್ಥದಲ್ಲಿ ಆರೋಗ್ಯ ಅಂದರೆ ಏನು ಸರ್? ಇದೊಂದು ತುಂಬ ಮೊದಲೇ ಕೇಳಬೇಕಿತ್ತು ನೀವು ಭಾಳ. ಹೌದು. ಈ ಕ್ವಶನ್ ನೋಡಿ, ನಾನೊಂದು ಹೇಳ್ತೀನಿ. WHO ಅಂತ ಒಂದಿದೆ, ಅದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ. ಅವರು ಒಂದೊಂದು ಟೈಮಲ್ಲೂ ಹೆಲ್ತ್ ಬಗ್ಗೆ ಡೆಫಿನೇಷನ್ ಕೊಡ್ತಾ ಬರ್ತಾರೆ, ಚೇಂಜ್ ಮಾಡ್ತಾ ಬಂದರು ಅವರು. ಹೆಲ್ತ್ ಅಂದರೆ ಏನು ಅಂದರೆ ಡೆಫಿನೇಷನ್ ಡಿಸೀಸ್ ಫ್ರೀ ಅಂದರೆ ಡಿಸೀಸ್ ಯಾರಿಗಿರಲ್ಲ ಅವನೇ ಹೆಲ್ತಿ ಅಂತಂದರು. ಇನ್ನೊಂದು ಸ್ವಲ್ಪ ದಿನ ಆದ ನಂತರ ಮತ್ತೆ ಚೇಂಜ್ ಮಾಡಿದ್ರು, ಬರೀ ಡಿಸೀಸ್ ಮಾತ್ರ ಇರೋದಲ್ಲ, ಅವ್ರಿಗೆ ಅಂಗವೈಕಲ್ಯಗಳು ಇರಬಾರ್ದು, ಆಯಿತಾ, ಡಿಸೀಸ್ ಫ್ರೀ ಮತ್ತು ಫಿಸಿಕಲಿ ಸ್ಟೇಬಲ್ ಈ ಥರ ಇರೋರು ಅಂತ. ಮತ್ತೆ ಚೇಂಜ್ ಮಾಡಿದ್ರು, ಇಲ್ಲ ಇದಕ್ಕೆ ಇನ್ನೂ ಒಂದು ಆ್ಯಡ್ ಮಾಡಬೇಕು ಅಂತ, ಡಿಸೀಸ್ ಫ್ರೀ, ಸ್ಟೇಬಲ್ ಮತ್ತು
ಮೆಂಟಲಿ ಫಿಟ್ ಇರಬೇಕು. ಅವ್ನಿಗೆಲ್ಲ ಚೆನ್ನಾಗಿದ್ದು ಮಾನಸಿಕವಾಗಿ ರೋಗಿ ಇದ್ರೆ ಅವನ ಹೆಲ್ತ್ ಅಂತ ಹೆಂಗೆ ಹೇಳ್ತೀರಾ? ಮಾನಸಿಕ ಮತ್ತೆ ದೈಹಿಕ ಆರೋಗ್ಯ. ಅದಾದ ನಂತರ ಮತ್ತೆ ಚೇಂಜ್ ಮಾಡಿದ್ರು. ಇಲ್ಲ ಬರೀ ಡಿಸೀಸ್ ಫ್ರೀ ಅಷ್ಟೇ ಅಲ್ಲ, ಫಿಸಿಕಲಿ ಸ್ಟೇಬಲ್ ಅಷ್ಟೇ ಅಲ್ಲ, ಮೆಂಟಲಿ ಅಷ್ಟೇ ಅಲ್ಲ, ಒಂದು ಸ್ಪಿರಿಚುವಲಿ ಇರಬೇಕು. ಸ್ಪಿರಿಚುವಲಿ ಮತ್ತು ಸೋಷಿಯಲಿ ವೆಲ್ ಬೀಯಿಂಗ್ ಅದೆಲ್ಲ ಚೆನ್ನಾಗಿರ್ತಾರೆ. ಸೈಕಿಕ್ ಥರ ಆಡ್ತಿರ್ತಾರೆ, ಕೆಲವ್ರು ನೋಡಿರ್ಬೋದು ನೀವು. ಅಂಥವ್ರನ್ನೂ ನಾವು ಹೆಲ್ತ್ ಅನ್ನೋಕ್ಕಾಗಲ್ಲ. ಈ ಥರ ಹೇಳ್ಕೊಂಡು ಬಂದಿದ್ದಾರೆ. ಇದು ಪ್ರೆಸೆಂಟ್ ಹೆಲ್ತ್ ಕಂಡೀಷನ್. ಡಿಸೀಸ್ ಫ್ರೀ, ಫಿಸಿಕಲಿ ಸ್ಟೇಬಲ್, ಆಮೇಲೆ ಮೆಂಟಲಿ ಸ್ಟೇಬಲ್ ಮತ್ತು ಸೋಷಿಯಲಿ ಮತ್ತು ಸೈಕಾಲಜಿಕಲಿ ಫಿಟ್ ಇರೋನ್ನ ಹೆಲ್ತ್ ಅಂತ ಈಗ ಹೇಳ್ತಿರೋದು. ಬಟ್ ನಮ್ಮ ಆಯುರ್ವೇದದಲ್ಲಿ ನೋಡಿ, ಇದು ಆಲ್ಮೋಸ್ಟ್ ಒಂದು ನಾನು ಹೇಳೋ ಪ್ರಕಾರ ಒಂದು 5 ವರ್ಷ ಅಲ್ಲ, ಇನ್ನು ಅದಕ್ಕೂ ಹಿಂದೊಂದು ಶ್ಲೋಕಗಳು. ಸಮದೋಷ ಅಂದರೆ ಏನು? ದೋಷ ಅಂದರೆ ನಮ್ಮಲ್ಲಿ ವಾತ ಪಿತ್ತ ಕಫ ಅಂತ ಹೇಳ್ತೀವಿ. ಇದು ದೋಷ ಅನ್ನೋದು ಅಂದರೆ ಕೆಟ್ಟದು ಅಂತಲ್ಲ, ಇದು ಏರುಪೇರಾದ್ರೆ ಕೆಟ್ಟದಾಗತ್ತೆ, ಸಮ ಪ್ರಮಾಣದಲ್ಲಿ ಇರಬೇಕು. ಹಾಗಾಗಿ ಸಮದೋಷ, ವಾತ ಪಿತ್ತ ಕಫ ಕರೆಕ್ಟಾಗಿ ಏನೇನು ಕೆಲಸ ಮಾಡಬೇಕು ಅದು ಮಾಡಬೇಕು. ಸೊ ವಾತ ಅಂದರೆ ಕೆಲವರು ಹಿಂದ್ಗಡೆಯಿಂದ ಗ್ಯಾಸ್ ಪಾಸ್ ಮಾಡೋದು, ತೇಗ್ ಬರೋದು, ಇದು ವಾತ ಅಲ್ಲ. ನೋಡಿ, ವಾಗಚ್ಚತಿ ಇತಿ ವಾತ, ಎಲ್ಲಿ ನಮಗೆ ಮೂಮೆಂಟ್ ಇದೆ. ಈಗ ನಾನು ಈ ಕೈ ಎತ್ತಬೇಕು ಅಂದ್ರೂ ಅದಕ್ಕೂ ನರ್ವ್ದು ಇಂಪಲ್ಸ್ ಕನೆಕ್ಟ್ ಆಗಬೇಕು, ಇದು ವಾತ. ನಾನು ತಿಂದಿದ್ದು ಒಳಗಡೆ ಹೋಗಬೇಕು ಅಂದರೆ ಅದು ವಾತ. ಬ್ಲಡ್ ಸರ್ಕ್ಯುಲೇಷನ್ ಅದು ವಾತ. ನಾವು ಮಾತಾಡಬೇಕು ಧ್ವನಿ ಅದು ವಾತ. ಉಸಿರಾಡೋ ಈ ವಾತ ಒಂದು ಟರ್ಮಿನಾಲಜಿ ಅಷ್ಟೇ, ಅದರಲ್ಲಿ ಬ್ರ್ಯಾಂಚ್ಗಳು ಬರುತ್ತೆ. ಅದು ಆ ಸ್ಥಾನಕ್ಕೆ ಅದರ ಕೆಲಸಗಳಿಗೆ ಬೇರೆ ಬೇರೆ ಹೆಸರಿದೆ. ಈ ಪಿತ್ತನೂ ಅಷ್ಟೇ, ಕಫನೂ ಅಷ್ಟೇ, ಹೀಗೆ. ಸೊ ಈ ಕೆಲಸಗಳು ಇವು ಮಾಡಿದ ಏರುಪೇರಾದಾಗ ಕಾಯಿಲೆಗಳು ಬರುತ್ತೆ ಅಷ್ಟೇ. ಸಮದೋಷ ಆಯಿತು. ಧಾತು ಅಂದರೆ ಏನು? ಟಿಶ್ಯೂಸ್, ರಸ, ರಕ್ತ, ಮಾಂಸ, ಮೇದ, ಮಸ್ತಿ, ಈ ಥರದ್ದೆಲ್ಲ ಟಿಶ್ಯೂಸ್ ಅಂತ ಕರಿತೀವಿ. ಈ ಟಿಶ್ಯೂಸು ಕರೆಕ್ಟಾಗಿರಬೇಕು. ಅರ್ಥ ಆಗ್ತದೆ? ಮಸಲ್ ವೀಕ್ ಇರೋದು, ಮೂಳೆ ವೀಕ್ ಇರೋದು, ರಕ್ತ ಕಡಿಮೆ ಇರೋದು, ಇವೆಲ್ಲ ಡಿಫಾರ್ಮಿಟೀಸ್. ಹಾಗಾಗಿ ಇದು ಸಮದೋಷ, ಸಮಧಾತು. ಆಮೇಲೆ ಮಲಕ್ರಿಯೆ ಅಂದ್ರೆ ಏನು ನೋಡಿ? ಯೂರಿನ್ ಪಾಸ್ ಮಾಡೋದು, ಮೋಷನ್ಗೆ ಹೋಗೋದು, ಮತ್ತು ಬೆವರು, ಮತ್ತು ಕಣ್ಣಲ್ಲಿ ನೀರು ಜಿಬ್ರ ಬರೋದು, ಈ ಥರದ್ದೆಲ್ಲದು ನಾವು ಇದು ಏನು ಹೇಳ್ತೀವಿ, ಮಲಕ್ರಿಯೆ ಅಂತ ಹೇಳ್ತೀವಿ. ಈ ಥರದ್ದು ಇದನ್ನು ಹೊರಗೆ ಹಾಕುವಂಥದ್ದು ಬಾಡಿ ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು. ಇದು ಕ್ರಿಯೆ ಚೆನ್ನಾಗಿರಬೇಕು. ಆಯಿತಾ? ನೆಕ್ಸ್ಟ್ ಅಗ್ನಿಷ್ಠ ಅಂತ ಹೇಳ್ತಾರೆ. ಅಗ್ನಿಷ್ಠ ಅಂದರೆ ನೋಡಿ, ಓನ್ಲಿ ತಿಂದು ಡೈಜೆಷನ್ ಮಾಡ್ಕೊಳ್ಳೋದಷ್ಟೇ ಅಗ್ನಿ ಅಂತನಲ್ಲ, ಅದು ಪಾಚಕ ಅಗ್ನಿ. ನಮಗೆ ಸೆಲ್ ಡಿವಿಷನ್ ಆಗೋದಕ್ಕೂ ಅಗ್ನಿ, ನಾವು ದೃಷ್ಟಿ ನೋಡೋದಕ್ಕೂ ಅಗ್ನಿ. ಆಯಿತಾ? ನಮ್ಮಲ್ಲಿ ಬ್ಲಡ್ ಈ ಪ್ರಮಾಣದಲ್ಲಿ ಇರಬೇಕು, ಈ ಪ್ರಮಾಣದ ಉತ್ಪತ್ತಿ ಆಗೋದಕ್ಕೂ ಈ ಕಲರ್ ಇರಬೇಕು. ಮತ್ತು ನಮ್ಮಲ್ಲಿ ಎಲ್ಲ ಕಡೆ ಅದು ಇಷ್ಟಿಷ್ಟೇ ಪ್ರಮಾಣ ಕೊಟ್ಕೊಂಡು, ಇದಕ್ಕೂ ಕೆಟಬಾಲಿಕ್ ಆ್ಯಕ್ಷನ್ ಅಂತ ಏನು ಹೇಳ್ತೀವಿ, ಮೆಟಬಾಲಿಸಮ್ ಅಂತ ಏನು ಹೇಳ್ತೀವಿ, ಅದನ್ನು ಅಗ್ನಿ ಅಂತ ಹೇಳ್ತೀವಿ. ಇದು ಕರೆಕ್ಟಾಗಿರಬೇಕು. ನೋಡಿ, ಸಮದೋಷ, ಸಮಧಾತು, ಸಮಮಲಕ್ರಿಯ, ಸಮ ಅಗ್ನಿ, ಮತ್ತು ಪ್ರಸನ್ನ ಆತ್ಮ ಇಂದ್ರಿಯ ಅಂತ ಹೇಳ್ತಾರೆ. ಪ್ರಸನ್ನ ಆತ್ಮ ಇಂದ್ರಿಯ ಅಂದ್ರೇನು? ಸೆನ್ಸ್ ಆರ್ಗನ್ಸ್ ಕರೆಕ್ಟಾಗಿ ವರ್ಕ್ ಆಗಬೇಕು. ಕಿವಿ, ಕಣ್ಣು, ಮೂಗು, ನಾಲಿಗೆ, ಚರ್ಮದ ಸೆನ್ಸೇಷನ್ ಚೆನ್ನಾಗಿರಬೇಕು. ಆಮೇಲೆ ಏನು, ನಾವು ಮನಸ್ಸಿಗೆ ಯಾವತ್ತೂ ಉಲ್ಲಾಸವಾಗಿರಬೇಕು. ಕೊರಗ್ತಾ ಇದ್ದರೆ, ಅದೊಂದು ಗಾದೆ ಇದೆ, ಹಾಡ್ತಾ ರಾಗ, ನಳ್ತಾ ರೋಗ ಅಂತ. ಆ ಥರದ್ದು ಮನಸ್ಥಿತಿ ಇರಬಾರ್ದು. ಆಯಿತಾ? ಇಷ್ಟು ಕರೆಕ್ಟಾಗಿರೋದನ್ನ ನಮ್ಮಲ್ಲಿ ಆರೋಗ್ಯ ಅಂತ ಹೇಳಿದ್ದಾರೆ. ಸಮದೋಷ, ಸಮಾಗ್ನಿಷ್ಠ, ಸಮಧಾತು, ಮಲಕ್ರಿಯ, ಪ್ರಸನ್ನಾತ್ಮೇಂದ್ರಿಯ, ಸ್ವಸ್ಥ್ಯ ಇತ್ಯವಿಧೀಯತೆ. ಆಯಿತಾ? ಇದು 5000 ವರ್ಷದಿಂದ ಬರೆದಿರುವಂಥದ್ದು. ವೀಕ್ಷಕರೇ, ನಮ್ಮ ಋಷಿಮುನಿಗಳು ಬರೆದಿರುವಂಥದ್ದು ಇದು. ದೇಹದಲ್ಲಿ ಮನಸ್ಸು, ನಮ್ಮ ದೇಹ, ಮನಸ್ಸು ಮತ್ತು ನಮ್ಮ ಆಧ್ಯಾತ್ಮಿಕ ಚಿಂತನೆಗಳು, ನಾವು ಮಾತಾಡುವಂತಹ ರೀತಿ, ಎಲ್ಲ ಆಚಾರ ವಿಚಾರ ಎಲ್ಲವೂ ಸರಿ ಇದ್ದಾಗ ಆರೋಗ್ಯವನ್ನು ಸಾಧ್ಯಾದಷ್ಟು ಉತ್ತಮವಾಗಿ ನಾವು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಅಂತ ವೈದ್ಯರು ಹೇಳ್ತಾರೆ. ಸರ್, ಒಂದು ಸಮಸ್ಯೆ ನಮ್ಮ ಎಲ್ಲ ವೀಕ್ಷಕರಲ್ಲಿ ಭಾಳಷ್ಟು ಹೆಚ್ಚು ಪಾಲು ಕಾಡ್ತಾ ಇರುತ್ತೆ, ಈ ಗ್ಯಾಸ್ಟ್ರಿಕ್ ಸಮಸ್ಯೆ. ಸರ್, ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಮನೆಯಲ್ಲೇ ಏನಾದರೂ ಮಾಡ್ಕೋಬೋದಂತ ಪರಿಹಾರ ಇದೆಯಾ? ಹೇಳ್ಕೊಡ್ತೀನಿ ಸರ್, ಅದೇನಿಲ್ಲ. ಬಟ್ ನೋಡಿ, ಗ್ಯಾಸ್ಟ್ರಿಕ್ ಆಗಲಿ, BP ಆಗಲಿ, ಶುಗರ್ ಆಗಲಿ, ಇವ್ಯಾವ ಕಾಯಿಲೆಗಳು ಅಂತ ನಾನು ಅಂದ್ಕೊಂಡಿಲ್ಲ. ಇವೆಲ್ಲ ನಮ್ಮ ಆಹಾರ ಪದ್ಧತಿ, ನಾವು ಇರೋ ರೀತಿಲಿ ಬರೋದು. ಇದ್ರ ಲಕ್ಷಣನ ನಾವು ಒಂದೊಂದು ಕಾಯಿಲೆ ಕೊಟ್ಕೊಂಡಿದ್ದೀವಿ. ನೀವು ತುಂಬ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡೋದ್ರಿಂದ BP ಬರುತ್ತೆ. ಆಯಿತಾ? ರಕ್ತ ಒತ್ತಡ ಜಾಸ್ತಿ ಆಗಿ BP ಬರುತ್ತೆ. ಆಯಿತಾ? ಊಟದ್ದು ನೀವು ಏರುಪೇರು ಮಾಡಿಕೊಂಡು ತಿನ್ನುವಂಥ ಟೈಮಲ್ಲಿ ತಿನ್ನಬೇಕಾದದನ್ನು ತಿಂದಲೆ ಆ ಥರದ ಕಾಯಿಲೆ ಮಾಡ್ಕೊಂಡು ಮೆಟಬಾಲಿಸಮ್ ಹಾಳು ಮಾಡಿದಾಗ ನಿಮಗೆ ಶುಗರ್ ಏರುಪೇರಾಗುತ್ತೆ. ಅದೇ ಥರ ಅಷ್ಟೇ, ತುಂಬ ಖಾರ ತಿನ್ನೋದು, ತುಂಬ ಟೈಮ್ಲಿ ಎಷ್ಟು ತಿನ್ನಬಾರ್ದು, ಸರಿಯಾಗಿ ನಿಗದಿಪಡಿಸಿ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಈ ಆಮ್ಲ ಪಿತ್ತ ಅಂದರೆ ಏನಂದರೆ ನೋಡಿ, ನೀವು ತಿಂದೇ ಇರಿ, ಬಾಡಿಯಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸ್ ಅನ್ನೋದು ಉತ್ಪತ್ತಿ ಆಗುತ್ತೆ. ಅದು ನಾನು ಡೈಜೆಷನ್ ಮಾಡ್ಕೊಳಕ್ಕೆ ನೀವೇನು ತಿಂತೀರ ಡೈಜೆಷನ್ ಮಾಡುತ್ತೆ. ಅದು ಡೈಜೆಷನ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಅದರಲ್ಲಿ ಕೆಲವು ಜುಂಗು ಥರ ಬೆಳೆದಿರುತ್ತೆ, ಅದು ಎರೋಡಾಗ್ತಾ ಬರುತ್ತೆ. ಎರೋಡ್ ಅಂದರೆ ಸವಿತಾ ಹೋಗುತ್ತೆ. ಆವಾಗ ನೀವು ಏನು ತಿಂದ್ರೂ ಅದು ಆ ಜಾಗಕ್ಕೆ ಹೋದಾಗ ಉರಿ ಬರುತ್ತೆ. ಆಯಿತಾ? ಇದನ್ನು ಎದೆ ಉರಿ ಅಂತ ಹೇಳ್ತಾರೆ ಕೆಲವರು.
ಗ್ಯಾಸ್ಟ್ರೈಟಿಸ್ ಅಂತ. ಸೊ ಇದಕ್ಕೆ ಮೆಡಿಸಿನ್ಸು ತುಂಬ ಕ್ರಾನಿಕ್ ಕಂಡೀಷನ್ ಮೆಡಿಸಿನ್ ಇರುತ್ತೆ, ಬಟ್ ಮೆಡಿಸಿನ್ಸ್ ತೊಗೊಂಡಿರೋದು ಇವತ್ತು ನಾಳೆಗಷ್ಟೇ. ಆಮೇಲೆ ಮತ್ತೆ ಅವರು ಅದೇ ಆಹಾರ ಪದ್ಧತಿ ಮಾಡಿದ್ರೆ ಬಂದೇ ಬರುತ್ತೆ ಗ್ಯಾಸ್ಟ್ರಿಕ್. ಇದಕ್ಕೆ ನಾನು ಬೆಸ್ಟ್ ಒಂದು ಮನೇಲಿ ಹೇಳ್ಕೊಡ್ತೀನಿ ನೋಡಿ. ನಮ್ಮಲ್ಲಿ ಆಯುರ್ವೇದದಲ್ಲಿ ಅಮೃತಕ್ಕೆ ಹೋಲಿಸಿರೋದು ಮಜ್ಜಿಗೆ. ಮನುಷ್ಯರಿಗೆ ದೇವತೆಗಳಿಗೆ ಹೆಂಗೆ ಅಮೃತ ಇದೆ ಹಾಗೆ ಮಜ್ಜಿಗೆ ಮನುಷ್ಯರಿಗೆ ಅಮೃತ ಅಂತ. ಮೊಸರಲ್ಲ, ಮಜ್ಜಿಗೆ. ಆ ಮಜ್ಜಿಗೆ ಮಾಡ್ಕೊಳ್ಳೋಕ್ಕೂ ವಿಧಾನ ಇದೆ. 1 ಲೋಟ ಮೊಸರಿಗೆ 6 ಲೋಟ ನೀರು ಹಾಕಿ ಮಿನಿಮಮ್ 15 ಮಿನಿಟ್ಸ್ ಕಡಿಬೇಕು, 15 ನಿಮಿಷ. ಕೈ ಅಜ್ಜಿ ಬಿಟ್ಟರೆ ಅದ್ರಲ್ಲಿ ನೀರು ಇರಬೇಕು, ಮೊಸರು ಇರಬಾರ್ದು. ಈ ಥರ ಮಜ್ಜಿಗೆಗೆ ನಿಮಗೆ ಒಂದು ಸ್ವಲ್ಪ ಚುಟುಕಿ ಪ್ರಮಾಣ ಇಲ್ಲ 2 ಚುಟುಕಿ ಪ್ರಮಾಣ ಹಿಂಗು ಹಾಕೋಬೇಕು. ಈ ಹಿಂಗು ಹಾಕ್ಕೊಂಡು ಚಳಿಗಾಲ ಮಳೆಗಾಲದಲ್ಲಿ ಆದಷ್ಟು ಸ್ವಲ್ಪ ನೋಡ್ಕೊಂಡು ತೊಗೊಳ್ಳಿ ಮಧ್ಯಾಹ್ನದ ಹೊತ್ತು. ಬೇಸಿಗೆಗಾಲದಲ್ಲಿ ನೀವು ಯಾವಾಗ ಬೇಕಾದ್ರೂ ತೊಗೋಬೋದು, ಆಯಿತಾ. ನಿಮಗೆ 50 ml ಇಂದ ಹಿಡಿದು ನಿಮಗೆ 500 ml ವರೆಗೂ ಮಜ್ಜಿಗೆ ಕುಡಿಬೋದು, ಏನೂ ತೊಂದರೆ ಇಲ್ಲ. ಅದು ಕೆಲವರಿಗೆ ಅವರವರ ಪ್ರಕೃತಿಗೆ ನೆಗಡಿ ಆಗದೆ ಇದ್ದಂಗೆ ತೊಗೊಂಡ್ರೆ ಸಾಕು. ಹಿಂಗೂ ಹಾಕೊಂಡು ಮಜ್ಜಿಗೆ ತೊಗೊಳ್ಳಿ. ನಿಮಗೆ 21 ದಿನ ಕಂಟಿನ್ಯೂಸ್ ಆಗಿ ತೊಗೊಂಡ್ರೆ ಇನ್ನೊಂದು 3 ತಿಂಗಳು 6 ತಿಂಗಳವರೆಗೂ ಯಾವ ಗ್ಯಾಸ್ಟ್ರಿಕ್ ಇರಲ್ಲ. ಎಷ್ಟು ಸುಲಭವಾದ ಒಂದು ಚಿಕಿತ್ಸಾ ಪದ್ಧತಿ ವೀಕ್ಷಕರೇ. 1 ಲೋಟಕ್ಕೆ 6 ಲೋಟ, 1 ಲೋಟ ಮಜ್ಜಿಗೆಗೆ 6 ಲೋಟ ನೀರನ್ನು ಹಾಕ್ಕೊಂಡು 1-2 ಚಿಟಿಕೆಯಷ್ಟು ಹಿಂಗನ್ನು ಹಾಕ್ಕೊಂಡು 15 ನಿಮಿಷ ಅದನ್ನು ಕಡೆದು ಅದನ್ನು ನೀವು ಕುಡಿತಾ ಬಂದರೆ ಗ್ಯಾಸ್ಟ್ರಿಕ್ಕನ್ನು ಭಾಳಷ್ಟು ಸಮಯ ನೀವು ದೂರ ಇಡ್ಬೋದು ಅಂತ ವೈದ್ಯರು ಹೇಳ್ತಾ ಇದ್ದಾರೆ. ಯಾರ್ಯಾರಿಗೆ ಸಮಸ್ಯೆ ಇದೆ ಅವರು ಇದನ್ನು ಪ್ರಯತ್ನ ಮಾಡಿ ಉತ್ತಮವಾದ ಗುಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಸರ್ ಇತ್ತೀಚೆಗೆ ಭಾಳಷ್ಟು ಪ್ರಸಿದ್ಧಿಯಾಗಿದೆ, ನಾನು ಎಲ್ಲ ಕಾರ್ಯಕ್ರಮಗಳಲ್ಲೂ ವೈದ್ಯರನ್ನು ಕೇಳ್ತಾ ಇರ್ತೀನಿ, ಸ್ವರ್ಣಪ್ರಾಶನ ಸಂಸ್ಕಾರ ನಿಮ್ಮಲ್ಲೂ ಇದೆಯಾ ಅದು? ಹಾಂ, ನಮ್ಮಲ್ಲೂ ಸ್ವರ್ಣಬಿಂದು ಪ್ರಾಶನ ಮಾಡ್ತೀವಿ. ನಾನು ಕ್ಲಿನಿಕ್ ಸ್ಟಾರ್ಟ್ ಮಾಡಿದಾಗಿಂದನೂ ಇದು ಮಾಡ್ತಾ ಇದ್ದೀನಿ. ನಮ್ಮದೇ ಒಂದು ಡಿಫ್ರೆಂಟ್ ವಿಧಾನದಲ್ಲಿ ಮಾಡ್ತೀವಿ. ನಮ್ಮಲ್ಲಿ ಏನು ಕ್ಲಾಸಿಕಲಲ್ಲಿ ಹೇಳಿದ್ದಾರೆ ಅಲ್ಲಿ ಅವರು ಹೇಳಿಬಿಟ್ಟಿದ್ದಾರೆ ಸ್ವರ್ಣಪ್ರಾಶನ ಅಂತ ಹಿಂಗೆ ಅಂತ. ಬಟ್ ಅದನ್ನು ರಿಪೀಟೆಡ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಕೆಲವರು ಒಂದೊಂದು ಪದ್ಧತಿ ಮಾಡ್ತಾರೆ. ಕೆಲವರು ತೇದು ಹಚ್ಚೋದು ಅಂತ ಮಾಡಿರ್ತಾರೆ, ಕೆಲವರು ಡ್ರಾಪ್ಸ್ ಹಾಕ್ತಾರೆ, ಆ ಥರ ಇರುತ್ತೆ. ನಮ್ಮಲ್ಲಿ ನಾವು ಮತ್ತು ನಮ್ಮ ಇನ್ನೊಬ್ಬರು ಸೀನಿಯರ್ ಡಾಕ್ಟರ್ ಇದ್ದರು, ಅವ್ರು ನಮ್ಮ ಪ್ರೊಫೆಸರೇ, ಡಾಕ್ಟರ್ ರಾಜು CMM ಅಂತ. ಅವರು ನಾವು ಇಬ್ಬರು ಸೇರಿ ಒಂದು ಗೈಡ್ಲೈನ್ಸ್ ಮಾಡಿಕೊಂಡು ಒಂದು ಮಾಡಿದ್ವಿ. ನೋಡಿ ತೋರಿಸ್ತೀನಿ. ಈ ಥರದ್ದೊಂದು ಪಿಪೇಟ್ ಇರುತ್ತೆ. ಈ ಪಿಪೇಟಲ್ಲಿ ನಾವು ಬ್ರಾಹ್ಮಿ ಘೃತ ಹಾಕೋತೀವಿ. ಈಗ 1 ವರ್ಷದ ಮಗುಗೆ 0.5, 1 ವರ್ಷದ ಮೇಲಿರೋ ಮಗುಗೆ ನಾವು 1 ml ಕೊಟ್ಕೋತೀವಿ. ಕೆಲವು ಸಲ 2 ml ಬೇಕಾದರೆ 2 ml. ಈ ಥರ ಪಿಪೇಟಲ್ಲಿ ಬ್ರಾಹ್ಮಿ ಘೃತ ನಾವು ಹಾಕೋತೀವಿ. ಮತ್ತು ಈ ಥರದೊಂದು ಸ್ಯಾಚೆಟ್ ಮಾಡ್ಕೋತೀವಿ ನಾವು. ಈ ಥರ ಸ್ಯಾಚೆಟಲ್ಲಿ ನಾವು ಸ್ವರ್ಣ ಭಸ್ಮನ ಇನ್ನೊಂದು ಇನ್ನರ್ಟ್ ಡ್ರಗ್ ಜೊತೆ ಹಾಕೋತೀವಿ, ಅಂದರೆ ಅದಕ್ಕೆ ಸಹಾಯ ಆಗುವಂಥ ಡ್ರಗ್ ಜೊತೆ ಹಾಕೋತೀವಿ. ಆ ಡ್ರಗ್ನ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಮಗುಗೆ ಮಿನಿಮಮ್ 5 mg ಸ್ವರ್ಣ ಭಸ್ಮ ಹೋಗಬೇಕು, ಆಯಿತಾ. ಇದು ಒಟ್ಟಿಗೆ ಹಾಕಿ ಜೇನುತುಪ್ಪ ಹಾಕ್ತೀವಿ. ಈ ಮೆಥಡ್ ಯಾತಕ್ಕೆ ಮಾಡ್ಕೊಂಡ್ವಿ ಅಂದರೆ ಸ್ವರ್ಣಬಿಂದು ಪರಾಶನದಲ್ಲಿ ಏನಾಗ್ತಿತ್ತು ನಾವು ತುಂಬ ಕಡೆ ನೋಡಿದ್ದೀವಿ. ಬ್ರಾಹ್ಮಿ ಘೃತನೂ ಅಷ್ಟೇ, ಸ್ವರ್ಣ ಭಸ್ಮನೂ ಅಷ್ಟೇ, ಜೇನುತುಪ್ಪನೂ ಅಷ್ಟೇ, ಎಲ್ಲ ಮಿಕ್ಸ್ ಮಾಡಿ ಇಟ್ಬಿಡ್ತಾರೆ. ಆಮೇಲೆ ಡ್ರಾಪ್ಸಲ್ಲಿ ಹಾಕ್ತಾರೆ. ಆದರೆ ಈ ಸ್ವರ್ಣ ಭಸ್ಮ ಹೆವಿ, ಅದು ಕೆಳಗಡೆ ಹೋಗಿ ಸೆಟ್ಲ್ ಆಗುತ್ತೆ, ಆಯಿತಾ. ಮತ್ತು ಹನಿ ಜೊತೆ ಅದು ಹೆವಿ ಕೆಳಗಡೆ ಸೆಟ್ಲ್ ಆಗಿಬಿಡುತ್ತೆ. ಸ್ವಲ್ಪ ಹೊತ್ತು ಬಿಟ್ಟರೆ ಯೂನಿಫಾರ್ಮ್ ಮಿಕ್ಸ್ ಆಗಲ್ಲ. ಒಂದೇ ಇದರಲ್ಲಿ ನೀವು ಎಷ್ಟಂತ ಮಿಕ್ಸ್ ಮಾಡಲಿಕ್ಕಾಗತ್ತೆ. ಮತ್ತು ಬರ್ತಾ ಬರ್ತಾ ಎಕ್ಸ್ಪೋಸ್ ಆಗ್ದಂಗೆ ನೇಚರ್ಗೆ ಘೃತ ಗಟ್ಟಿ ಆಗ್ತಾ ಹೋಗುತ್ತೆ. ಘೃತ ಅಂದರೆ ತುಪ್ಪದಿಂದ ಮೆಡಿಕೇಟೆಡ್ ಗೀ ಅಂತ ಹೇಳ್ತೀವಿ. ಮೆಡಿಕೇಟೆಡ್ ತಿಂಗಿರೋದ್ರಿಂದ ಅದನ್ನು ಘೃತ ಅಂತ ಹೇಳ್ತೀವಿ. ಅದನ್ನು ನೀವು ಗಟ್ಟಿ ಆಗಿಬಿಡುತ್ತೆ, ನಾವು ಬಿಸಿ ಮಾಡಬೇಕಾಗತ್ತೆ. ಮತ್ತು ಆ ಬಿಸಿ ಮಾಡಿದಾಗ ಏನಾಗುತ್ತೆ ನಿಮಗೆ, ಆ ಜೇನುತುಪ್ಪನ ಬಿಸಿ ಮಾಡಬಾರ್ದು ಅಂತ ನಮ್ಮ ಕ್ಲಾಸಿಕಲ್ಸಲ್ಲಿದೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, 3 ಸಪ್ರೇಟ್ ಮಾಡಿ ಹಾಕ್ತೀವಿ. ಯಾಕೆ ಅಂದರೆ ಇದರಲ್ಲಿ ಮಕ್ಕಳಿಗೆ ಅವರು ಹಾಕಿದ್ದಂಥದ್ದು ಪರಿಣಾಮಕಾರವಾಗಿರಲಿ ಅಂತ ಹಿಂಗೆ ಮಾಡ್ತೀವಿ. ನಮ್ಮಲ್ಲಿ ಸ್ವರ್ಣಪ್ರಾಶನ ಹಾಕ್ಸ್ಕೊಂಡವರು ಕೆಲವು ಸಲ ಸ್ಪೀಚ್ ಆ್ಯಂಡ್ ಹಿಯರಿಂಗ್ ಅಂತ ಇದೆ, ಮತ್ತು ಬುದ್ಧಿಮಾಂದ್ಯ ಮಕ್ಕಳಲ್ಲಿ ಇರೋರು ಇದ್ದಾರೆ. ಅವ್ರಿಗೆಲ್ಲ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ, ಆಯಿತಾ. ಅವರು ಒಂದು 2 ವರ್ಷ 3 ವರ್ಷ ಹಾಕ್ಸ್ಕೊತಾರೆ ಕಂಟಿನ್ಯೂಸ್ ಆಗಿ. ಕಂಪ್ಯಾರಿಟಿವ್ಲಿ ಹಾಕ್ಸ್ಕೊಳ್ದಿರೋ ಮಕ್ಕಳಿಗೆ ಸ್ಕೂಲಲ್ಲಿ ಸರ್ ನಮ್ಮದು ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂತ ಹೇಳಿದ್ದಾರೆ. ನೋಡಿ, ಇದು ಸ್ವರ್ಣಬಿಂದು ಪ್ರಾಶನ ಅಂತ ಏನಿದೆ, ರೈಟ್ ನಾವು ಇದನ್ನು ವ್ಯಾಕ್ಸಿನೇಷನ್ಗೆ ನಾವು ಕೋರ್ಲೇಟ್ ಮಾಡ್ಬೋದು. ಆದರೆ ವ್ಯಾಕ್ಸಿನೇಷನ್ ಈಗ ಮಾಡರ್ನ್ ವ್ಯಾಕ್ಸಿನೇಷನ್ ಸ್ಪೆಸಿಫಿಕ್ ವ್ಯಾಕ್ಸಿನೇಷನ್, ಪೋಲಿಯೋ ಅನ್ನೋದು ಸ್ಪೆಸಿಫಿಕ್, ಆ ಥರ BCG ಈ ಥರ ಇದೆ. ನಮ್ಮಲ್ಲಿ ಇದನ್ನು ನಾನ್ ಸ್ಪೆಸಿಫಿಕ್ ವ್ಯಾಕ್ಸಿನೇಷನ್ ಅಂತ ಹೇಳ್ತೀವಿ. ಇದರಿಂದ ಏನಾಗುತ್ತೆ, ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ. ಬ್ರೈನ್ ಸೆಲ್ಸ್ಗೆ ಡೆವಲಪ್ ಆಗುವಂಥ ಸಣ್ಣ ಮಕ್ಕಳಲ್ಲಿ ಇದು ಭಸ್ಮ ಹೋಗೋದ್ರಿಂದ ಬ್ರೈನ್ ಸೆಲ್ಸ್ ಆ್ಯಕ್ಟಿವೇಟ್ ಆಗುತ್ತೆ, ಚೆನ್ನಾಗಿ ಬೆಳೆಯುತ್ತೆ, ಆಯಿತಾ. ಇದು ಬುದ್ಧಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತೀವಿ ನಾವು. ಎಲ್ಲರಿಗೂ ಗೊತ್ತಿರೋದೇನೆ ಸ್ವರ್ಣಪ್ರಾಶನ ಹಾಕ್ಸಿದ್ರೆ ಮಗು ಬುದ್ಧಿವಂತಿಕೆ. ಬುದ್ಧಿವಂತಿಕೆ ಅನ್ನೋದು ರ್ಯಾಂಕಲ್ಲ, ಅದು ಮಕ್ಕಳಲ್ಲಿ ಅದು ಮೆಚುರಿಟಿ ಅಂತ ಹೇಳ್ತೀವಿ. ಅವ್ರಿಗೆ ಕೆಲವರು ಒಂದೊಂದು ಫೀಲ್ಡಲ್ಲಿ ಆಸಕ್ತಿ ಬೆಳೆಸ್ಕೊಳ್ಳೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ, ಆಯಿತಾ. ಮತ್ತು ಇನ್ನೊಂದು ಏನಂತಂತಂದರೆ, ಈ ದೀರ್ಘಕಾಲವಾಗಿ ಕಾಡುವಂಥ ಮಕ್ಕಳಲ್ಲಿ ಕೆಲವು ಕಾಯಿಲೆಗಳಿದಾವಲ್ಲ, ಅದನ್ನು ಇದರಿಂದ ತುಂಬ ಕಡಿಮೆ ಮಾಡ್ಬೋದು. ಇದು ದಿಸ್ ಈಸ್ ನಾನ್ ಸ್ಪೆಸಿಫಿಕ್
ಆಯುರ್ವೇದಿಕ್ ಇಮ್ಯುನೈಸೇಷನ್ ಅಂತ ಹೇಳ್ಬೋದು. ಅದನ್ನು ಎಲ್ಲರೂ ಹಾಕ್ಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಹಿಂದಿನ ಕಾಲದಲ್ಲಿ ಸ್ವಲ್ಪ ಒಂದು ವರ್ಗಕ್ಕೆ, ಒಂದು ಜಾತಿ ವರ್ಗಕ್ಕೆ ಸೀಮಿತವಾಗಿತ್ತು. ಈಗ ಗ್ಲೋಬಲೈಸ್ ಆಗ್ತಿದ್ದಂಗೆ ನಮ್ಮಲ್ಲಿ ಕೆಲವರು ತುಂಬ ಜನ ಹೇಳಿರೋ ವಿದ್ಯೆನ ಎಲ್ರಿಗೂ ಸ್ಪ್ರೆಡ್ ಮಾಡಬೇಕು ಅನ್ನೋದು ನಮ್ಮ ಇಂಟೆನ್ಷನ್ನು, ಮತ್ತು ಅದು ಎಲ್ಲ ಆಯುರ್ವೇದಿಕ್ ಡಾಕ್ಟರ್ಸ್ ಇಂಟೆನ್ಷನು ಸಹ. ಹಾಗಾಗಿ ಸ್ವರ್ಣಬಿಂದು ಪ್ರಾಶನ ಇಂಥ ವರ್ಗದವರು ಅಂಥ ವರ್ಗದವರು, ಈ ಕೆಲವು ಹಿಂದೂಗಳು ಹಾಕ್ಸ್ಕೊಡ್ತಾರೆ, ಮುಸ್ಲಿಮ್ ಈ ಥರ ಅದೆಲ್ಲ ಯಾರು ಬೇಕಾದರೂ ಹಾಕ್ಸ್ಕೋಬೋದು. ಇದು ತುಂಬ ಕಡಿಮೆ ರೇಟ್ ಇದೆ, ತಿಂಗಳಿಗೊಂದ್ಸಲ ಬರುವಂಥದ್ದು. ಇದು ಪುಷ್ಯ ನಕ್ಷತ್ರ ಅಂತ ಹೇಳ್ತೀವಿ ನಾವು. ಆ ನಕ್ಷತ್ರ ದಿನ, ಆ ನಕ್ಷತ್ರನ ಯಾಕೆ ಸೆಲೆಕ್ಟ್ ಮಾಡಿದ್ದಾರೆ ಅಂದರೆ, ಈಗಾದರೂ ಮನೇಲಿ ಕ್ಯಾಲೆಂಡರ್ ಇದೆ, ಅವಾಗ ಏನೇ ಇದ್ರೂ ಯಾರಾದರೂ ಒಬ್ಬನ ಪುರೋಹಿತರನ್ನ ಕೇಳಬೇಕಿತ್ತು. ಹಾಗಾಗಿ ಒಂದು ನಕ್ಷತ್ರ ಇಟ್ಕೊಂಡು ಸೈಕ್ಲಿಕ್ ತಿಂಗಳಿಗೊಂದ್ಸಲ ಆ ಥರ ಒಂದು ಮೆಥಡ್ ಮಾಡಬೇಕು ಅಂತ ಪುಷ್ಯ ನಕ್ಷತ್ರ ಸೆಲೆಕ್ಟ್ ಮಾಡಿದ್ದಾರೆ. ಸರ್, ಇದನ್ನು ಎಷ್ಟು ವರ್ಷದಿಂದ ಎಷ್ಟು ವರ್ಷದ ಅವಧಿವರೆಗೆ ಹಾಕಬೇಕು? ನೋಡಿ, ನನ್ನ ಇದರಲ್ಲಿ ಹುಟ್ಟಿದಾಗ ಇಮಿಡಿಯೇಟ್ ಹುಟ್ಟಿರೋ ಮಗು ಅವಾಗಿಂದ ಹಿಡಿದು 16 ವರ್ಷದವ್ರ ಮಗುವರೆಗೂ ಹಾಕ್ಬೋದು. ಆದರೆ ಇಮಿಡಿಯೇಟಾಗಿ ಹುಟ್ಟಿರೋ ಮಕ್ಕಳಿಗೆ ಒಂದು ತಿಂಗಳವರೆಗೂ ಬಿಟ್ಟು ನಂತರ ಹಾಕ್ಸಿದ್ರೆ ಒಳ್ಳೆಯದು. ಯಾಕೆಂದರೆ ಅವ್ರದ್ದು ಏನು ಫ್ಯೂಚರಲ್ಲಿ ಆಗುತ್ತೆ ಅನ್ನೋದನ್ನ, ಅಕಸ್ಮಾತ್ ಕಫ ಕಟ್ಟಿ ಅದು ಇದು ಅಂತ ಇದ್ರ ಮೇಲೆ ಅದನ್ನು ಹೊರಿಸೋದು ಬೇಡ ಅಂತ ಅಷ್ಟೇ. ಒಂದು ತಿಂಗಳಾದ ನಂತರ ಅಥವಾ 6 ತಿಂಗಳಾದ ನಂತರ 16 ವರ್ಷದವರೆಗೂ ಹಾಕ್ಸ್ಬೋದು. ವೀಕ್ಷಕರೇ, ವೈದ್ಯರು ಹೇಳ್ತಾ ಇದ್ದಾರೆ, ಸ್ವರ್ಣಬಿಂದು ಪ್ರಾಶನ ಸಂಸ್ಕಾರ ಬಹಳ ಶ್ರೇಷ್ಠವಾದಂಥದ್ದು, ಅದರಲ್ಲಿ ಬಹಳ ಉಪಯುಕ್ತವಾದಂತಹ ಒಂದು ವಿಷಯ ಇದೆ. ಮಕ್ಕಳ ಆರೋಗ್ಯಕ್ಕಾಗಿ ಸ್ವರ್ಣಬಿಂದು ಪ್ರಾಶನವನ್ನು ಮಾಡಿಸಿ, ನಿಮ್ಗೆ ಎಲ್ಲಿ ಅನುಕೂಲ ಇದೆ ಅಲ್ಲಿ ಮಾಡಿಸಿ ಅಂತ ಅವರು ವೈದ್ಯರು ಹೇಳ್ತಾ ಇದ್ದಾರೆ. ಬಹುಶಃ ಕಾರ್ಯಕ್ರಮದ ಕೊನೆಯ ಭಾಗಕ್ಕೆ ನಾವು ಬಂದಿದ್ದೀವಿ ವೀಕ್ಷಕರೇ. ಸರ್, ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮೊದಲು ಈ ಒಂದು ಪರಿಸ್ಥಿತಿ, ಈ ಕೋವಿಡ್ ಕಾಲಘಟ್ಟ, ಈ ಕೋವಿಡ್ ಕಾಲಘಟ್ಟದಲ್ಲಿ ಎಲ್ಲರೂ ಹೇಳ್ತಾರೆ SMS ಅನ್ನು ಅನುಸರಿಸಿ, ಸ್ಯಾನಿಟೈಸೇಷನ್, ಮಾಸ್ಕ್ ಮತ್ತು ಸೋಷಿಯಲ್ ಡಿಸ್ಟೆನ್ಸ್. ತಾವೇನು ಹೇಳ್ತೀರಾ ಸರ್ ಈ ಕರೋನಾ ಮುನ್ನೆಚ್ಚರಿಕೆ? ಡೆಫಿನೆಟಾಗಲೇ ನಾವು ಡೆಫಿನೆಟಾಗಿ ಗೌರ್ಮೆಂಟಿಂದ ಏನೇನು ಗೈಡ್ಲೈನ್ಸ್ ಬಂದಿದೆ ಅದನ್ನು ನಾವು ಡೆಫಿನೆಟಾಗಿ ಫಾಲೋ ಮಾಡಲೇಬೇಕು. ಸ್ಯಾನಿಟೈಸೇಷನ್ ಆಗಲಿ, ಮಾಸ್ಕ್ ಆಗಲಿ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗಲಿ, ಅದೆಲ್ಲ ಮಾಡಲೇಬೇಕು. ಅದರ ಜೊತೆಗೆ ನಮ್ಮಲ್ಲಿ ಜವಾಬ್ದಾರಿಗಳು ನಾವು ಬೆಳೆಸ್ಕೋಬೇಕು, ಆಯಿತಾ. ಕೆಲವೊಂದೊಂದು ಸಂದರ್ಭಗಳನ್ನ ಹೇಗೆ ನಡ್ಕೋಬೇಕು ಅದನ್ನು ನಡ್ಕೊಳ್ಳೇಬೇಕಾಗತ್ತೆ. ಇಲ್ಲಾಂದರೆ ನಾವು 3rd ವೇವ್ಗೆ ಡೆಫಿನೆಟಾಗಿ ಎಂಟ್ರಿ ಆಗ್ತೀವಿ, ಆಯಿತಾ. ಇದನ್ನು ನಾವು ಎಲ್ಲರೂ ಇಂಡಿವಿಜುವಲ್ ಜವಾಬ್ದಾರಿ ಸಹ. ಇದರ ಜೊತೆಗೆ ನಮ್ಮಲ್ಲಿ ಕೆಲವು ಆಯುರ್ವೇದಿಕ್ ಮೆಡಿಸಿನ್ಸ್ಗಳಿದ್ದಾವೆ, ಅದನ್ನು ಪ್ರಿವೆಂಟಿವ್ ಆಗಿ ತೊಗೋಬೋದು. ಅಂದರೆ ರೋಗ ಬರದೇ ಇರೋ ಹಾಗೆ ಮುನ್ನೆಚ್ಚರಿಕೆ ಮಾಡ್ಬೋದು, ಆಯಿತಾ. ಸಾಮಾನ್ಯವಾಗಿ ಈಗ ಎಲ್ಲರೂ ನೀವು ತಿಳ್ಕೊಂಡಿರ್ತೀವಿ ಕಷಾಯ ಅಂತೆಲ್ಲ ಹೇಳ್ತೀವಿ. ಹಾಗೆ ನೋಡಿ, ಇಮ್ಯುನಿಟಿ ಅನ್ನೋದು ಸಡನ್ನಾಗಿ ಬರುವಂಥದ್ದಲ್ಲ, ಅದು ಟೈಮ್ ಅದರದ್ದೇ ಆದಂಥ ಡ್ಯೂರೇಷನ್ ಇರುತ್ತೆ. ನಾವು ಸ್ವರ್ಣಬಿಂದು ಪ್ರಾಶನನು ಇಮ್ಯುನಿಟಿ ರೈಸ್ ಮಾಡಲಿಕ್ಕೆ, ಬಟ್ ಒಂದೇ ಸಲ ಹಾಕ್ಸಿದ ತಕ್ಷಣ ಬರೋಲ್ಲ, ಅದಿಷ್ಟು ಡ್ಯೂರೇಷನ್ ಇರುತ್ತೆ. ಹಾಗೆ ಇಮ್ಯುನಿಟಿ ಬೂಸ್ಟರ್ಸ್ ಅಂತ ನಮ್ಮಲ್ಲಿ ಕೆಲವು ಇದ್ದಾವೆ. ಫಾರ್ ಎಕ್ಸಾಂಪಲ್, ಈಗ ನೋಡಿ, ಧರ್ಮಸ್ಥಳ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿಂದ ಚಾವನ್ಪ್ರಶ್ ತುಂಬ ಚೆನ್ನಾಗಿದೆ. ಅದನ್ನು ನೀವು ತಗೊಳ್ಳೋದ್ರಿಂದ ಏನಾಗುತ್ತೆ, ಅದರಲ್ಲಿ ಫ್ರೆಶ್ ನಲ್ಲಿಕಾಯಿಂದ ಮಾಡಿರ್ತಾರೆ. ನೀವು ಬೇರೆ ಕಂಪ್ನಿಗಳಲ್ಲಿ ನೋಡ್ಬೋದು, ನೀವು ಪೌಡರ್ ಯೂಸ್ ಮಾಡಿರ್ತಾರೆ. ಇವರು ಫ್ರೆಶ್, ಅವ್ರದ್ದೇ ಆದ ಗಾರ್ಡನ್ ಇದೆ, ಆ ಗಾರ್ಡನ್ ಅಲ್ಲಿ ನಲ್ಲಿಕಾಯಿನ ಬೆಳೆಸಿ ಅದರಿಂದನೇ ಮಾಡಿ ಚೆನ್ನಾಗಿದೆ. ಅದು ಇಮ್ಯುನಿಟಿ ಬೂಸ್ಟರ್ ಆಗಿ ವರ್ಕ್ ಮಾಡುತ್ತೆ. ಮತ್ತೆ ಇದು ಲಾಂಗ್ ಟರ್ಮ್ಗೆ. ಶಾರ್ಟ್ ಟರ್ಮ್ಗೆ ಕಷಾಯ, ಆಯುಷ್ ಕ್ವಾತ ಚೂರ್ಣ ಅಂತ ಒಂದು ನಮ್ಮ CCM ಇಂದ ಮತ್ತು ಆಯುಷ್ ಡಿಪಾರ್ಟ್ಮೆಂಟಿಂದ ಬಿಟ್ಟಿದ್ದಾರೆ, ಆ ರಿಸರ್ಚ್ ಮಾಡಿ ಅದನ್ನು ಉಪಯೋಗಿಸ್ಬೋದು. ಬಟ್ ನನ್ನ ಕ್ಲಿನಿಕಲ್ಲಿ ನಾನು ನೋಡಿರೋ ಹಾಗೆ ಕಬಾಸುರ ಕುದಿನೀರು ಚೂರ್ಣ ಅಂತ ಒಂದಿದೆ, ಅದು ತುಂಬ ಎಫೆಕ್ಟಿವ್ ಆಗಿದೆ. ನೀವು ಎಲ್ಲರ ಮನೇಲೂ ಟೀ ಕಾಫಿ ಕುಡಿಯೋ ಅಭ್ಯಾಸ ಇದ್ದೇ ಇರುತ್ತೆ. ಈ ಥರ ಒಂದು ಚಮಚ ಅದನ್ನು ಒಂದು ಅರ್ಧ ಲೀಟ್ರ್ 1 ಲೀಟ್ರ್ ನೀರಿಗೆ ಹಾಕಿ ಕಾಯಿಸಿ ಕುಡಿಯೋದ್ರಿಂದ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ನಮಗೆ ನೀವು ಕೋವಿಡ್ ಬಂದ ನಂತರ ತೊಗೊಳ್ಳೋ ಬದಲು ಇದನ್ನು ತೊಗೊಂಡ್ರೆ ನಿಮಗೆ ಅದು ಕಬಾಸುರ ಚೂರ್ಣ ಫ್ಲೂ ಕೋಲ್ಡ್ಗೆ ಕೊಡೋವಂಥದ್ದು, ಅದು ನಿಮಗೆ ರೆಸಿಸ್ಟ್ ಮಾಡುತ್ತೆ ಅಂತ ಹೇಳ್ತೀನಿ. ಇನ್ನೊಂದು ಕೆಲವು ಡ್ರಾಪ್ಸ್ಗಳು ಬರುತ್ತೆ, ಅಂದರೆ ಅದು ಇನ್ಹಲೇಷನ್ಗೆ, ನೀರಿಗೆ ಬಿಸಿನೀರಿಗೆ ಹಾಕಿಬಿಟ್ಟು ಸ್ಟೀಮ್ ತೊಗೋಬೇಕು, ಆಯಿತಾ. ನೋಡಿ, ಸ್ಟೀಮ್ ತೊಗೊಳ್ಳೋದು ಎಷ್ಟು ನಿಮಿಷ? 2 ರಿಂದ 3 ನಿಮಿಷ ಅಷ್ಟೇ. ಅಷ್ಟು ಸ್ಟೀಮ್ ತೊಗೊಂಡ್ರೆ ಸಾಕು. ಹಾಗಂತ ತುಂಬ ಜನ ತುಂಬ ಗಂಟೆಗಟ್ಟಲೆ ತೊಗೋತಾರೆ, ಅವೆಲ್ಲ ಮಾಡಬಾರ್ದು. ಒಂದು 2 ರಿಂದ 5 ನಿಮಿಷ ತೊಗೊಂಡ್ರೆ ಸಾಕು. ಮತ್ತು ಬಿಸಿನೀರಲ್ಲಿ ಗಾರ್ಗ್ಲಿಂಗ್, ಮತ್ತು ಕೊಬ್ಬರಿ ಎಣ್ಣೆಯಲ್ಲಿ ಬಾಯಿಗೆ ಹಾಕೊಂಡು ಗಾರ್ಗ್ಲಿಂಗ್, ಈ ಥರದ್ದು ಮಾಡ್ಕೊಳ್ಳೋದ್ರಿಂದ ನಾವು ತುಂಬ ಪ್ರಿವೆನ್ಷನ್ ಮಾಡ್ಬೋದು, ಆಯಿತಾ. ಇಷ್ಟು ವಿಧಾನದಲ್ಲಿ ಯಾವ್ದಾದ್ರು ಒಂದು ಫಾಲೋ ಮಾಡಿದ್ರು ನಮ್ಮ ಜನಗಳಿಗೆ ಡೆಫಿನೆಟಾಗಿ ಅನುಕೂಲ ಆಗುತ್ತೆ. ಇಷ್ಟಂತೂ ನಾನು ಹೇಳ್ತೀನಿ. ವೀಕ್ಷಕರೇ, ವೈದ್ಯರು ಹೇಳ್ತಾ ಇದ್ದಾರೆ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್. ಬಂದ ಮೇಲೆ ಕಷ್ಟಪಡೋದಕ್ಕಿಂತ ಅದು ಬರದೇ ಇರೋ ಹಾಗೆ ನೋಡ್ಕೊಳ್ಳೋದು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈಗಾಗಲೇ ಹೇಳಿದ್ದಾರೆ, ಚ್ಯವನ್ಪ್ರಾಶ್ ಇದೆ, ಧರ್ಮಸ್ಥಳ ಆಯುರ್ವೇದ ಫಾರ್ಮಸಿ ಅವ್ರದ್ದು, ಹಸಿ ನಲ್ಲಿಕಾಯಿಂದ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆಯುಷ್ ಕ್ವಾತ ಇದೆ, ಕಬಾಸುರ ಚೂರ್ಣ, ಅವೆಲ್ಲ ವೈದ್ಯರು ಹೇಳಿದ್ದಾರೆ. ನೀವಾಗೆ ತಗೊಳ್ಳೋದಕ್ಕಿಂತ ಒಮ್ಮೆ ವೈದ್ಯರನ್ನು ಭೇಟಿ ಮಾಡಿ ಅವರು ಹೇಳ್ದಂಗೆ ಅದನ್ನು ಮಾಡ್ತಾ ಹೋದರೆ ಖಂಡಿತವಾಗಿ ರೋಗಮುಕ್ತರಾಗಿ ನೀವು ಜೀವನವನ್ನು ಮಾಡಬಹುದು. ಸರ್, ಇದುವರೆಗೂ ನಮ್ಮ ವೈದ್ಯ ಸಂಜೀವಿನಿ ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ಮಾಹಿತಿಗಳನ್ನು ನಮಗೆ ಒದಗಿಸ್ಕೊಟ್ಟಿದ್ದೀರಿ. ಮುಂದಿನ ದಿನಗಳಲ್ಲಿ
ಮತ್ತೊಂದು ಕಾರ್ಯಕ್ರಮ ಮತ್ತೊಂದು ವಿಷಯದೊಟ್ಟಿಗೆ ನಾವು ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀವಿ. ಇಲ್ಲಿವರೆಗೂ ಬಂದು ನಮಗೆ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ತುಂಬ ಥ್ಯಾಂಕ್ಸ್. ನಿಮಗೂ ಇರುವಂಥ ಆಯುರ್ವೇದದ ಒಲವು ನಾವು ನೋಡಿದ್ದೀನಿ. ಹಾಗಾಗಿ ನೀವು ಇದನ್ನು ಮಾಡ್ತಿರೋ ಕಾರ್ಯಕ್ರಮ ಇನ್ನೂ ತುಂಬ ಜನ ಆಯುರ್ವೇದಿಕ್ ವೈದ್ಯರು ಯಾರ್ಯಾರು ಅವ್ರವ್ರ ಸ್ಪೆಷಾಲಿಟಿ ಇದ್ದಾರೆ ಅವನ್ನ ಕರೆಸಿ ಪ್ರೋಗ್ರಾಮ್ ಮಾಡಿ ಆಯುರ್ವೇದದ ಅವೇರ್ನೆಸ್ನ ಜನಕ್ಕೆ ತಲುಪಿಸೋದು ತುಂಬ ನೀಡಿದೆ. ಅದರಲ್ಲಿ ನಿಮ್ಮದು ಸಹಕಾರ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗಿ ಸರ್. ಧನ್ಯವಾದಗಳು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವೈದ್ಯ ಸಂಜೀವಿನಿ ಕಾರ್ಯಕ್ರಮ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು JN ಮೈಸೂರು ಆಯುರ್ವೇದಿಕ್ ನ್ಯೂರೋ ಮತ್ತು ಪಂಚಕರ್ಮ ಚಿಕಿತ್ಸಾಲಯ.